ಆಕಾಶವಾಣಿ ಮೈಸೂರು ಎಫ್ಎಂ 100.6 ಇಂದು ಸೇವಾ ನಿವೃತ್ತಿ ಹೊಂದುತ್ತಿರುವ ಮೈಸೂರು ಆಕಾಶವಾಣಿಯ ಕಾರ್ಯಕ್ರಮ ಮುಖ್ಯಸ್ಥರು ಹಾಗೂ ಉಪನಿರ್ದೇಶಕರಾದ ಉಮೇಶ್ ಎಸ್ಎಸ್ ಅವರೊಂದಿಗೆ ಆತ್ಮೀಯ ಸಂವಾದ. ಪ್ರಸ್ತುತಿ ಡಾ ಮೈಸೂರು ಉಮೇಶ್. ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ತಮ್ಮೆಲ್ಲರೂ ಗೊತ್ತಿರುವಂತಹ ಒಂದು ವಿಚಾರ ಏನು ಅಂತಂದರೆ, ಯಾವತ್ತು ಯಾವ ವ್ಯಕ್ತಿ ಒಂದು ಇಲಾಖೆಗೆ ಉದ್ಯೋಗಕ್ಕಾಗಿ ಸೇರಿಕೊಳ್ತಾನೋ ಅದರ ಜೊತೆಯಲ್ಲೇ ನಿವೃತ್ತಿಯ ದಿನಾಂಕವೂ ಕೂಡ ಅಲ್ಲಿ ನಮೂದಾಗಿರುತ್ತೆ. ಅಂದರೆ ಹುಟ್ಟು ಸಾವುನ ಕುರಿತು ನಾವು ಹೇಗೆ ಮಾತಾಡ್ತೇವೋ ಹಾಗೆಯೇ ಸೇವಾ ಆರಂಭ ಹಾಗೂ ಸೇವಾ ನಿವೃತ್ತಿಯೂ ಕೂಡ ಇದ್ದೇ ಇರುತ್ತೆ. ಮೈಸೂರು ಆಕಾಶವಾಣಿ ಅಲ್ಲದೆ ಕರ್ನಾಟಕವಲ್ಲದೆ ಕರ್ನಾಟಕದ ಆಚೆಗೂ ಕೂಡ ಸೇವೆಯನ್ನು ಸಲ್ಲಿಸಿ ಹೋದ ಕಡೆಯಲ್ಲೆಲ್ಲ ತಮ್ಮದೇ ಆದಂತಹ ವಿಶಿಷ್ಟವಾದಂತಹ ಛಾಪನ್ನು ಮೂಡಿಸಿ ಇಂದು ನಿವೃತ್ತಿ ಆಗ್ತಾ ಇರುವಂಥವರು ಮೈಸೂರು ಆಕಾಶವಾಣಿಯ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರು ಹಾಗೂ ಉಪನಿರ್ದೇಶಕರಾದಂತಹ ಉಮೇಶ್ ಎಸ್ಎಸ್ ಅವರು. ಒಂಥರದಲ್ಲಿ ಇವತ್ತು ಉಮೇಶ್ ವಿತ್ ಉಮೇಶ್ ಅಥವಾ ಉಮೇಶ್ ವರ್ಸಸ್ ಉಮೇಶ್ ಆಗಿದೆ. ಬಹಳ ಸಂತೋಷ ಆಗುತ್ತೆ ಇಂಥ ಹಿರಿಯ ಅಧಿಕಾರಿಗಳನ್ನು ಸಂದರ್ಶನ ಮಾಡುವಂಥದ್ದು. ಯಾಕೆಂತಂದರೆ ಸುಮಾರು 3.5 ದಶಕಗಳವರೆಗೆ ಆಕಾಶವಾಣಿಯಲ್ಲಿ ಸೇವೆಯನ್ನು ಸಲ್ಲಿಸುವಂಥದ್ದು ಸುಲಭದ ಕೆಲಸ ಏನಲ್ಲ. ಯಾಕೆ ಅಂತಂದರೆ ಹೋದ ಕಡೆಯಲ್ಲಿ ಒಂದು ವಿಭಿನ್ನವಾದಂಥ ವ್ಯಕ್ತಿತ್ವಗಳಿರುತ್ತೆ, ಹಾಗೆಯೇ ಭಿನ್ನಾಭಿಪ್ರಾಯಗಳಿರ್ತದೆ, ಮತ್ತು ಪ್ರೋತ್ಸಾಹಿಸುವಂಥವ್ರು ಇರ್ತಾರೆ. ಹಾಗೆಯೇ ಅದರ ಜೊತೆಯಲ್ಲಿ ಕೂಡ ಒಂದಷ್ಟು ನಿಂದನೆಗಳನ್ನು ಕೂಡ ಸ್ವೀಕರಿಸಬೇಕಾಗತ್ತೆ. ಈ ಎಲ್ಲವನ್ನ ನಿಭಾಯಿಸಿಕೊಂಡು ಆ ಕೇಂದ್ರವನ್ನು ನಡೆಸ್ತಾ ಮತ್ತು ಎಲ್ಲರ ವಿಶ್ವಾಸವನ್ನು ಗಳಿಸ್ಕೊಳ್ಳುವಂಥದ್ದು ಸುಲಭದ ಕೆಲಸ ಏನಲ್ಲ. ಆದರೆ ಇವರ ಒಂದು ವಿಶಿಷ್ಟವಾದಂತಹ ಗುಣದಿಂದಾಗಿ ಎಲ್ಲರ ಒಂದು ಸೆಳೆತಕ್ಕೆ ಒಳಗಾದಂಥವರು ಉಮೇಶ್ ಎಸ್ಎಸ್ ಅವರು. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸ್ವಾಗತ ಉಮೇಶ್ ಅವರೇ. ನನ್ನ ಹೆಸರನ್ನ ನಾನು ಹೇಳ್ಕೊಳ್ಳೋಂತ ಅವಕಾಶ ಕೊಟ್ಟಿರೋದಕ್ಕೆ ಧನ್ಯವಾದಗಳು. ಯಾಕಂದ್ರೆ ನಮ್ಮ ಹೆಸರುಗಳನ್ನು ನಾವು ಹೇಳ್ಕೊಳ್ಳೋದೇ ಇಲ್ಲ, ಹೌದು ಹೌದು, ಬಹಳ ಕಡಿಮೆ. ಅದರಿಂದ ಮತ್ತೊಮ್ಮೆ ಉಮೇಶ್ ಅವರಿಗೆ ಕೂಡ ಸ್ವಾಗತ ಅಂತ ನಾ ಹೇಳ್ತೀನಿ. ಮೈಸೂರು ಆಕಾಶವಾಣಿಯಲ್ಲಿ 6 ವರ್ಷಗಳವರೆಗೆ ತಾವು ಸೇವೆಯನ್ನ ಸಲ್ಲಿಸಿದಿರಿ. ಮತ್ತೆ ಅದಲ್ಲದೆ ತಾವು ಕಾರ್ಯಕ್ರಮ ಅಧಿಕಾರಿಯಾಗಿಯೂ ಕೂಡ ಈ ಹಿಂದೆ ಮೈಸೂರಿನಲ್ಲಿ ತಾವು ಸೇವೆಯನ್ನ ಸಲ್ಲಿಸಿದ್ರಿ. ತಮ್ಮ ಸೇವೆಯ ಆರಂಭ ಆದಂಥದ್ದು ಗುಲ್ಬರ್ಗಾ ಅನ್ನುವಂತಹ ಒಂದು ದೂರದ ಸ್ಥಳದಲ್ಲಿ. ಮೈಸೂರಿನಲ್ಲಿ ತಾವು ರಿಟೈರ್ ಆಗ್ತಾ ಇದ್ದೀರಿ. ಒಂಥರದಲ್ಲಿ ಉತ್ತರ ಮತ್ತು ದಕ್ಷಿಣವನ್ನು ಬೆಸೆಯುವಂಥ ಕೆಲಸವನ್ನು ತಾವು ಮಾಡಿದಿರಿ. ಆ ಗುಲ್ಬರ್ಗಾಕ್ಕೆ ಸೇರಿದಾಗ ಅಲ್ಲಿಯ ಅನುಭವ ತಮಗೆ ಹೇಗೆ ಆಯಿತು ಸರ್? ಅಲ್ಲಿದ್ದಂತಹ ಅಧಿಕಾರಿಗಳು, ಅಲ್ಲಿದ್ದಂತಹ ನಿಮ್ಮ ಸಿಬ್ಬಂದಿ ವರ್ಗದವರು ಹೇಗೆ ತಮ್ಮನ್ನು ಕಂಡ್ರು? ಆ ಅನುಭವವನ್ನು ಹೇಳ್ತೀರಾ? ಆ ಪ್ರಶ್ನೆಗೂ ಮುಂಚೆ ಮೊದಲಿಗೆ ನಾನು ನನ್ನ ಕರ್ತವ್ಯವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೊದಲಿಗೆ ನನ್ನ ತಂದೆ ತಾಯಿಯರಿಗೆ ನಾನು ಋಣಿಯಾಗಿರ್ತೀನಿ. ಅವರಿಗೆ ನನ್ನ ಮೊದಲ ನಮಸ್ಕಾರಗಳು. ನಂತರ ನನ್ನ ಎಲ್ಲ ಗುರುಗಳಿಗೂ ಕೂಡ, ನಾನು ನಾಟಕದ ಹಿನ್ನೆಲೆಯಿಂದ ಬಂದಿದ್ದು, ಸಾಕಷ್ಟು ಜನ ಗುರುಗಳು ಇದ್ದರೆ, ಜೊತೆಗೆ ನನ್ನ ಪ್ರಾಥಮಿಕ ಹಂತದಿಂದ ಕೂಡ ಇಂದಿನವರೆಗೂ ಕೂಡ ಕಾಲೇಜು ದಿನಗಳಲ್ಲೂ ಕೂಡ ನನಗೆ ಸಾಕಷ್ಟು ಗುರುಗಳು ಒಳ್ಳೆ ಮಾರ್ಗದರ್ಶನ ನೀಡಿದ್ದಾರೆ. ಇವತ್ತಿಗೂ ಕೂಡ ನಾನು ನನ್ನ ಗುರುಗಳ ಜೊತೆ ಒಡನಾಟ ಇಟ್ಕೊಂಡಿದ್ದೀನಿ. ನನ್ನ ಪ್ರಾಥಮಿಕ ಶಾಲೆಯ ಉಪಾಧ್ಯಾಯರ ಫೋನ್ ನಂಬರ್ ಈಗಲೂ ಇದೆ. 2-3 ಸಲ ಟ್ರೈ ಮಾಡಿದ್ದೆ, ಅವರಿದ್ದಾರೆ. ಅವ್ರ ಜೊತೆ ಸಂಪರ್ಕ ಕಲ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ ಇದ್ದೀನಿ. ಅವ್ರ ಹೆಸರು ಹೇಳ್ಬೋದಾ ಸರ್? ಅವರು ಅಶ್ವಥ್ ನಾರಾಯಣ್ ಅಂತ. ನನಗೆ 2ನೇ ಕ್ಲಾಸಿಂದ 6ನೇ ಕ್ಲಾಸಿನವರೆಗೂ ಪಾಠ ಮಾಡಿದವರು. ಒಂದು ರೀತಿ ಆ ವಯಸ್ಸಿನಲ್ಲೇನೆ ನನ್ನನ್ನು ಒಂದು ರೀತಿ ರೂಪಿಸಿದವರು ಅಂತ ನಾನು ಹೇಳಬಹುದು. ಯಾಕಂದ್ರೆ ನಾನು ಆಗ್ಲೇನೆ 4ನೇ ಕ್ಲಾಸಲ್ಲೇನೆ ಚರ್ಚಾ ಸ್ಪರ್ಧೆಯಲ್ಲಿ ಭಾಗವಹಿಸಕ್ಕೆ ಶುರು ಮಾಡಿದ್ದೆ. ನನಗೆ ಒಂದು ರೀತಿ ಮಾತಾಡೋದು ಕಲಿಸ್ಕೊಟ್ಟಿದ್ದು ಚರ್ಚಾ ಸ್ಪರ್ಧೆ ಮುಖಾಂತರ ಅವರೇ ಅಂತ ಹೇಳಬಹುದು. ನಮಗೆ ಬರ್ಕೊಡ್ತಾ ಇದ್ರು ಆಗಿನ ಕಾಲದ ಮೇಷ್ಟ್ರುಗಳು ಹೇಗಿದೆ ಅಂತ. ನನಗೆ ತಾಲೂಕು ಮಟ್ಟದ ಗೌರಿಬಿದನೂರು ತಾಲೂಕು ಅಂತರಶಾಲಾ ಚರ್ಚಾ ಸ್ಪರ್ಧೆಯಲ್ಲಿ 10ನೇ ಬಹುಮಾನ ಬಂದಿತ್ತು 5ನೇ ಕ್ಲಾಸಲ್ಲಿ. ಅಂದರೆ ಆಗ ಅಲ್ಲಿ 20 ಬಹುಮಾನಗಳನ್ನಿಟ್ಟಿದ್ರು. 20 ಬಹುಮಾನಗಳಲ್ಲಿ ನನಗೆ 10ನೇ ಬಹುಮಾನ ಬಂದಿತ್ತು. ಸುಮಾರೊಂದು 80-100 ಶಾಲೆ ಭಾಗವಹಿಸಿತ್ತು ಅದರಲ್ಲಿ. ನಮಗೆ ಬರ್ಕೊಡೋರು, ಆ ಮೇಷ್ಟ್ರು ಕರೆದು ಕೇಳೋರು, ನೀನು ಪರವಾಗಿ ಮಾತಾಡ್ತೀಯಾ ವಿರೋಧವಾಗಿ ಮಾತಾಡ್ತೀಯಾ, ಈ ವಿಷಯ ಇದೆ ಅಂತ. ನಾನು ಪರ ಅಥವಾ ವಿರೋಧ ಅಂತಂದ್ರೆ ಇಲ್ಲ, ನೀನು ಈ ಥರನೇ ಮಾತಾಡು ಅಂತ ಹೇಳಿ
ಅವರು ವೈಟ್ ಶೀಟಲ್ಲಿ ರೂಲ್ ಹಾಕಿ ಅದಕ್ಕೆ 8-10 ಪುಟ, ಅವರು ಬಹಳ ದುಂಡನೆಯ ಹ್ಯಾಂಡ್ ರೈಟಿಂಗು, ನಂಗೆ ಈಗಲೂ ನೆನಪಿದೆ. ಆ ಮೇಲ್ಗಡೆ ಸುರುಳಿ ಸುತ್ತಾ ಇದ್ರು, ಹೀಗೆ ಕೆ ಅಂತ ಬರೆದ್ರೆ ಕೆ ಮೇಲ್ಗಡೆ ಕೊಂಬುಗಳು ಸುಮಾರು ಸುರುಳಿ ಸುತ್ತಿ ಈ ತರದ ಒಂದು ಮೋಡಿ ಅಕ್ಷರಗಳಿತ್ತು ಅವ್ರದ್ದು. ಈ ರೀತಿ ತಯಾರು ಮಾಡಿದಂತಹ ಗುರುಗಳು ಸಾಕಷ್ಟು ಜನ ಇದ್ದಾರೆ. ಸೊ ಅವರೆಲ್ಲರಿಗೂ ಕೂಡ ನಾನಿವತ್ತು ವಂದಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಅವರಿಗೆ ಅರ್ಪಿಸಬೇಕು ಅಂತ ನನ್ನ ಒಂದು ಉದ್ದೇಶ. ಜೊತೆಗೆ ನನ್ನ ಶ್ರೀಮತಿಯವರು ಕೂಡ, ಶ್ರೀಮತಿ ನನ್ನ ಒಳ್ಳೆ ಕ್ರಿಟಿಕ್ಕು, ರಾಜೇಶ್ವರಿ ಅವರು ಒಳ್ಳೆಯದು ಕೆಟ್ಟದ್ದು ಎಲ್ಲದೂ ಕೂಡ ಹೇಳ್ತಾ ಇರ್ತಾರೆ. ಪ್ರತಿ ನನ್ನ ಕಾರ್ಯಕ್ರಮಗಳನ್ನು ಕೂಡ ಕೇಳಿಬಿಟ್ಟು ಇದು ಚೆನ್ನಾಗಿದೆ, ಚೆನ್ನಾಗಿಲ್ಲ, ಇದನ್ನು ಹೀಗೆ ಮಾಡಬೇಕಿತ್ತು ಅನ್ನೋ ಒಂದು ಸಲಹೆಯನ್ನು ಕೂಡ ಸಾಕಷ್ಟು ಸಲ ಕೊಡ್ತಾ ಬಂದಿದ್ದಾರೆ. ಈಗ ಪ್ರಶ್ನೆಗೆ ಬರೋ ಹಾಗಿದ್ರೆ, ನನಗೆ ನಾಟಕದ ಹಿನ್ನೆಲೆ, ನಾನು ಕಾಲೇಜು ದಿನಗಳಲ್ಲೇ ಪ್ರಾಥಮಿಕ ಶಾಲೆಯಲ್ಲೇ 1-2 ನಾಟಕ ಮಾಡಿದ್ದೆ, ಆದರೆ ಮತ್ತೆ ನಾಟಕದಿಂದ ದೂರ ಆಗಿದ್ದೆ. ನಂತರ ಕಾಲೇಜು ದಿನಗಳಿಗೆ ಬಂದಾಗ ನನಗೆ ಬೆಂಗಳೂರಿನ MES ಕಾಲೇಜಿನಲ್ಲಿ ಅಲ್ಲೂ ಕೂಡ ಅಂತರ ತರಗತಿ ನಾಟಕೋತ್ಸವ ಪ್ರತಿ ವರ್ಷ ನಡೀತಾ ಇತ್ತು. ಬಹಳ ದೊಡ್ಡ ಮಟ್ಟದ ನಾಟಕೋತ್ಸವ ಅದು. ಅದರಲ್ಲಿ ನನಗೆ ಮೊದಲ 2ನೇ ಉತ್ತಮ ನಟ ಪ್ರಶಸ್ತಿ ಬಂತು. ಆ ಪ್ರಶಸ್ತಿ ಬಂದಿದ್ದೇ ನನ್ನನ್ನು ಒಂದು ರೀತಿ ಬದಲಾವಣೆ ಆಯಿತು ಅಂತ ಅನಿಸುತ್ತೆ ನನ್ನ ಒಂದು ಕೆರಿಯರಲ್ಲಿ. ಸೊ ನಾಟಕದ ಬಗ್ಗೆ ಹೆಚ್ಚು ಮೋಹ ಉಂಟಾಯಿತು. ಸೊ ನಾಟಕದಲ್ಲೇ ಸಾಕಷ್ಟು ಕೆಲಸ ಮಾಡಿದೆ. ಆಕಾಶವಾಣಿ ಸೇರೋದಕ್ಕೆ ಮುಂಚೆ ರಂಗಭೂಮಿಯ ಎಲ್ಲ ವಿಭಾಗಗಳಲ್ಲೂ ಕೂಡ ಮೇಕಪ್ ಇರ್ಬೋದು, ಲೈಟಿಂಗ್ ಇರ್ಬೋದು, ಸ್ಟೇಜ್ ಸೆಟ್ಟಿಂಗು, ಡಿಸೈನಿಂಗು, ಡೈರೆಕ್ಷನ್ನು, ನಾಟಕ ಕೂಡ 1-2 ಬರೆದಿದ್ದೆ ಕಾಲೇಜು ದಿನಗಳಲ್ಲಿ. ಒಂದು ನಾಟಕ ಆಕಾಶವಾಣಿಯಲ್ಲೂ ಕೂಡ ಪ್ರಸಾರ ಆಗಿತ್ತು ಆಗ. ಯಾವ ನಾಟಕ ಸರ್ ಅದು? ಹೆಸರು ನೆನಪಿದೆಯಾ? ಅದು ತಿರುಮಂತ್ರ ಅಂತ ನಾನೊಂದು ನಾಟಕ ಬರೆದಿದ್ದೆ. ಅದು ಸಾಕಷ್ಟು ಜನ ಬಂದು ನೋಡಿದ್ರು ಕಾಲೇಜಲ್ಲಿ, ಅದು ಮೊದಲ ಪ್ರದರ್ಶನ. ಆ ನಂತರ ಅದನ್ನ ಮತ್ತೊಬ್ಬ ಗುರುಗಳು, ಈಗ ನೆನೆಸ್ಕೋಬೇಕು, GN ಮೋಹನ್ ಅವರು, ಹೆಸರಾಂತ ಪತ್ರಕರ್ತರು. ಸೊ GN ಮೋಹನ್ ಅದನ್ನ ಆಕಾಶವಾಣಿಗೆ, ಬೆಂಗಳೂರು ಆಕಾಶವಾಣಿಗೆ ತಗೊಂಡು ಹೋಗಿ ತೋರಿಸಿ ಆ ಒಂದು ನಾಟಕವನ್ನು ರೇಡಿಯೋದಲ್ಲೂ ಕೂಡ ಪ್ರಸಾರ ಮಾಡೋ ವ್ಯವಸ್ಥೆ ಕೂಡ ಮಾಡಿದ್ರು. ಸೊ ಹೀಗೆ ನಾಟಕದ ಹಿನ್ನೆಲೆಯೇ ಸಾಕಷ್ಟು ಇತ್ತು. ಆಕಾಶವಾಣಿಯಲ್ಲಿ ನಾಟಕ ಮಾಡಿದಾಗ್ಲೂ ಕೂಡ ನಾನು ಆಕಾಶವಾಣಿ ಸೇರ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ. ಆಕಾಶವಾಣಿ ಬಗ್ಗೆ ನನಗೇನು ಗೊತ್ತೇ ಇರಲಿಲ್ಲ. 2 ನಾಟಕ ಮಾಡಿದ ನಂತರ ಸಂಬಂಧ ದೂರ ಆಗಿತ್ತು. ಆ ನಂತರ ನಾನು ಒಂದಂತೂ ನಿರ್ಧಾರ ಮಾಡಿದ್ದೆ, ನಾನು ಇದೇ ಕ್ಷೇತ್ರದಲ್ಲೇ ಮುಂದುವರಿಬೇಕು ಅಂತ. ಸೊ ನಾಟಕಕ್ಕೆ ಸಂಬಂಧಪಟ್ಟಂತಹ ಸಿನಿಮಾ ಇರಬಹುದು, ಅಥವಾ TV ಸೀರಿಯಲ್ ಆಗ್ತಾನೆ ಬರ್ತಾ ಇತ್ತು ಅದಿರಬಹುದು, ಈ ರೀತಿಯಾದಂತಹ ಕ್ಷೇತ್ರಗಳಲ್ಲೇ ಮುಂದುವರಿಬೇಕು ಅನ್ನೋ ಒಂದು ಬಯಕೆ ಅಂತೂ ನನಗಿತ್ತು. ಅದು ನನ್ನ ಅದೃಷ್ಟ ಅಂತ ಹೇಳ್ಬೋದು. ನನ್ನ ಪ್ಯಾಷನ್ನು ನನ್ನ ಪ್ರೊಫೆಷನ್ ಆಯಿತು. ಸೊ ಇದು ಬಹಳ ಕಡಿಮೆ ಜನಕ್ಕಾಗತ್ತೆ ಅಂತ ನನಗೂ ಗೊತ್ತಿದೆ. ಸೊ ಯಾವತ್ತೂ ಕೂಡ ನಿಮ್ಮ ಪ್ಯಾಷನ್ನು ನಿಮ್ಮ ವೃತ್ತಿಯಾಗೋದು ಕಡಿಮೆ. ಸೊ ಯಾಕೆಂದರೆ ಆ ಥರ ಆದಾಗ ಮಾತ್ರ ನಮ್ಮನ್ನು ನಾವು ಹೆಚ್ಚು ತೊಡಗಿಸ್ಕೊಳ್ಳಿಕ್ಕೆ ಅವಕಾಶ ಆಗತ್ತೆ. ಅದರಿಂದ ನಾನು ಆಗ UPSC ಮುಖಾಂತರ ಈ ಥರದ ಒಂದು ಅರ್ಜಿ ಕರೆದಿದ್ರು ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ಸ್ಗೆ. ನಾನು ನಾಟಕ ವಿಭಾಗ ಅಂತ ತಿಳಿಸಿದ್ರು. ನಾಟಕ ವಿಭಾಗಕ್ಕೇನೆ ಅರ್ಜಿಯನ್ನು ಹಾಕ್ಕೊಂಡಿದ್ದೆ. ನಾಟಕ ವಿಭಾಗದಲ್ಲೇನೆ ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಆಗಿ ನನಗೆ ಕೆಲಸ ಸಿಕ್ತು. ಮೊದಲ ಪೋಸ್ಟಿಂಗು ಗುಲ್ಬರ್ಗಾದಲ್ಲಿ ಆಯಿತು. ಸರ್, ನಿಮ್ಮ ಈ ನಾಟಕದ ಒಂದು ಪ್ರೀತಿ ಮತ್ತೆ ನಾಟಕದ ಕಡೆಗೆ ತಮ್ಮ ಒಲವು ಇರಲಾಗಿ ಆಕಾಶವಾಣಿಯಲ್ಲೂ ಕೂಡ ನಾಟಕ ವಿಭಾಗಕ್ಕೆ ತಾವು ಕಾರ್ಯಕ್ರಮ ನಿರ್ವಾಹಕರಾಗಿ ಸೇರ್ಕೊಂಡ್ರಿ. ಅದರ ಬಗ್ಗೆ ಒಂದಷ್ಟು ಮಾತಾಡೋಣ. ಈಗ ತಾವು ಬೆಂಗಳೂರು, ಕೋಲಾರ ಈ ಪರಿಸರದಲ್ಲಿ ಬೆಳೆದಂಥವ್ರು, ಮೈಸೂರಿನಲ್ಲಿ ಬೆಳೆದಂಥವ್ರು, ಮಂಡ್ಯದಲ್ಲಿ ಬೆಳೆದಂಥವ್ರು, ಆ ಬಿಸಿಲ ನಾಡು ಗುಲ್ಬರ್ಗಕ್ಕೆ ಹೋದಾಗ ಏನಪ್ಪ ಇಂಥ ಬಿಸಿಲಿಗೆ ನಾನು ಬಂದ್ಬಿಟ್ನಲ್ಲ ಅಂತ ಅಂದ್ಬಿಟ್ಟು ಬೇಸರ ಆಯಿತೋ ಅಥವಾ ಬಿಸಿಲನ್ನ ನೆರಳನ್ನಾಗಿ ತಾವು ಮಾಡ್ಕೊಂಡ್ರ? ನಂಗೆ ಆ ರೀತಿ ಏನು ಬೇಸರ ಆಗಲಿಲ್ಲ. ಯಾಕೆಂದರೆ ನಾನು ಡಿಗ್ರಿ ಆದ ನಂತರ 5 ವರ್ಷ ನನಗೆ ಕೆಲಸ ಇರಲಿಲ್ಲ. 5 ವರ್ಷ ನಾನು ಸಣ್ಣ ಪುಟ್ಟ ನಾಟಕ ಅದು ಇದೆಲ್ಲ ಮಾಡ್ಕೋತಾ ಇದ್ದೆ. ಆದ್ರೆ ಒಂದು ಹೆಚ್ಚು ದುಡ್ಡಿನ ಅವಶ್ಯಕತೆ ಇತ್ತು. ಆ ರೀತಿಯಾದಂತಹ ಏನು ಇರಲಿಲ್ಲ ನನಗೆ. ಮಧ್ಯದಲ್ಲಿ ಯಾವುದೋ ಒಂದು ಖಾಸಗಿ ಸಂಸ್ಥೆಯಲ್ಲಿ ಸೇಲ್ಸ್ಮನ್ ಆಗಿ ಕೂಡ 6 ತಿಂಗಳು ಕೆಲಸ ಮಾಡಿದ್ದೆ. ಹಣಕ್ಕೋಸ್ಕರ ಅಷ್ಟೇ, ಬೇರೆ ಏನೂ ಅಲ್ಲ, ಜೀವನೋಪಾಯಕ್ಕೋಸ್ಕರ ಮಾತ್ರ ಮಾಡಿದೆ. ಆದರೆ ಮತ್ತೆ ನಾಟಕ ನನ್ನನ್ನು ಸೆಳೀತು. ಸೊ ಆ ಒಂದು ನಿಟ್ಟಿನಲ್ಲಿ ಮತ್ತೆ ಬಿಟ್ಟೆ 6 ತಿಂಗಳ ನಂತರ. ಅದಾದ 1-2 ವರ್ಷ ಏನು ಕೆಲಸ ಇರಲಿಲ್ಲ, ನಾಟಕಗಳನ್ನು ಮಾಡ್ತಾ ಇದ್ದೆ. ಸೊ ಕಾಲೇಜಿಗೂ ಕೂಡ ಕಾಲೇಜು ಬಿಟ್ಟ ಮೇಲೆ ಕಾಲೇಜಿಗೂ ಕೂಡ ನಾನು ನಾಟಕಗಳನ್ನು ಮಾಡ್ತಾ ಇದ್ದೆ.
ಉಳ್ಳಾಳ್ ಶೀಲ್ಡ್ ನಾಟಕೋತ್ಸವ, ಆಗ ರಾಜ್ಯ ಮಟ್ಟದ ಉಳ್ಳಾಳ್ ಶೀಲ್ಡ್ ನಾಟಕೋತ್ಸವಕ್ಕೆ ನಾನು ತಲೆದಂಡ ನಾಟಕವನ್ನ, ಗಿರೀಶ್ ಕಾರ್ನಾಡರ ತಲೆದಂಡ ನಾಟಕವನ್ನ ಮೊದಲ ಶೋ, ಅದು ಕೂಡ ಎಡಿಟೆಡ್. ಸೊ ಮೊದಲ ಶೋನೇ ಎಡಿಟೆಡ್ ಆಗಿ ಪರ್ಮಿಷನ್ ತಗೊಂಡು ತಲೆದಂಡ ನಾಟಕವನ್ನ MES ಕಾಲೇಜ್ಗೆ ಮಾಡಿಸಿದ್ದೆ. ಸುಮಾರು 40-50 ಪಾತ್ರಗಳು. ಪ್ರತಿದಿನ ಬೆಳಿಗ್ಗೆ 8-9 ಗಂಟೆಯಿಂದ ಸಂಜೆ 6 ಗಂಟೆ 8 ಗಂಟೆವರೆಗೂ ರಿಹರ್ಸಲ್. ಸುಮಾರು ಒಂದು 13-15 ದಿನಗಳ ರಿಹರ್ಸಲ್ ನಂತರ ಅದನ್ನ ಕಲಾಕ್ಷೇತ್ರದಲ್ಲಿ ಬೆಂಗಳೂರಲ್ಲಿ ಶೋ ಮಾಡಿದ್ವಿ. ಅದಕ್ಕೆ ಸಾಕಷ್ಟು ಜನ ರಂಗಭೂಮಿ ದಿಗ್ಗಜರೆಲ್ಲ ಬಂದು ನೋಡಿದ್ರು ಅದನ್ನ. ಅದು ಉತ್ತಮವಾದ ನಾಟಕವಾಗಿ ಏನು ಹೊರಗೆ ಬರಲಿಲ್ಲ, ಆದರೆ ಒಳ್ಳೆ ಪ್ರಯತ್ನವಾಗಿ ಹೊರ ಬಂತು. ಆ ತರದ ಒಂದು ಹೆಗ್ಗಳಿಕೆ ಕೂಡ ನನಗೆ ಸಾಕಷ್ಟಿದೆ. ಈ ರೀತಿಯಾದಂತಹ ಒಂದು ನಾಟಕದ ಹಿನ್ನೆಲೆಯ ಮುಖಾಂತರ ಬಂದಿದ್ದರಿಂದ, ಜೊತೆಗೆ ನಾನು ಪತ್ರಿಕೋದ್ಯಮದಲ್ಲಿ ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮಾ ಕೂಡ ಪಡೆದಿದ್ದೀನಿ. ಆ ಒಂದು ಹಿನ್ನೆಲೆಯಿಂದ ಪತ್ರಿಕೆಗಳಿಗೂ ಕೂಡ ಬರೀತಾ ಇದ್ದೆ ನಾನು. ಕೆಲವೊಂದು ಫೀಚರ್ಸ್ ಅದು ಇದು ಎಲ್ಲ ಬರೀತಾ ಇದ್ದೆ. ಆ ಹಿನ್ನೆಲೆ ಇರಬಹುದು. ರಂಗಭೂಮಿ ಒಂದು ವ್ಯಕ್ತಿತ್ವವನ್ನು ರೂಪಿಸುತ್ತೆ. ಅದು ಏನೇ ಮಾಡದೇ ಇದ್ರೂ, ಉತ್ತಮ ನಟನನ್ನಾಗಿ ರೂಪಿಸದೇ ಇದ್ರು, ನಿರ್ದೇಶಕನನ್ನಾಗಿ ರೂಪಿಸದೇ ಇದ್ರು, ಒಳ್ಳೆಯ ವ್ಯಕ್ತಿಯನ್ನಾಗಿ ಅಂತೂ ಖಂಡಿತವಾಗಿ ರಂಗಭೂಮಿ ರೂಪಿಸುತ್ತೆ. ಯಾಕೆಂದ್ರೆ ಅದು ಟೀಮ್ ವರ್ಕು. ನೀವು ಒಂಥರ ಗುಂಪಲ್ಲಿ ಕೆಲಸ ಮಾಡಬೇಕು, ಒಂಥರ ಸಂಘದ ಚಟುವಟಿಕೆಗಳಲ್ಲಿ ಕೆಲಸ ಮಾಡಬೇಕು. ಆದ್ರಿಂದ ನೀವು ಇನ್ನೊಬ್ಬರ ಈಗೋ ಇರಬಹುದು, ಅಥವಾ ಇನ್ನೊಬ್ಬನ ಅವನೊಂದು ಬೈಗುಳ ಇರಬಹುದು, ಅವರ ನಡತೆ ಇರಬಹುದು, ಎಲ್ಲವನ್ನೂ ಕೂಡ ತೂಗಿಸ್ಕೊಂಡು ಹೋಗ್ಲೇಬೇಕಾಗತ್ತೆ. ಯಾಕಂದ್ರೆ ನಾಟಕ ಚೆನ್ನಾಗಿ ಬರಬೇಕಾಗತ್ತೆ. ಅಂತಿಮವಾಗಿ ನಾಟಕನೇ ಮುಖ್ಯ ಆಗತ್ತೆ. ಸ್ಟೇಜ್ ಮೇಲೆ ಏನ್ ಬರುತ್ತೋ ಅದೇ ಮುಖ್ಯ ಆಗತ್ತೆ. ಇವರು ಎಲ್ಲರೂ ಕೂಡ ಪಾತ್ರಧಾರಿಗಳು ಅಷ್ಟೇ ಹೊರತು ಆ ಪಾತ್ರಧಾರಿಗಳ ನಡತೆಗಳ ಬಗ್ಗೆ ನಾವು ಹೆಚ್ಚು ಗಮನ ಕೊಡೋದಕ್ಕೆ ಬರೋದಿಲ್ಲ. ಅದು ನನಗೆ ಹೆಚ್ಚು ರೂಪಿಸ್ತು ಅಂತ ಅನ್ಸುತ್ತೆ ನನಗೆ. ಆ ನಿಟ್ಟಿನಲ್ಲಿ ನನಗೆ ಗುಲ್ಬರ್ಗ ಆ ಥರ ಏನು ಬೇಜಾರಾಗಲಿಲ್ಲ. ಎಲ್ಲಿ ಬೇಜಾರಾಯಿತು ಅಂತಂದ್ರೆ, ನಾನು ನಮ್ಮ ತಾಯಿ ಜೊತೆ ಬಹಳ ಅಟ್ಯಾಚ್ಮೆಂಟ್ ಇತ್ತು ನನಗೆ. ಸೊ ಆ ಒಂದು ನಿಟ್ಟಿನಲ್ಲಿ ನನಗೆ ಸ್ವಲ್ಪ ದೂರ ಆದೆ ಅನ್ನೋ ಒಂದು ಹೋಮ್ ಸಿಕ್ನೆಸ್ ಅಂತಾರಲ್ಲ, ಸೊ ಅದು ಸ್ವಲ್ಪ ಇತ್ತು. ಮನೆಯಿಂದ ಹಾಗೆ ಮೊಬೈಲ್ಗಳು ಇಲ್ಲ, ಏನು ಇರಲಿಲ್ಲ. ನೋಡಬೇಕು ಅಂದ್ರೆ ಬಿಡೋ ಸಿಕ್ಕಿದಾಗ, ರಜೆ ಸಿಕ್ಕಿದಾಗ ನೇರ ಬೆಂಗಳೂರಿಗೆ ಬಂದ್ಬಿಡೋದು. ತಿಂಗಳಿಗೊಂದ್ಸಲ ಮಾತ್ರ ಬರೋದಕ್ಕೆ ಅವಕಾಶ ಇತ್ತು. ಆಗ ಬರೀ 2ನೇ ಶನಿವಾರ ಮಾತ್ರ ಕೇಂದ್ರ ಸರ್ಕಾರದಲ್ಲಿ ರಜಾ ಇತ್ತು. ಸೊ ತಿಂಗಳಲ್ಲಿ 1 ದಿನ 2ನೇ ಶನಿವಾರದ ಜೊತೆಗೆ ಇನ್ನು 1 ದಿನ 2 ದಿನ ರಜಾ ಹಾಕ್ಕೊಂಡು ನಾನು ಬೆಂಗಳೂರಿಗೆ ಬರ್ತಾ ಇದ್ದೆ. ಆಗೆಲ್ಲ ಬರೀ ಲ್ಯಾಂಡ್ ಲೈನು. ಫೋನ್ ಮಾಡಬೇಕು ಅಂದರೆ ಭಾಳ ಕಾಸ್ಟ್ಲಿ. ಬೆಳಿಗ್ಗೆ ಹೊತ್ತು ಅದಕ್ಕೆ ರಾತ್ರಿ 11 ಗಂಟೆ ಮೇಲೆ STD ಕಾಯ್ಕೊಂಡು 11 ಗಂಟೆ ನಂತರ ರಾತ್ರಿ ಫೋನ್ ಸಂಪರ್ಕ ಮಾಡುವಂಥ ವ್ಯವಸ್ಥೆ ಎಲ್ಲ ಇತ್ತು. ಆ ರೀತಿ ನನಗೇನು ತೊಂದರೆ ಆಗಲಿಲ್ಲ. ಗುಲ್ಬರ್ಗಾದಲ್ಲಿ ಒಳ್ಳೆ ವಾತಾವರಣ ಇತ್ತು. ಅಲ್ಲೂ ಕೂಡ ನಾನು ನೆನಪಿಸ್ಕೊಳ್ಬೇಕು ಅಂತಂದ್ರೆ MB ಪಾಟೀಲ್ ಅವರಿದ್ರು, AV ಪಾಟೀಲ್ ಇದ್ರು. ಸೊ AV ಪಾಟೀಲು ನನಗೆ ಒಂದು ರೀತಿ ಕಾರ್ಯಕ್ರಮಗಳಲ್ಲಿ ಹೇಗೆ ತೊಡಗಿಸ್ಕೋಬೇಕು, ಹೇಗೆ ರೂಪಿಸಬೇಕು ಅನ್ನೋದನ್ನ ಹೇಳ್ಕೊಟ್ಟಂತ ಗುರುಗಳು. ಇನ್ನು MB ಪಾಟೀಲ್ ಅವರು ಅಡ್ಮಿನಿಸ್ಟ್ರೇಷನ್ ಅವ್ರದ್ದು ಚೆನ್ನಾಗಿತ್ತು, ಒಳ್ಳೆ ರೈಟಿಂಗ್ ಇತ್ತು, ಡ್ರಾಫ್ಟಿಂಗ್ ಎಲ್ಲ ಚೆನ್ನಾಗಿತ್ತು, ಕೋಆರ್ಡಿನೇಷನ್ ನೋಡ್ತಾ ಇದ್ರು. ಈ ನಿಟ್ಟಿನಲ್ಲಿ ಅವರು ಕೆಲವೊಂದು ಕೆಲಸ ಕಾರ್ಯಗಳನ್ನು ಕಲಿಸ್ಕೊಟ್ರು. ಸೊ ಹೀಗೆ ಸಾಕಷ್ಟು ಸಂಪರ್ಕ ಇತ್ತು. ಜೊತೆಗೆ ನಮ್ಮಲ್ಲಿ ನಿವೃತ್ತರಾದಂತಹ ಶ್ರೀನಿವಾಸ್ ಪ್ರಸಾದ್ ಅವರು ನನ್ನ ಜೊತೆ ಇದ್ರು. ಅವರು ಕೂಡ ಒಳ್ಳೆ ಕಾರ್ಯಕ್ರಮ ನಿರ್ಮಾಪಕರು. ಅವರು ಕೂಡ ನನಗೆ ಸಾಕಷ್ಟು ಸಲಹೆಗಳನ್ನ, ಮಾರ್ಗಸೂಚಿಗಳನ್ನ ಕೂಡ ನೀಡ್ತಾ ಇದ್ರು, ಹೇಗೆ ಕೆಲಸ ಮಾಡಬೇಕು ಅಂತ. ಒಳ್ಳೆಯ ಅಧಿಕಾರಿಗಳ ಜೊತೆಯಲ್ಲಿ ತಾವು ಕರ್ತವ್ಯವನ್ನ ನಿರ್ವಹಿಸಲಾಗಿ ಅಪಾರವಾದಂತಹ ಒಂದು ಆಡಳಿತಾತ್ಮಕವಾದಂತಹ ಸಂಗತಿಗಳು, ಹಾಗೇನೆ ಅಪಾರವಾದಂತಹ ಕಾರ್ಯಕ್ರಮಗಳ ಬಗೆಗಿನ ಪರಿಕಲ್ಪನೆಗಳು ತಮ್ಮಲ್ಲಿ ಮೂಡ್ತಾ ಹೋಯಿತು. ತಾವು ಇಷ್ಟಪಡುವ, ಗೌರವಿಸುವ ಒಬ್ಬ ವ್ಯಕ್ತಿಯನ್ನ ನಾವು ಕರೆ ಮಾಡಿ ಮಾತಾಡಿಸ್ತಾ ಇದ್ದೇವೆ. ನೇರವಾಗಿ ಅವರ ಧ್ವನಿಯ ಮೂಲಕವೇ ತಾವು ಕೇಳಬಹುದು. ಸರ್ ನಮಸ್ಕಾರ. 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 ಉಮೇಶ್ ಅವ್ರಿಗೆ ನಮಸ್ಕಾರ. ನಮಸ್ಕಾರ ಸರ್, ನಮಸ್ಕಾರ. ಈಗ ತಮ್ಮ ಮಗ ಉಮೇಶ್ SS ಅವರು ಇವತ್ತು ನಿವೃತ್ತಿಯನ್ನ ಹೊಂದುತ್ತಾ ಇದ್ದಾರೆ. ತಮಗೆ ಏನ್ ಅನ್ನಿಸ್ತಾ ಇದೆ ತಮ್ಮ ಮಗನ ಈ ಒಂದು ಏರುಗತಿಯ
ತಮ್ಮ ಅವರು ನನಗೆ- ಸುರೇಶ್ ಅವರು ಇದ್ದಾರೆ, ಹಾಗೇನೆ ಅವ್ರ ತಂದೆಯವರು ಕೂಡ ಈ ಸಂದರ್ಭದಲ್ಲಿ ಮಾತಾಡ್ತಾರೆ. ಮಾತಾಡಿ ಸರ್. ಹಲೋ 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 ಅಣ್ಣ. ಹಲೋ ಸರ್ ಹೇಳಿ, ತಮ್ಮ ಮಗ ಇವತ್ತು ನಿವೃತ್ತಿಯನ್ನು ಹೊಂದುತ್ತಾ ಇದ್ದಾರೆ. ಕನ್ನಡ ಇಂಗ್ಲಿಷ್ ಮಿಕ್ಸ್ ಮಾಡ್ಬೋದಾ? ಖಂಡಿತ ಮಾತಾಡಿ ಸರ್. ಅಲ್ಲ, ಹಾ ಐ ಆಮ್ ಎಸ್ ಆರ್ ಶಂಕರ್ ರಾಮಯ್ಯ. ಹಲೋ, ಹಾ ಹೇಳಿ ಸರ್. ಐ ಆಮ್ ಎಸ್ ಆರ್ ಶಂಕರ್ ರಾಮಯ್ಯ, ಹಾ ರಿಟೈರ್ಡ್ ಅಸಿಸ್ಟೆಂಟ್ ಕಮಿಷನರ್, ಸೆಂಟ್ರಲ್ ಎಕ್ಸೈಸ್, ಬ್ಯಾಂಗ್ಳೂರ್. ತುಂಬಾ ಸಂತೋಷ ಸರ್. ಈಗ ತಮ್ಮ ಮಗ ಉಮೇಶ್ ಆಕಾಶವಾಣಿ ಕೊಲೀಗರು, ಆಕಾಶವಾಣಿಯ ಉಮೇಶ ಸಹೋದ್ಯೋಗಿಗಳಿಗೂ ಸ್ನೇಹಿತರಿಗೂ ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಉಮೇಶ ನನಗೆ 2ನೇ ಮಗ. ನನಗೆ 3 ಜನ ಮಕ್ಕಳು. ನಾನು ಕೂಡ ಗೌರ್ಮೆಂಟ್ ಸರ್ವಿಸ್ ಅಲ್ಲಿ ಇದ್ದೆ. ಹಾ ಸರ್. ಹಲೋ, ಹಾ ಹೇಳಿ ಸರ್, ಹೇಳಿ, ಕೇಳಿಸ್ತಾ ಇದೆ. ನಾನು ಕೂಡ ಸೆಂಟ್ರಲ್ ಗೌರ್ಮೆಂಟ್ ಸರ್ವಿಸ್ ಅಲ್ಲಿ ಇದ್ದೆ. ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಸೆಂಟ್ರಲ್ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದ್ದೀನಿ. ಅದು ಅವನು ಉಮೇಶ ಹೇಳಿದಾಗೆ ಅದನ್ನು ಕೇಳ್ತಾ ಇದ್ದೆ. ಕೆಲ್ಸಕ್ಕೆ ಸೇರೋವಾಗ ಬಹಳ ಸಂತೋಷನೇ ಆಗತ್ತೆ. ನಾನು ಕೆಲ್ಸಕ್ಕೆ ಸೇರಿದ್ದು ಹಲೋ ಹೇಳಿ ಸರ್. 1957 ಮಾರ್ಚ್ 1957 ಮಾರ್ಚ್ ಅಲ್ಲಿ ಸೇರಿದೆ ನಾನು. ನಾನು ಅವನು ಗುಲ್ಬರ್ಗ, ಅವನು ಕೆಲ್ಸಕ್ಕೆ ಸೇರಿ ಗುಲ್ಬರ್ಗ ಹೋದ ಫಸ್ಟ್ ಪೋಸ್ಟಿಂಗ್ ಅಲ್ಲಿ. ನಾನು ಫಸ್ಟ್ ಪೋಸ್ಟಿಂಗ್ ಅಲ್ಲಿ ಕೊಯಮತ್ತೂರ್ಗೆ ಹೋದೆ ಬೆಂಗಳೂರಿಂದ. ಆವಾಗ ಅವನು ಹೇಳಿದ ಹಾಗೆ ಅವನ ತಾಯಿಗೆ ಅಟ್ಯಾಚ್ಮೆಂಟ್ ಆಗಿದ್ದ ಅವನು ಅಂತ ಹೇಳ್ತಾ ಇದ್ದ. ಅದೇ ರೀತಿ ನಾನು ಹೇಳಿ ಸರ್, ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಸಿಗೋಕ್ ಮೊದಲು ಬೆಂಗಳೂರಲ್ಲಿ ಬಿನ್ನಿ ಮಿಲ್ಸ್ ಅಂತ ಇತ್ತು, ಇವಾಗ ಬಟ್ಟೆ ಕಾರ್ಖಾನೆ, ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಾವು ಅಲ್ಲೇನೆ ಸಿಟಿ ಮಾರ್ಕೆಟ್ ಹತ್ರ ಇದ್ವಿ. ನಮ್ ತಾಯಿಯವರು ನಡ್ಕೊಂಡು ಇಲ್ಲಿಂದ ಬೆನ್ನಿ ಮಿಲ್ಗೆ ಸುಮಾರು 10 ನಿಮಿಷಕ್ಕೆ ಹೋಗ್ಬೋದು. ಅಷ್ಟು ದೂರ ಕೊಯಮತ್ತೂರ್ ಕೆಲ್ಸಕ್ಕೆ ಯಾಕೆ ಹೋಗ್ತೀಯಾ ನೀನು ಅಂತ ಹೇಳಿ ಬಹಳ ಗಲಾಟೆ ಮಾಡಿದ್ರು. ಇವತ್ತು ನನಗೆ ಜ್ಞಾಪಕ ಇದೆ. ಆದ್ರೆ ನಮ್ ತಂದೆ, ನಮ್ ಸೋದರ ಮಾವ, ಆಮೇಲೆ ನಾನು ಗಟ್ಟಿ ಮನಸ್ಸು ಮಾಡಿ ಕೆಲ್ಸಕ್ಕೆ ಸೇರಿದ್ರಿಂದ ದೇವ್ರ ದಯದಿಂದ ನಾನು ಅಸಿಸ್ಟೆಂಟ್ ಕಮಿಷನರ್ ವರೆಗೂ ಹತ್ತಿ ರಿಟೈರ್ ಆಗಿ ನಿವೃತ್ತಿ ಆಗಿ ಚೆನ್ನಾಗಿದ್ದೀನಿ. ನೋಡಿ ಸರ್, ಈಗ ತಮ್ಮ ಮಗ ಒಂದು ಕೇಂದ್ರದ, ಆಕಾಶವಾಣಿ ಕೇಂದ್ರದ ಮುಖ್ಯಸ್ಥರಾಗಿ ನಿವೃತ್ತಿಯನ್ನ ಹೊಂದುತ್ತಾ ಇದ್ದಾರೆ. ಇವರು ಉಮೇಶ್ ಅವರು ತಮ್ಮ 3 ಜನ ಮಕ್ಕಳಲ್ಲಿ ಒಬ್ರು. ರಂಗಭೂಮಿಯಲ್ಲಿ ಬಹಳ ಹೆಸರನ್ನ ಮಾಡಿದಂತವರು, ನಾಟಕಗಳ ಸ್ಕ್ರಿಪ್ಟ್ ಅನ್ನ ಬರೀತಾ ಇದ್ದಂತವ್ರು. ಎಳೆತನದಲ್ಲಿ ಇವರು ಹೇಗಿದ್ರು ಸರ್? ತುಂಟ್ರಾಗಿದ್ರ ಹೇಗೆ? ಹೇಳ್ತೀನಿ. ಅವನು ಸ್ವಲ್ಪ ಇಂಗ್ಲಿಷ್ ಮಧ್ಯ ಮಾತಾಡ್ತೀನಿ. ಖಂಡಿತ ಸರ್. ಹೇಳಿ ಸರ್. See, my son Umesh was a bright boy. He was not mischievous. But he was very intelligent and active. Even as a student, he was studious, dedicated to his work, and had devotion to duty. The same thing is now he has continued in his life, and that has made him to rise to this status. ಸರ್, ಈಗ ಇವನ್ ಎಜುಕೇಶನ್ ವಿಚಾರ 1 ನಿಮಿಷ ತಕ್ಷಣ ಓಡಿಸ್ತೀನಿ. ಹೇಳಿ ಸರ್. ಓದಿ. I was on a transferable job. His education was began in Bangalore. Primary education began in Bangalore and spread over Gauribidnor and Mandya, and again ended and completed in Bangalore. ಅಂದ್ರೆ ನಾನು ಬೆಂಗಳೂರಲ್ಲಿ ಪ್ರೈಮರಿ ಸ್ಕೂಲ್ ಅಲ್ಲಿ ಸೇರಿಸಿದೆ. ಗೌರಿಬಿದನೂರ್ಗೆ ಹೋಗಿ ಅವ್ನು ಹೇಳ್ತಾ ಇದ್ನಲ್ಲ ಅಶ್ವಥ್ ನಾರಾಯಣ್ ಅಂತ, ಅಲ್ಲೇ ಅಲ್ಲಿ ಮಿಡ್ಲ್ ಸ್ಕೂಲ್ ಅಲ್ಲಿ ಅಂದ್ರೆ ಪ್ರೈಮರಿ 5, 6, 4, 5, 6 ಎಲ್ಲ ಓದಿದ್ದು. ಅಲ್ಲಿ ಅವನು ಡಿಬೇಟ್ಸ್ ಅಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿ ಪ್ರೈಸ್ಗಳು ತರ್ತಾ ಇದ್ದ. ಅಲ್ಲಿಂದ ಮಂಡ್ಯಕ್ಕೆ ಬಂದು ಮಂಡ್ಯದಲ್ಲಿ 7ನೇ ಕ್ಲಾಸ್ ಮುಗಿಸ್ಬಿಟ್ಟು ಅಲ್ಲಿ
8-9ನೇ ಕ್ಲಾಸ್ಗೆ ಮೈಸೂರು ಹೈಸ್ಕೂಲ್ ಅಲ್ಲಿ ಸೇರ್ದ. ಅಷ್ಟೊತ್ತಿಗೆ ತಿರುಗಿ ನಮ್ಗೆ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಯ್ತು. ಅಲ್ಲಿ ತಿರುಗಿ ಬೆಂಗಳೂರಲ್ಲಿ ಗಾಂಧಿನಗರ್ ಹೈಸ್ಕೂಲ್ ಅಲ್ಲಿ ಕಂಪ್ಲೀಟ್ ಮಾಡಿದೆ, SSLC ಕಂಪ್ಲೀಟ್ ಮಾಡಿದೆ. ದೆನ್ ಫಾರ್ ಹೈಯರ್ ಎಜುಕೇಶನ್ ಹಿ ಜಾಯಿಂಡ್ MES ಕಾಲೇಜ್ ಬ್ಯಾಂಗ್ಳೂರ್. ಅಲ್ಲಿಂದ ಮುಂದೆ ಅಲ್ಲಿ PUC ಕಂಪ್ಲೀಟ್ ಮಾಡ್ದ. ಬೆಂಗಳೂರು ಯೂನಿವರ್ಸಿಟಿ BCom ಡಿಗ್ರಿ ತಗೊಂಡ. ತಿರುಗಿನು ಮೈಸೂರು ಯೂನಿವರ್ಸಿಟಿದು ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಇನ್ ಜರ್ನಲಿಸಂ ತಗೊಂಡ. ಇದು ಅವನ ಎಜುಕೇಶನ್. ಈಗ ಸರ್, ರಂಗಭೂಮಿಯಲ್ಲಿ ಅಂದ್ರೆ ನಾಟಕದಲ್ಲಿ ಇವರು ಅಭಿನಯಿಸ್ತಾ ಇದ್ರು. ಎಲ್ಲಿ ನನ್ನ ಮಗ ನಾಟಕದ ಹಾದಿಯನ್ನ ಹಿಡಿದ್ಬಿಟ್ಟು ವೇದಿಕೆಗಳಲ್ಲಿ ಕಾಣಿಸ್ಕೊಳ್ತಾನೆ ಅಥವಾ ಏನೋ ಬದುಕನ್ನ ಬೇರೆ ದಿಕ್ಕಿನಡೆಗೆ ತೆಗೆದುಕೊಂಡು ಹೋಗ್ಬಿಡ್ತಾನೋ, ನನ್ನ ನಿರೀಕ್ಷೆಯ ಒಂದು ಹುದ್ದೆಯನ್ನ ಈತ ಪಡ್ಕೊಳ್ತಾನೋ ಇಲ್ವೋ ಅನ್ನುವಂತಹ ಒಂದು ಆತಂಕ ತಮ್ಮಲ್ಲಿ ಏನಾದ್ರು ಇತ್ತ ಆ ಸಂದರ್ಭದಲ್ಲಿ? ಅದರಲ್ಲಿ ನಾನು ಆತರ ಯೋಚನೆ ಮಾಡಿರ್ಲಿಲ್ಲ. ಆವಾಗ ನಾನು ಯೋಚನೆ ಮಾಡಿರ್ಲಿಲ್ಲ, ಹಾಗೆಲ್ಲ ಯೋಚನೆ ಮಾಡಿರ್ಲಿಲ್ಲ. ಅದು ನನಗೆ ಅವನು ಹೇಳ್ತಾ ಇದ್ದ ಪ್ರಕಾರ ಅವನ ರಂಗಭೂಮಿಗೆ MES ಕಾಲೇಜಲ್ಲಿ ಇದ್ದಾಗ ಅವನಿಗೆ ರಂಗಭೂಮಿಯ ಪರಿಚಯ ಆಯ್ತು. ಅದಕ್ಕೆ ಕಾರಣರಾದವರು ಅವನೇ ಇದ್ದಾನೆ ಅಲ್ಲ, ಕೇಳಿ ಉಮೇಶ. ಹೇಳಿ ಅಣ್ಣ, ಹೇಳಿ ಅಣ್ಣ, ಹೇಳಿ. ಹಿ ವಾಸ್ ಇಂಟ್ರೊಡ್ಯೂಸ್ ಟು ಡ್ರಾಮೆಟಿಕ್ಸ್ by one Gopalakrishna Nairi, a drama teacher in MES college. Am I correct? ಡ್ರಾಮಾ ಹೇಳ್ಕೊಡ್ತಾ ಇದ್ರು, ಕಾಲೇಜಿಗೆ ಬಂದು ಹೇಳ್ಕೊಡ್ತಾ ಇದ್ರು. ಅಲ್ಲಿಂದ ಶುರು ಆಯ್ತು ಇವನಿಗೆ ಡ್ರಾಮಾ ಮೇಲೆ ಗೀಳು. ಐ ಥಿಂಕ್ ಅದರ್ವೈಸ್ ಅಲ್ಲಿವರೆಗೂ ಅವನಿಗೆ ಡ್ರಾಮಾ ಮೇಲೆ ಇರ್ಲಿಲ್ಲ ಅಂತ ಕಾಣುತ್ತೆ. ಅಂದ್ರೆ ನಂಗೆ ನೀವ್ ಹೇಳಿದ ಹಾಗೆ ನನ್ಗೆ ಆತಂಕ ಯಾವ್ದು ಇರ್ಲಿಲ್ಲ. ಆದ್ರೆ ಒಂದ್ ಸಲ ಇವನಿಗೆ ಎಲ್ಲೋ ಸಿನಿಮಾದವ್ರ ಕಾಂಟ್ರಾಕ್ಟ್ ಆಯ್ತು. ಅಲ್ಲಿ ಇವನ್ನ ಡೈರೆಕ್ಟರ್ ಆಗಿ ಕರೆದಿದ್ರು ಅಂತ ನನ್ನ ಜ್ಞಾಪಕ ಶಕ್ತಿ ಇರೋದ್ರಲ್ಲಿ ಹೇಳ್ತೀನಿ ಉಮೇಶ್. ಹೌದು 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 ಹೌದು. ಮಡ್ರಾಸ್ ಅಲ್ಲಿ ಅಂದ್ರೆ ಈಗಿನ ಚೆನ್ನೈ ಒಳಗೆ ಯಾರೋ ಒಂದು ಫಿಲ್ಮ್ ಶೂಟಿಂಗ್ ಡೈರೆಕ್ಟ್ ಮಾಡೋದಕ್ಕೆ ಕರೆದಿದ್ದಾರೆ, ಹೋಗ್ಲಾ ಅಂತ ಕೇಳ್ದಂಗೆ ಜ್ಞಾಪಕ ಇದೆ ನನಗೆ. ಆ ಟೈಮಲ್ಲಿ ನನ್ನ ಉತ್ತರ ಹೇಳ್ಬಿಡ್ತೀನಿ, ನೋಡಪ್ಪ ನೀವಾಗ ಇವತ್ತಿಗೆ ಆ ಸಿನಿಮಾ ಡೈರೆಕ್ಟರ್ ಆಗಿ ನಿನಗೆ ಹೆಚ್ಚಿಗೆ ದುಡ್ಡು ಬರ್ಬೋದು. ತಿರುಗಿ ಈ ಸಿನಿಮಾ ಡೈರೆಕ್ಟರ್ ಆದ್ಮೇಲೆ ತಿರುಗಿ ನೆಕ್ಸ್ಟ್ ಚಾನ್ಸ್ ಸಿಗತ್ತೆ, ಅದು ಸಕ್ಸಸ್ಫುಲ್ ಆಗುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ಹೌದು ಹೌದು. ಅಷ್ಟೊತ್ತಿಗೆ ಇವನಿಗೆ ಕೆಲಸಕ್ಕೆ ಕೆಲಸಕ್ಕೆ ಆರ್ಡರ್ ಬಂದ್ಬಿಟ್ಟಿತ್ತು. ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಬೆಕ್ಸ್ ಕೆಲಸಕ್ಕೆ ಆರ್ಡರ್ ಬಂದ್ಬಿಟ್ಟಿತ್ತು. ನಿನಗೆ ಒಂದು ಆನೆ ಮೇಲೆ ಕೂತ್ಕೊಂಡು ಹೋಗೋ ಅವಕಾಶ ಸಿಕ್ಕಿದೆ. ಆನೆ ವಿಲ್ ರೀಚ್ ದಿ ಡೆಸ್ಟಿನೇಷನ್. ಆದ್ರೆ ನೀನು ಇವಾಗ ಮಡ್ರಾಸ್ಗೆ ಹೋದ್ರೆ ದೇರ್ ಇಸ್ ನೋ ಗ್ಯಾರಂಟಿ ಆಫ್ ರೀಚಿಂಗ್ ದಿ ಡೆಸ್ಟಿನೇಷನ್. ಹೌದು 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 ಹೌದು. ಅವಾಗ ತಾವು ಮಾರ್ಗದರ್ಶನವನ್ನ ಮಾಡಿದ್ರಿ ಅವ್ರಿಗೆ. ಇದು ಆದ್ರಿಂದ ಐ ಫೀಲ್ ದಟ್ ಈಸ್ ಬೆಟರ್ ಅಂತ ಹೇಳ್ದಂಗೆ ನನಗೆ ಇವಾಗ ನೀವು ಕ್ವಶನ್ ಕೇಳಿದಾಗ ನನಗೆ ಬರ್ತಾ ಇದೆ. ನನಗೆ ಅದರ್ವೈಸ್ ಡೋಂಟ್ ರಿಮೆಂಬರ್ ಹೇಳ್ತಾ ಇದ್ದೆ. ಆಮೇಲೆ ಅಷ್ಟೇ ಮಿಕ್ಕಿದ್ದೆಲ್ಲ ಅವನೇ ಹೇಳ್ತಾ ಇದ್ದಾನೆ. ನಾನು ಏನ್ ಹೇಳ್ಬೇಕು ಅಂತ ಅದನ್ನೇ ಹೇಳ್ಬಿಟ್ಟಿದ್ದಾನೆ. ಅವನ ರಂಗಭೂಮಿ ಒಳಗೆ ಚೆನ್ನಾಗಿ ಅದನ್ನೇ ಟ್ರೈನಿಂಗ್ ತಗೊಂಡ. ಅಲ್ಲೇ ಕಾಲೇಜಲ್ಲಿ ವರ್ಕ್ಶಾಪ್ಸ್ ನಡೀತಾ ಇತ್ತು, ಅದನ್ನ ನಡ್ಕೊಂಡ. ಅಂಡ್ ಹಿ ಯೂಸ್ ಟು ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ಗ್ರೇಟ್ ಫೇಮಸ್ ಪರ್ಸನಾಲಿಟೀಸ್ ಲೈಕ್ ಗಿರೀಶ್ ಕಾರ್ನಾಡ್ ಅಂಡ್ ಅದರ್. ಚೆನ್ನಾಗಿ ಆ ನಾಟಕದ ರಂಗಭೂಮಿ ಒಳಗೇನೆ ಚೆನ್ನಾಗಿ ಮುಂದೆ ಬರದ. ಕಾಲೇಜಲ್ಲೂ ಆದ್ರೆ ಒಂದು ಡಿಗ್ರಿನೂ ತಗೊಂಡ, ಜರ್ನಲಿಸಂ ಅದ್ರಲ್ಲೂ ಹಿಂದೆ ಬಿಡ್ಲಿಲ್ಲ. ಸರ್ ತಮ್ಮ ಮಗನ ಹ್ಯಾಪಿ, ಐ ಆಮ್ ವೆರಿ ಹ್ಯಾಪಿ ದಟ್ ಹಿ ವಾಸ್ ಪ್ರೋಗ್ರೆಸಿಂಗ್. ಓಕೆ ಸರ್, ಲಾಸ್ಟ್ ಕ್ವಶನ್. ತಮ್ಮ ಮಗನ ಬೆಳವಣಿಗೆಯನ್ನ ಗೌರವಿಸ್ತಾ ಮತ್ತೆ ಅವ್ರನ್ನ ಬೆನ್ ತಟ್ತಾ ತಾವು ಇಲ್ಲಿವರೆಗೆ ತಂದು ನಿಲ್ಲಿಸಿದಿರಿ. ತಾವು ಕೂಡ ವೃದ್ಧಾಪ್ಯದಲ್ಲಿ ಇದ್ದೀರಿ, ಆದ್ರೂ ಕೂಡ ನಿಮ್ಮ ಧ್ವನಿಯಲ್ಲಿ ಆ ವೃದ್ಧಾಪ್ಯದ ಯಾವ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ. ಈಗ ನಿವೃತ್ತಿಯನ್ನ ಹೊಂದುತ್ತಾ ಇದ್ದಾರೆ, ತಮ್ಮ ಮಗ ಇನ್ನಷ್ಟು ಸಮೀಪರಾಗ್ತಾರೆ ಅನ್ನುವಂತಹ ಒಂದು ಭಾವನೆ ತಮ್ಗೆ ಇದೆಯಾ? ನನ್ನ ಮಕ್ಕಳು ಯಾವಾಗ್ಲೂ ಸಮೀಪದಲ್ಲೇ ಇದ್ದಾರೆ. ಅವನು ಯಾವತ್ತೂ ದೂರ ಆಗಿಲ್ಲ, ಯಾವತ್ತೂ ಸಮೀಪದಲ್ಲೇ ಇದ್ದಾನೆ. ನನ್ನ 3 ಜನ ಮಕ್ಕಳು ನಮ್ ಸಮೀಪದಲ್ಲೇ ಇದ್ದಾರೆ. ನಾನಿವಾಗ ನನ್ನ 3ನೇ ಮಗಳ ಜೊತೆನೆ ರೆಗ್ಯುಲರ್ ಆಗಿರೋದು. ಮಗ, ಸೊಸೆ, ಮೊಮ್ಮಕ್ಕಳು ಎಲ್ಲರ ಜೊತೆ ಚೆನ್ನಾಗಿ ಸಂತೋಷವಾಗಿದ್ದೀನಿ. ನಾನು ಯಾವತ್ತೂ ನಮ್ದ ಮಕ್ಕಳಿಂದ ದೂರ ಆಗಿಲ್ಲ.
ಅವರು ಯಾರು ನಮ್ಮನ್ನ ಮಕ್ಕಳ ನಮ್ಮನ್ನ ದೂರ ಮಾಡಿಲ್ಲ. ಸರ್, ಕಡೆಯದಾಗಿ ಏನ್ ಹರಿಸ್ತೀರಿ ತಮ್ಮ ಮಗನಿಗೆ? ಒಂದ್ಸಲ ಅದನ್ನ ಇಂಗ್ಲಿಷ್ ಅಲ್ಲಿ ಹೇಳ್ಬಿಡ್ತೀನಿ. ಹೇಳಿ ಸರ್. I am very proud and very happy to see Umesh, after completing a successful career of more than 34 years in Akashvani, has risen to the position of a deputy director of IBS, Indian Broadcasting Service. I'm retiring today as director Akashvani on 31st August. Yes, sir. This month end. Amele, and today 29th August happens to be his birthday. This is a great coincidence. Today you are giving a farewell party. Umesha, ಅಣ್ಣ. ಹೇಳಿ ಅಣ್ಣ. happy birthday to you. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಅಣ್ಣ. Wish you all the best. Wish you all the best in life. ಥ್ಯಾಂಕ್ ಯು. God bless you. ಥ್ಯಾಂಕ್ ಯು ಅಣ್ಣ. ನಿಮ್ಮ ಆಶೀರ್ವಾದ ಅಣ್ಣ. I also give my blessings to Umesh, Chiranjeev Umesh, and his wife Srimati Rajeshwari, a long, healthy, prosperous and happy retired life. ದೇವರು ಅವನ್ನ ಚಿರಕಾಲ ಸುಖವಾಗಿಟ್ಟಿರ್ಲಿ ಅಂತ ನಾನು ಹಾರೈಸ್ತೀನಿ. ಓಕೆ ಸರ್. ಆಮೇಲೆ ಒನ್ ಥಿಂಗ್ ಸ್ಪೆಷಲ್, ಹೇಳಿ ಸರ್. ಫ್ರಮ್ ಸೆಪ್ಟೆಂಬರ್ 1st he will be my co-pensioner. It is a rare combination. Yes sir. It is a rare combination of father and son co-pensioner as central government pensioner. ತುಂಬಾ ಧನ್ಯವಾದಗಳು ಸರ್, ಬಹಳ ಸೊಗಸಾಗಿ ಮಾತಾಡಿದ್ರಿ. ಹಾಗೇನೆ ಸುರೇಶ್ ಅವರು ನಿಮ್ಮ ಜೊತೆಯಲ್ಲಿ ಇರಬೇಕು. ಒಂದ್ ನಿಮಿಷ, ನಿಮಗೂ ನಾವು ಆಕಾಶವಾಣಿ ಮೈಸೂರಿನವರಿಗೆ ನನಗೆ ಮಾತನಾಡಿದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಓಕೆ, ವಂದನೆಗಳು ಸರ್, ವಂದನೆಗಳು. ಸುರೇಶ್ ಅವರೇ ನಮಸ್ಕಾರ. ನಮಸ್ಕಾರ. ನಿಮ್ಮ ಅಣ್ಣ ಇವತ್ತು ನಿವೃತ್ತಿಯನ್ನ ಹೊಂದುತ್ತಾ ಇದ್ದಾರೆ. ನಿಮ್ಮ ತಂದೆಯವರು ತುಂಬಾ ಸೊಗಸಾಗಿ ಮಾತಾಡಿದ್ರು. ಬಹುಶಃ ಒಬ್ಬ ಮಗನಿಗೆ ತಂದೆಯ ಮಾತುಗಳು ಹೇಗಿರ್ಬೇಕು ಅನ್ನುವಂತ ರೀತಿಯಲ್ಲಿ ಮಾರ್ಗದರ್ಶಕವಾಗಿತ್ತು. ಮತ್ತೆ ಮಗ ಹೇಗೆ ತಂದೆಯ ಜೊತೆ ಒಡನಾಟವನ್ನ ಇಟ್ಕೊಂಡಿದ್ರು ಅನ್ನೋದು ತಮ್ಮ ತಂದೆಯವರ ಮಾತುಗಳಲ್ಲಿ ವ್ಯಕ್ತವಾಯಿತು. ತಮ್ಮ ಅಣ್ಣ ಇವತ್ತು ನಿವೃತ್ತಿಯನ್ನ ಹೊಂದುತ್ತಾ ಇದ್ದಾರೆ ಆಕಾಶವಾಣಿ ಮೈಸೂರು ಕೇಂದ್ರದಲ್ಲಿ. ಒಂದ್ ರೀತಿ ಬೇಸರ ಇದ್ದೇ ಇರುತ್ತೆ, ಇಷ್ಟು ಬೇಗ ಆಗೋಗ್ತಲ್ಲ, ಸರ್ವಿಸ್ ಮುಗಿದೋಯ್ತಲ್ಲ, ಇನ್ನೊಂದಷ್ಟು ಕಾಲ ಇರ್ಬೇಕಾಗಿತ್ತಲ್ಲ ಅನ್ನುವಂಥದ್ದು ಭಾವನೆ ಕಾಡುವಂಥದ್ದು ಸಹಜ. ಏನನ್ಸುತ್ತೆ ತಮ್ಮ ಅಣ್ಣವರ ಬಗ್ಗೆ ತಮಗೆ? ಅದು ಹೇಳ್ತಾರಲ್ಲ ಉಮೇಶ್ ಅವರೇ, ಎವ್ರಿಥಿಂಗ್ ಹ್ಯಾಸ್ ಅ ಶೆಲ್ಫ್ ಲೈಫ್ ಅಂತಾರೆ. ಸೊ ಆ ತರ ಶೆಲ್ಫ್ ಲೈಫ್ ಇದ್ದೇ ಇರುತ್ತೆ ಪ್ರತಿಯೊಂದು. ಹೌದು. ಬಟ್ ಆದ್ರೆ ಸಕ್ಸಸ್ಫುಲ್ ಆಗಿ ಅವನು ಆಕಾಶವಾಣಿಲಿ ಒಂದು ಕೆರಿಯರ್ ನ ರೂಪಿಸ್ಕೊಂಡು ಇವತ್ತು ನಿವೃತ್ತಿ ಹೊಂದ್ತಾ ಇದ್ದಾನೆ. ಅಂಡ್ ಒಳ್ಳೆ ಹೆಸರು ಮಾಡಿದಾನೆ. ನಮ್ಗೆಲ್ಲ ಬಹಳ ಹೆಮ್ಮೆ ಅನ್ಸ್ತಾ ಇದೆ ನಮ್ಮ ಅಣ್ಣನ ಬಗ್ಗೆ. ನಾಟಕ ರಂಗದಿಂದ ಅವನು ಎಂಟ್ರಾಗಿ ಅದರಿಂದಾನೇ ಅವನಿಗೆ ಆಕಾಶವಾಣಿಲಿ ಕೆಲಸ ಸಿಕ್ಕಿ ಸೊ ಇವತ್ತಿನ ದಿವಸ ರಿಟೈರ್ ಆಗಿ ಬಹಳ ಒಳ್ಳೆ ಹೆಸರು ಮಾಡಿ ಇವತ್ತು ರಿಟೈರ್ಡ್ ಆಗ್ತಿರೋದು ಬಹಳ ಹೆಮ್ಮೆ ತರ್ತಾ ಇದೆ ನನಗೆ. ಕೋ ಇನ್ಸಿಡೆಂಟ್ ಅನ್ನುವ ಹಾಗೆ ಇವತ್ತು ಅವರ ಜನ್ಮದಿನ. ಹೌದು. ಮುಂದಿನ ವರ್ಷ ಜೊತೆಗೆ ಜನ್ಮದಿನವನ್ನ ಯಾವ್ದೋ ಆಚರಿಸುವಂತ ಅವಕಾಶ ಸಿಗುತ್ತೆ. ಇವತ್ತು ಹೇಗೆ ತಮ್ಮ ಅಣ್ಣವ್ರಿಗೆ ವಿಶ್ ಮಾಡ್ತೀರಿ ತಾವು? ಹೌದು. ಉಮೇಶ್, ಹ್ಯಾಪಿ ಬರ್ತ್ಡೇ ಟು ಯು. ಥ್ಯಾಂಕ್ ಯು ಸುರೇಶ. ಥ್ಯಾಂಕ್ ಯು. ದೇವಡಂತ ಮನ್ಸಿಚ್ಛೈನೆ. ನಾನು ಅವನ ಹತ್ರ ತೆಲುಗುಲೇ ಮಾತಾಡೋದು. ಆಯ್ತು ಸರ್, ತೆಲುಗಲ್ಲೇ ಅವ್ರಿಗೆ ಶುಭ ಕೋರ್ಬಿಡಿ, ಏನ್ ತೊಂದರೆ ಇಲ್ಲ. ಥ್ಯಾಂಕ್ ಯು. ಉಮೇಶ ಸುಖಂగా ఉండు, ಆರಾಮ್గా ఉండు. ಥ್ಯಾಂಕ್ ಯು. ಹ್ಯಾಪಿ ರಿಟೈರ್ಡ್ ಲೈಫ್. ಓಕೆ ರಾ, ಥ್ಯಾಂಕ್ ಯು ವೆರಿ ಮಚ್. ವೆರಿ ಪ್ರೌಡ್ ಆಫ್ ಯು. ಓಕೆ, ಥ್ಯಾಂಕ್ ಯು. ಓಕೆ ಸುರೇಶ್ ಅವರೇ, ಧನ್ಯವಾದಗಳು ಸರ್, ನಮಸ್ಕಾರ. ಥ್ಯಾಂಕ್ ಯು. ನನ್ನ ವೈಫ್ ವನಿತಾನು ಇದ್ದಾಳೆ, ಅವಳನ್ನು ವಿಶ್ ಮಾಡ್ಬಿಡ್ತಾಳೆ. ಖಂಡಿತ ಹೇಳ್ಸಿ ಸರ್. ವನಿತಾ ಮೇಡಮ್ ಹೇಳಿ. ನಮಸ್ಕಾರ. ಹ್ಯಾಪಿ ಬರ್ತ್ಡೇ ಉಮೇಶ್. ಥ್ಯಾಂಕ್ ಯು ವನಿತಾ. ಥ್ಯಾಂಕ್ ಯು. ವಿಶಿಂಗ್ ಯು ವೆರಿ ಲಾಂಗ್ ಹೆಲ್ದಿ
Thank you, retired Appa. life, Thank you. and many more years to come. Thank you for everything. Good luck, Umesh. Good luck. ಥ್ಯಾಂಕ್ ಯು ಮೇಡಮ್. ಸರ್, ಈಗ ನಿಮಗೆ ಧನ್ಯವಾದಗಳನ್ನ ಹೇಳಬೇಕು. ನಮ್ಮ ತಂದೆಯವರ ಜೊತೆ ಇವತ್ತು ಮಾತಾಡಿದ್ದು ನನಗೆ ಬಹಳ ನಿರೀಕ್ಷೆ ಮಾಡಿರಲಿಲ್ಲ. ಅದು ನಾವು ಉದ್ದೇಶಪೂರ್ವಕವಾಗಿನೇ ಒಂದು ಸರ್ಪ್ರೈಸ್ ಅನ್ನ ಕೊಡುವ ನಿಟ್ಟಿನಲ್ಲಿ ಅದನ್ನ ನಾವು ಮಾಡಿದಂಥದ್ದು. ಸರ್, ಈಗ ತಮ್ಮ ತಂದೆಯವರಿಗೆ ನಾಳೆ ಸೆಪ್ಟೆಂಬರ್ 3ನೇ ತಾರೀಕಿಗೆ 91. ಓಹೋ, ದೀರ್ಘಾಯುಷಿ, ಬಹಳ ಸಂತೋಷ, ಶತಾಯುಷಿ ಆಗ್ಲಿ ಸರ್. ನಾವು ಕೂಡ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇವೆ ಅವರಿಗೆ. ತಮ್ಮ ತಂದೆಯವರ ಮಾತುಗಳನ್ನ ಕೇಳಿದ್ರಿ, ಕೇಳ್ತಾನೆ ತಾವು ಭಾವುಕರಾಗ್ಬಿಟ್ರಿ. ಯಾವಾಗ್ಲೂ ಅಷ್ಟೇನೆ ತಂದೆಯಿಂದ ಮಗನ ಹೊಗಳಿಕೆಯನ್ನ ಕೇಳುವಂಥದ್ದು ಕೆಲವೊಮ್ಮೆ ಅಪರೂಪ ಆಗತ್ತೆ. ಹಾಗಾಗ್ಬೇಕಾಗಿತ್ತು, ಹೀಗಾಗ್ಬೇಕಾಗಿತ್ತು, ಅವನು ಹಾಗಾಗ್ಲಿಲ್ಲ ಅಂತನ್ಬಿಟ್ಟು ಒಂದಷ್ಟು ಕೊರತೆಗಳನ್ನೇ ಹೇಳ್ಕೊಳ್ತಾರೆ. ಆದ್ರೆ ತಮ್ಮ ತಂದೆಯವರ ಮಾತುಗಳಲ್ಲಿ ಆತ್ಮವಿಶ್ವಾಸ. ಆದ್ರೆ ನಮ್ಮ ತಂದೆಯವ್ರಿಗೆ ಒಂದಿತ್ತು, ನಾನು CA ಮಾಡಬೇಕು ಅಂತಿತ್ತು ಅವ್ರಿಗೆ. ನಾನು ಚಾರ್ಟೆಡ್ ಅಕೌಂಟೆಂಟ್ ಆಗಬೇಕು ಅಂತಿತ್ತು. ಸರಿ, ನಾನು ನಮ್ಮ ತಂದೆಯವ್ರನ್ನ ಸುಮ್ನೆ ಒಂಥರ ಸಂತೋಷ ಪಡಿಸೋದಕ್ಕೆ ಆ CA ಬುಕ್ಸ್ ಎಲ್ಲ ತಂದಿಟ್ಟಿದ್ದೆ, ಎಲ್ಲ ಇಷ್ಟಿಷ್ಟು ದಪ್ಪ ಪುಸ್ತಕಗಳು. ಸೊ ಅದನ್ನೆಲ್ಲ ತಂದಿಟ್ಟಿದ್ದೆ. CAದೇನೋ ಎಂಟ್ರೆನ್ಸ್ ಇತ್ತಾಗ. ಸೊ ಎಂಟ್ರೆನ್ಸ್ಗೆ ದುಡ್ಡು ಕಟ್ಟಿದ್ದೆ ಅನ್ಸುತ್ತೆ ಎಕ್ಸಾಮ್ಗೆ, ಬಟ್ ಪರೀಕ್ಷೆಗೆ ಹೋಗ್ಲಿಲ್ಲ. ನನಗೆ ಮೂಡಿರ್ಲಿಲ್ಲ, ಹೋಗ್ಲಿಲ್ಲ. ಅಂದ್ರೆ ಬಯಸಿದ್ದನ್ನ, ಅಂದ್ರೆ ತಂದೆಯವರು ಬಯಸಿದ್ದನ್ನ ತಾವು ಆಯ್ಕೆ ಮಾಡ್ಕೊಳ್ಳಿಲ್ಲ, ತಾವು ಬಯಸಿದ್ದನ್ನ ಆಯ್ಕೆ. ಏನ್ ಅನ್ಸುತ್ತೆ ಸರ್ ತಮ್ಮ ತಂದೆಯವರ ಮಾತುಗಳನ್ನ ಕೇಳ್ತಾ ಇದ್ದಾಗ? ಸಾಕಷ್ಟು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಸೊ ಶುರುವಲ್ಲಿ ನಾಟಕದ ಬಗ್ಗೆ, ಯಾಕಂದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ಯಾವುದೇ ಒಂದು, ನಮ್ಮ ಕುಟುಂಬದಲ್ಲಿ ನಾಟಕದ ಹಿನ್ನೆಲೆಯವರು ಯಾರು ಇರಲಿಲ್ಲ. ಸೊ ಅದರಿಂದ ಅದು ಸಾಮಾನ್ಯ. ಯಾವುದೇ ಒಂದು ಕುಟುಂಬದಲ್ಲಿ ಆ ಒಂದು ಹಿನ್ನೆಲೆ ಇಲ್ಲದೆ ಇದ್ರೆ ಅದು ಸಾಮಾನ್ಯ ಆಗತ್ತೆ. ಈಗ ನಿಮ್ಮ ಮನೆಯಲ್ಲಿ ನೀವು ಸ್ಪೋರ್ಟ್ಸ್ ಅಲ್ಲಿ ಹೋಗ್ಬೇಕು ಅಂತಂದ್ರೆ ಯಾರಿಗೂ ಹಿನ್ನೆಲೆ ಇಲ್ದಿದ್ದಾಗ ಯಾಕೆ ಹೋಗ್ತೀಯಾ ಏನು ಅಂತ ಕೇಳ್ತಾರೆ. ಆದ್ರೆ ನನಗೆ ಯಾವಾಗ ಅದು ಒಂದು ಉತ್ತಮ ನಟ ಪ್ರಶಸ್ತಿ ಬಂತೋ, ಸೊ ಆಗ ನಾನು ಒಂದು ರೀತಿ ಎಲ್ಲರನ್ನೂ ಸಮಾಧಾನ ಪಡಿಸಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಬರೀ ಪ್ರಶಸ್ತಿ ಎಲ್ಲ ದೊಡ್ಡ ಶೀಲ್ಡ್ ಕೊಟ್ಟಿದ್ರು, ಈಗಲೂ ನನ್ನ ಹತ್ರ ಇದೆ ಅದು 83-84ರಲ್ಲಿ. ಸೊ ಅದು ಹೇಳದ್ನಲ್ಲ, ಅದು ಒಂದು ತಿರುವು ಪಡೀತು ನನ್ನ ಜೀವನದಲ್ಲಿ. ಈಗ ಬೆಂಗಳೂರು ಅನ್ನುವಂತಹ ಮಹಾನಗರದಲ್ಲಿ ಬೇರೆ ಬೇರೆ ತರಹದ ಜನರು ಇರ್ತಾರೆ. ತಮ್ಮ ಓದಿನ ದಿನಗಳಲ್ಲಿ ಬಿಡುವು ಅನ್ನುವಂಥದ್ದು ಇರ್ತಿತ್ತು. ಅವಾಗ ಏನಾದ್ರು ಸ್ನೇಹಿತರ ಪಟಾಲಮು ಆ ತರದ್ ಏನಾದ್ರು ಕಟ್ಕೊಂಡು ಓಡಾಡಿದ್ದುಂಟ? ಸುಮಾರುಂಟು. ಅನುಭವಗಳನ್ನ ಹೇಳ್ತೀರಾ? ಅಲ್ಲ, ಆ ರೀತಿ ಇತ್ತು. ಕೆಲವೊಂದು ಸ್ನೇಹಿತರು, ಒಂದು ನನ್ನ ಗುಣನೂ ಇರಬಹುದು, ಜೊತೆಗೆ ನನ್ನ ಸ್ನೇಹಿತರ ಗುಣನೂ ಇರಬಹುದು. ನಮ್ಮಲ್ಲಿ ಹೇಗೆ ಅಂತಂದ್ರೆ 10-20 ವರ್ಷ ನಾವು ಸಂಪರ್ಕದಲ್ಲೇ ಇರಲ್ಲ, ಆಯ್ತಾ? ಆದ್ರೆ ಒಬ್ಬರೊಬ್ಬರಲ್ಲಿ ಆ ಪ್ರೀತಿ ವಿಶ್ವಾಸ ಏನಿರಬೇಕೋ ಹಾಗೆ ಇರುತ್ತೆ. 10 ವರ್ಷ ಆದ ನಂತರ ನನ್ನ ಸ್ನೇಹಿತಂಗೆ ಫೋನ್ ಮಾಡಿದ್ರೆ ನಾವು ಮುಂಚೆ ಹೇಗೆ ಮಾತಾಡ್ತಾ ಇದ್ವೋ ಅದೇ ರೀತಿಯಲ್ಲೇ ಮಾತಾಡ್ತೀವಿ. ಸೊ ಆ ರೀತಿಯಾದಂತಹ 30-40 ವರ್ಷಗಳಷ್ಟು ದೀರ್ಘವಾದ ದಿನ ಸಂಪರ್ಕ ಇಲ್ಲದೆ ಇದ್ರೂ ಒಡನಾಟ ಇರುವಂತಹ ಸ್ನೇಹಿತರು ಸಾಕಷ್ಟು ಜನ ಇದ್ದಾರೆ. ಅವ್ರು ಇವತ್ತಿಗೂ ಕೂಡ ಅವ್ರೇನಾದ್ರೂ ಒಂದು ಕೆಲಸ ನನಗೆ ಹೇಳಿದ್ರೆ ನಾನು ತಕ್ಷಣ ಮಾಡ್ಕೊಡ್ತೀನಿ, ನಾನು ಹೇಳಿದ್ರು ಕೂಡ ಅವ್ರು ತಕ್ಷಣ ಮಾಡ್ಕೊಡ್ತಾರೆ. ಆದ್ರೆ ನಾವು 8-10 ವರ್ಷ ಮಾತೇ ಆಡಿರಲ್ಲ. ಸೊ ಆ ರೀತಿಯಾದಂತಹ ಸಂಬಂಧಗಳು ಇದೆಯಲ್ಲ, ಅದು ಬಹಳ ಕಷ್ಟ ಸಿಗೋದು. ಸೊ ಅದು ಸಿಕ್ಕಿದೆ. ಈ ತರ ಸುಮಾರು ಸ್ನೇಹಿತರನ್ನ ಓಡಾಡ್ತಾ ಇದ್ವಿ. ಪಟಾಲಂ ಕಟ್ಕೊಂಡು ಕೂಡ ಓಡಾಡ್ತಾ ಇದ್ವಿ. ಮಲ್ಲೇಶ್ವರದಲ್ಲಿ ದಿನ ಸಾಯಂಕಾಲ ವಾಕಿಂಗ್ ಹೋಗ್ತಾ ಇದ್ವಿ ನಾವು. ಸರಿ, ಒಂದು ನಾ ಹೇಳ್ತೀನಿ, ನಾನಾಗ ನಾಟಕ ಮಾಡ್ತಾ ಇದ್ದೆ. ಒಂದು ಯಾವುದೋ ನಾಟಕ, ನನ್ನ ನಾಟಕದ ಗುರುಗಳು ಪ್ರೊಫೆಸರ್ ಬಿ ಚಂದ್ರಶೇಖರ್ ಅವ್ರನ್ನ ನಾನು ಇಲ್ಲಿ ನೆನಪಿಸ್ಕೋಬೇಕು. ಆ ಒಂದು ಫ್ರೆಂಚ್ ನಾಟಕ, ಅದು ಐ ಥಿಂಕ್ ಜಾನರೆ ಅಂತ ಇರಬೇಕು ಅನ್ಸುತ್ತೆ. ಆ ಒಂದು ನಾಟಕದಲ್ಲಿ ನನಗೆ ಫ್ರೆಂಚ್ ಗಡ್ಡ ಹಾಕಿದ್ರು. ನನಗೆ ಮೇಕಪ್ ಗಡ್ಡ ಎಲ್ಲ ಬಹಳ ಇಷ್ಟ, ಈ ತರದ್ದು ಮೇಕಪ್ ಮಾಡಿಸ್ಕೊಳ್ಳೋದು ಅಂತಂದ್ರೆ ಬಹಳ ಇಷ್ಟ ಇತ್ತಾಗ. ಸೊ ಫ್ರೆಂಚ್ ಬೇರ್ಡ್ ಹಾಕಿದ್ರು. ನಾಟಕದ ಏನೋ ಆಯ್ತು, ರಿಹರ್ಸಲ್ ಏನೋ ಆಯ್ತು, ಸಮಥಿಂಗ್ ಅದೇನೋ ಆಯ್ತು. ಎಲ್ಲ ಆದ್ಮೇಲೆ ಸಾಯಂಕಾಲ ತೆಗಿ ಗಡ್ಡ ಅಂತಂದ್ರು. ನಾನು ತೆಗಿಯಲ್ಲ ಅಂತಂದೆ. ಸರಿ, ಹಾಗೆ ಇಟ್ಕೊಂಡಿದ್ದೆ. ಹಾಗೆ ಇಟ್ಕೊಂಡು ಸಾಯಂಕಾಲ ಪೂರ ಮಲ್ಲೇಶ್ವರಂ ಅಲ್ಲಿ ಈ ಕಡೆಯಿಂದ ಆ ಕೊನೆವರೆಗೂ ಫ್ರೆಂಚ್ ಬೇರ್ಡ್ ಇಟ್ಕೊಂಡೇನೆ ವಾಕಿಂಗ್ ಹೋಗಿದ್ದೆ. ಎಲ್ಲರೂ ದೃಷ್ಟಿ ಒಂದು ವಾಕಿಂಗ್ ಸ್ಟಿಕ್ ಬೇರೆ, ಆ ಪಾತ್ರಕ್ಕೆ ವಾಕಿಂಗ್ ಸ್ಟಿಕ್ ಇತ್ತು. ಸೊ ವಾಕಿಂಗ್ ಸ್ಟಿಕ್ ಇಟ್ಕೊಂಡು ಫ್ರೆಂಚ್ ಗಡ್ಡನು ಇಟ್ಕೊಂಡು ನಾನು ವಾಕಿಂಗ್ ಹೋಗಿ ಬಂದಿದ್ದೆ. ಜನ ಏನಾದ್ರು ವಿಚಿತ್ರವಾಗಿ ನಿಮ್ಮನ್ನು ನೋಡಿದ್ರ? ನೋಡಿರ್ಬೋದು. ಆದ್ರೆ ನಿಮ್ಗೆ ಬಹಳ ಸಂತೋಷ ಇತ್ತು. ನಂಗೆ ಈ ತರ ಪ್ರಯೋಗಗಳು ಅದು ಇದು ಮಾಡಬೇಕು ಅಂತ ಮುಂಚಿಂದ ಬಹಳ
ಇಷ್ಟ ಆಯ್ತು, ಖುಷಿ ಆಗೋದು ಏನಾದ್ರೂ ಒಂದು ಪ್ರಯೋಗ ಮಾಡಬೇಕು, ವಿಚಿತ್ರವಾಗಿರಬೇಕು, ಹೊಸ ತರ ಏನಾದ್ರೂ ಮಾಡಬೇಕು ಅಂತ. ಈ ಫ್ರೆಂಚ್ ಗಡ್ಡವನ್ನ ತಾವು ಏನಾದ್ರೂ ಇದು ಸಹಜವಾಗಿ ಬಂದಾಗ ಬಿಟ್ಟಿದ್ರೆ ಏನು? ಇಲ್ಲ, ಅದೇನೋ ಗೊತ್ತಿಲ್ಲ ನನಗೆ. ವೈಯಕ್ತಿಕವಾಗಿ ಗಡ್ಡ ಬಿಡೋದು ಅದೇನೋ ಅಷ್ಟು ಖುಷಿ ಕೊಟ್ಟಿಲ್ಲ. ಆದ್ರೆ ಕೃತಕವಾದ ಗಡ್ಡ ಇಷ್ಟಪಡ್ತಾ ಇದ್ರಿ. ಬಹಳ ಸಂತೋಷ ಸರ್. ಒಂದು ಇನೋವೇಟಿವ್ ಆಗಿ ಆಲೋಚನೆ ಮಾಡುವಂತಹ ಒಂದು ಗುಣ ತಮ್ಮೊಳಗಡೆ ಅದು ಇದೆ. ಗುಲ್ಬರ್ಗಾಕ್ಕೆ ತಾವು ಸೇರ್ಕೊಳ್ತೀರಿ, ಮತ್ತೆ ತಾವು ಯಾವ ಕೇಂದ್ರಕ್ಕೆ ಬಂದ್ರಿ, ಮತ್ತೆ ತಾವು ಕಾರ್ಯವನ್ನು ನಿರ್ವಹಿಸಿದಂಥ ಕೇಂದ್ರಗಳ ಬಗೆಗೆ ಒಂದಷ್ಟು ಪರಿಚಯವನ್ನು ಮಾಡಿಕೊಡಿ. ಮೊದಲು ನಾನು ಗುಲ್ಬರ್ಗಾಕ್ಕೆ ಸೇರ್ಕೊಂಡೆ. ಗುಲ್ಬರ್ಗಾದಲ್ಲಿ ಸುಮಾರೊಂದು ಹತ್ರ 3 ವರ್ಷ ಕಾರ್ಯನಿರ್ವಹಿಸಿದೆ. ಅದರ ನಂತರ ಮಡಿಕೇರಿಗೆ ಬಂದೆ. ಮಡಿಕೇರಿನಲ್ಲಿ ಒಂದು 6 ವರ್ಷ ಇದ್ದೆ. ಸೊ ಮಡಿಕೇರಿ ನಂತರ ಮೈಸೂರಿಗೆ ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಆಗಿ ಬಂದೆ. ಸುಮಾರು 6 ವರ್ಷ ಕಾಲ ಕೆಲಸ ಮಾಡಿದೆ. ಆಗ್ಲೇ ನನಗೆ ಮೈಸೂರು ಒಂದು ರೀತಿ ಒಂದು ಬುನಾದಿಯನ್ನ ಹಾಕಿಕೊಡ್ತು ಅಂತ ಹೇಳ್ಬೋದು. ಈಗ ನಾನು ಇಲ್ಲಿ ಏನು ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಿದೆಯೋ ಅದೆಲ್ಲಕ್ಕೂ ಕೂಡ ಒಂದು ರೀತಿ ಬುನಾದಿಯಾಗಿ ಮೈಸೂರು ನನ್ನನ್ನು ರೂಪಿಸಿತ್ತು ಮುಂಚೆ. ಮೈಸೂರಿನ ನಂತರ ನಾನು ಭದ್ರಾವತಿಗೆ ಹೋದೆ. ಭದ್ರಾವತಿಯಿಂದ ಬೆಂಗಳೂರಲ್ಲಿದ್ದೆ. ಬೆಂಗಳೂರಲ್ಲಿ ಒಂದು 9 ವರ್ಷ ಇದ್ದೆ. ಆ ನಂತರ ಬೆಂಗಳೂರಿಂದ ಪೋರ್ಟ್ ಬ್ಲೇರ್ಗೆ ಹೋದ್ರೆ, ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ಗೆ. ಅಲ್ಲಿ ಸುಮಾರು 1.5 ವರ್ಷ ಕಾಲ ನಿರ್ವಹಿಸಿದೆ, ಕೆಲಸ ಮಾಡಿದೆ. ಆ ನಂತರ ಮೈಸೂರಿಗೆ ವರ್ಗ ಆಗಿ 19ರಲ್ಲಿ ಬಂದೆ. ಈಗ ಕಳೆದ 6 ವರ್ಷದಿಂದ ಮೈಸೂರಲ್ಲಿ ಕಾರ್ಯ ಮಾಡ್ತಾ ಇದ್ದೀನಿ. ಬಹಳ ಸಂತೋಷ ಸರ್. ಬಹಳ ಬೇರೆ ಬೇರೆ ಸ್ಥಳಗಳಲ್ಲಿ ಕೆಲಸವನ್ನ ನಿರ್ವಹಿಸುವಾಗ ಬಹಳಷ್ಟು ಅನುಭವಗಳು ತಮಗೆ ಆಗಿರುತ್ತೆ. ಈ ಆಕಾಶವಾಣಿಗೆ ಸೇರ್ಕೊಂಡಾಗ ತಮ್ಮ ಇಷ್ಟದ ಆ ನಾಟಕವನ್ನ ನೀವೇ ನಿರ್ಮಾಣ ಮಾಡಬೇಕಾದಂತ ಸಂದರ್ಭ ಬಂತು. ತಾವು ಮೊಟ್ಟ ಬಾರಿಗೆ ನಿರ್ಮಾಣ ಮಾಡಿದಂತಹ ಒಂದು ನಾಟಕ ಯಾವುದು? ಮೊದಲ ಬಾರಿಗೆ ನಿರ್ಮಾಣ ಮಾಡಿದ ನಾಟಕಗಳು ನಂಗಷ್ಟು ನೆನಪಿಲ್ಲ. ಮೊದಲ ನಾಟಕ ಯಾವುದು ಅಂತ ನೆನಪಿಲ್ಲ. ಮೊದಲ ಕಾರ್ಯಕ್ರಮ ನನಗೆ ನೆನಪಿದೆ. ನನ್ನೊಂಥರ ಮೊದಲನೇ ದಿನಾನೇ ಈಜು ಕಲಿತಾ ಇದ್ದಂಗೆನೆ ಸಮುದ್ರಕ್ಕೆ ಬಿಸಾಕ್ ಬಿಡ್ತಾರಲ್ಲ, ಆ ರೀತಿ ಒಂದೇ ಸಲ ಸಮುದ್ರಕ್ಕೆ ಬಿಸಾಕ್ದಂಗೆ ಆಗಿತ್ತು ನನಗೆ. ಗುಲ್ಬರ್ಗಾದಲ್ಲಿ ನಾನು 91 ಜೂನಲ್ಲೇನೋ ಸೇರಿದೆ. ಸೊ ಜೂನ್ ಕೊನೆಗೋ ಜುಲೈ ಮೊದಲ ವಾರದಲ್ಲೋ 2ನೇ ವಾರದಲ್ಲಿ ಒಂದು ಸ್ಟೇಟ್ ಕಪ್ ಕಾರ್ಯಕ್ರಮ. ಆಗ 91ನ ವಿಸಿಟ್ ಇಂಡಿಯಾ ಇಯರ್ ಅಂತ ಘೋಷಣೆ ಮಾಡಲಾಗಿತ್ತು ಕೇಂದ್ರ ಸರ್ಕಾರದಿಂದ. ಆ ವಿಸಿಟ್ ಇಂಡಿಯಾ ಇಯರ್ ಸಂಬಂಧ ಗುಲ್ಬರ್ಗಾ ಜಿಲ್ಲೆಯ ಬಗ್ಗೆ ಒಂದು ಡಾಕ್ಯುಮೆಂಟರಿ ಮಾಡಬೇಕಾಗಿತ್ತು, ಸಾಕ್ಷ್ಯಚಿತ್ರ ಮಾಡಬೇಕಾಗಿತ್ತು. ನನಗೆ ಆಕಾಶವಾಣಿ ಅಂದ್ರೆ ಏನು, ಆ ಮಿಷನ್ಗಳು ಹೇಗೆ ವರ್ಕ್ ಆಗತ್ತೆ, ಮೈಕ್ ಅಂದ್ರೆ ಏನು ಗೊತ್ತಿಲ್ಲ, ಆಯ್ತಾ. ಸೊ ನನಗೆ ಸ್ಟೇಟ್ ಹುಕಪ್ ಅಲ್ಲಿ ಮೊದಲ ಕಾರ್ಯಕ್ರಮ ನಾ ಮಾಡಿದ್ದು ನನಗೀಗ್ಲೂ ನೆನಪಿದೆ. ಅದರ ಟೈಟಲ್ ನಾನು ಕೊಟ್ಟಿದ್ದೆ ಕಲಂಬುರ್ಗೆಯಿಂದ ಗುಲ್ಬರ್ಗಾ ಅಂತ. ಕಲಂಬುರ್ಗಿಯಿಂದ ಅದನ್ನ ಕಲಬುರ್ಗಿ ಅಂತಾರೆ, ಕಲಂಬುರ್ಗಿ ಅಂತ ಮುಂಚೆ ಕರೀತಾ ಇದ್ರು. ಸೊ ಈಗ ಮತ್ತೆ ಕಲಬುರ್ಗಿ ಆಗಿದೆ. ಆಗ ಗುಲ್ಬರ್ಗಾ ಅಂತಾನೆ ಹೆಚ್ಚು ಬಳಕೆಯಲ್ಲಿತ್ತು. ಸೊ ಕಲಂಬುರ್ಗಿಯಿಂದ ಗುಲ್ಬರ್ಗಾ ಅಂತ ಹೇಳಿ ನಾನು ಗುಲ್ಬರ್ಗಾದ ಬಗ್ಗೆ ಒಂದು ಸಾಕ್ಷ್ಯಚಿತ್ರ ಮಾಡಿದ್ದೆ, ಅರ್ಧ ಗಂಟೆದು. ಆಗ ಇದೇ ಹೆಲ್ಪ್ ಮಾಡಿದವರೆಲ್ಲ ಎ.ವಿ. ಪಾಟೀಲು, ಅನೌನ್ಸರ್ ಆಗಿದ್ರಲ್ಲ ಬಿ.ವಿ. ಮೋಹನ್, ಇವರೆಲ್ಲ ಕೂಡ ನನಗೆ ಸಾಕಷ್ಟು ಸಹಾಯ ಮಾಡಿದ್ರು, ಏನು ಗೊತ್ತಿಲ್ಲದೆ ಇದ್ದಾಗ. ಸರ್, ಈಗ ಬೆಂಗಳೂರಿನಲ್ಲಿ ತಾವು ಇರುವ ಸಂದರ್ಭದಲ್ಲಿ ಅಲ್ಲಿ ರಂಗ ಚಟುವಟಿಕೆಗಳ ಬಗೆಗೆ ತಮಗೆ ಪ್ರೀತಿಯನ್ನು ತುಂಬಿದಂತವರು, ಆಸಕ್ತಿಯನ್ನು ತುಂಬಿದಂತವರು, ಪ್ರೋತ್ಸಾಹಿಸಿದಂತವರು ಯಾರಾದ್ರೂ ಹೇಳ್ತೀರಾ? ಸಾಕಷ್ಟು ಜನ ಇದ್ದಾರೆ. ಡಾಕ್ಟರ್ ವಿಜಯಮ್ಮ ಅವರಿದ್ದಾರೆ, ಬಿ ಸುರೇಶ ಇದ್ದಾರೆ. ನಾ ಹೇಳದ್ನಂಗೆ ನಮ್ಮ ತಂದೆಯವರು ಹೇಳ್ದಂಗೆ ಗೋಪಾಲ ಕೃಷ್ಣ ನಾಯ್ರಿ ಅವರು, ಅವರೀಗ ಕಳೆದ ವರ್ಷನ ಅದ್ರ 2 ವರ್ಷದ ಕೆಳಗಡೆ ತೀರ್ಕೊಂಡ್ರು. ನನ್ನ ಮೆಚ್ಚಿನ ಗುರುಗಳಲ್ಲಿ ಅವರು. ಆಮೇಲೆ MES ಕಾಲೇಜಿನ ಲೆಕ್ಚರರ್ ಆಗಿದ್ದಂತಹ ಜೆ ಶ್ರೀನಿವಾಸ ಮೂರ್ತಿ ಅವರು. ಸೊ ಅವರೆಲ್ಲ ನನ್ನನ್ನ ರೂಪಿಸಿದ್ರು. ಈಗ ತಾವು ಗೌರವಿಸುವಂತಹ ಮತ್ತೆ ಒಂದಷ್ಟು ತಮ್ಮ ಬದುಕಿಗೆ ಮಾರ್ಗದರ್ಶನವನ್ನು ನೀಡಿದಂತಹ ಒಬ್ಬರು ಇದ್ದಾರೆ ಈಗ ನಮ್ಮ ದೂರವಾಣಿ ಸಂಪರ್ಕದಲ್ಲಿ. ಹಲೋ ಮೇಡಮ್, ನಮಸ್ಕಾರ. ನಮಸ್ಕಾರ. ಮೇಡಮ್, ತಮ್ಮ ಹುಡುಗ ಉಮೇಶ್ SS ತಾವು ತಮ್ಮ ಜೊತೆಯಲ್ಲಿ ಒಡನಾಟವನ್ನ ಇಟ್ಕೊಂಡು ತಾವು ಮಾರ್ಗದರ್ಶನವನ್ನ ನೀಡಿದಂತವರು ಇವತ್ತು ಮೈಸೂರು ಆಕಾಶವಾಣಿಯಿಂದ ನಿವೃತ್ತಿಯನ್ನ ಹೊಂದುತ್ತಾ ಇದ್ದಾರೆ. ಏನನ್ಸುತ್ತೆ ತಮ್ಗೆ ಮೇಡಮ್ ತಮ್ಮ ಹುಡುಗನ ಬಗ್ಗೆ? ಉಮೇಶ್ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇತ್ತ. ನನ್ನ 2 ಮಕ್ಕಳ ಜೊತೆ ಅವನು ಒಬ್ಬ ಮಗ. ನಮಸ್ಕಾರ ಅಮ್ಮ. ನಮಸ್ಕಾರ. ನಿಜವಾದ ಅರ್ಥದಲ್ಲಿ ಅದು ನಿವೃತ್ತಿ ಆಗೋದೇ ಇಲ್ಲ. ಇಂಥ ಹುಡುಗರಿಗೆ ನಿವೃತ್ತಿ ಅಲ್ಲ, ನಿವೃತ್ತಿ ಇನ್ನಷ್ಟು ಕೆಲಸ ಮಾಡೋದಕ್ಕೆ ಪ್ರೋತ್ಸಾಹ ಕೊಟ್ಟಾಗ ಆಕಾಶವಾಣಿ ಅಂತ ಸಂಸ್ಥೆ ಇನ್ನಷ್ಟು ಬಳಸ್ಕೊಳ್ಬಹುದು ಬೇರೆ ಬೇರೆ ರೀತಿಯಲ್ಲಿ. ಹಾಗಲ್ಲದೆ ಹೋದ್ರು
ಉಮೇಶ್ ಬೇಕಾದಷ್ಟು ತನ್ನದೇ ಆದ ರೀತಿಯಲ್ಲಿ ಕೆಲಸಗಳನ್ನ ಮಾಡಬಲ್ಲ. ಅವನು ಕೆಲಸ ಮಾಡ್ತಾ ಇದ್ದಂತ ಆಕಾಶವಾಣಿಯಲ್ಲಿ ಕೂಡ ಹೊಸ ಹೊಸ ಯೋಜನೆಗಳನ್ನ ರೂಪಿಸಿರೋದನ್ನ ನಾನು ನೋಡಿದೀನಿ. ಬಹಳ ಮುಖ್ಯವಾಗಿ ಪತ್ರಕರ್ತ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ರು ಬೆಂಗಳೂರಿನಿಂದ. ನಾವು ಪತ್ರಕರ್ತರೆಲ್ಲ ಅಲ್ಲಿ ಹೋಗೋದಕ್ಕೆ ಅವಕಾಶ ಮಾಡಿದ್ರು. ಬೇಕಾದಷ್ಟು ಅಂತ ಕೆಲಸಗಳನ್ನ ಮಾಡಿದ್ದಾರೆ. ಮತ್ತೆ ನಾಟಕ ಕ್ಷೇತ್ರದಲ್ಲಿ ಅವರ ಕೊಡುಗೆಯೂ ಕೂಡ ಅಪಾರವಾದ್ದು. ನಾವು ಬೆಂಗಳೂರಿನಲ್ಲಿ ಪ್ರೊಫೆಸರ್ BC ಅವರು ನಿಮ್ಗೆಲ್ಲ ಗೊತ್ತಿರಬಹುದು, ಬಿ ಚಂದ್ರಶೇಖರ ಅಂತ. ಅವರ 70-75ನೆಯ ವಯಸ್ಸಿನಲ್ಲಿ ನಾವು ಒಂದಿಷ್ಟು ಕಾರ್ಯಕ್ರಮ ಮಾಡಿದ್ವಿ. ಆ ಕಮಿಟಿಯ ಅಧ್ಯಕ್ಷೆ ನಾನಾಗಿದ್ದೆ. ಆದ್ರೆ ನನ್ನ ಬಲಗೈ ಬಂಟಾಗಿದ್ದು ಉಮೇಶ್. ಏನಂದ್ರೆ ಪ್ರತಿ ತಿಂಗಳು ಮತ್ತು ಬೇರೆ ಬೇರೆ ದಿನಗಳಲ್ಲಿ BC ಅವ್ರ ಬಗ್ಗೆ ಒಂದೊಂದು ಕಾರ್ಯಕ್ರಮ, ಕರ್ನಾಟಕಾದ್ಯಂತ ಬಹುತೇಕ ಎಲ್ಲ ಊರುಗಳಿಗೂ ಕೂಡ ಪ್ರವಾಸ ಮಾಡಿದ್ವು. ಅವ್ರಿಗೆ ಆ ಊರಿನಲ್ಲಿ ಒಂದು ಉಪನ್ಯಾಸ ಮತ್ತು ಅವ್ರಿಗೊಂದು ಸನ್ಮಾನ ಇಟ್ಕೊಳ್ತಾ ಇದ್ವು. ಆ ಎಲ್ಲ ಕಾರ್ಯಕ್ರಮಗಳ ಹಿಂದೆ ನನಗೆ ಶಕ್ತಿಯಾಗಿದ್ದದ್ದು ಉಮೇಶ್. ತುಂಬಾ ಧನ್ಯವಾದಗಳು. ನಿಜವಾದ ಅರ್ಥದಲ್ಲಿ ಇಂಥ ಕೆಲಸ ಅದು ಹೀನವ ಉತ್ಸವ ಅಂತ ಯಾವತ್ತೂ ಯೋಚನೆ ಮಾಡಿದ ಹುಡುಗ ಅಲ್ಲ. ನೀವು ಏನ್ ಬಾಚು ಅಂದ್ರೆ ಬಾಚ್ತಾನೆ, ಬ್ಯಾನರ್ ಕಟ್ಟು ಅಂದ್ರೆ ಬ್ಯಾನರ್ ಕಟ್ತಾನೆ. ಆತರ ಆ ಹುಡುಗನ್ಗೆ ಏನ್ ಬೇಕಾದ್ರೂ ಹೇಳ್ಬೋದು, ಹೇಳಿ ಧೈರ್ಯವಾಗಿರ್ಬೋದು. ಆಗಿಲ್ವೋ ಇಲ್ವೋ ಅನ್ನುವ ಯಾವ ಆತಂಕವೂ ಇಲ್ಲದೆ ನಿಶ್ಚಿಂತೆಯಾಗಿರ್ಬೋದು. ಮಾಡುವ ಕೆಲಸದಲ್ಲಿ ಅಚ್ಚುಕಟ್ಟು ಅಷ್ಟು. ಇದರ ಆಚೆಗೂ ಅವನ ಹವ್ಯಾಸಗಳನ್ನ ಹೇಳ್ಬೇಕು ಅಂದ್ರೆ ನೂರಾರು ಹವ್ಯಾಸಗಳು. ಅತ್ಯಂತ ಪ್ರೀತಿಯ ಹುಟ್ಟಿಸುವಂತ ಹುಡುಗ. ನನಗೆ ಅವನ ಆಸೆ ಪಡುವ ಕೈ ತುತ್ತು ಹಾಕೋದು ಅಂದ್ರೆ ಬಹಳ ಇಷ್ಟ. ಯಾವಾಗ ಬೇಕೋ ಅವಾಗ ಬಂದಮ್ಮ ನನಗ್ ಕೈ ತುತ್ತು ಹಾಕಿ ಅನ್ನುವಂಥದ್ದು. ಇತ್ತೀಚೆಗೆ ಕೂಡ ಆತ ಬೆಂಗಳೂರಿಗೆ ಬಂದಾಗ ಮನೆಗ್ ಬಂದು ಕೈ ತುತ್ತು ಹಾಕಿಸ್ಕೊಂಡು ಮಡದಿಯ ಜೊತೆಲಿ ಖುಷಿ ಪಟ್ಟದ್ದು ಸಂತೋಷ ನನಗೆ. ಈಗಲೂ ಸಂತೋಷ ಆಗತ್ತೆ. ಯಾವತ್ತು ಆ ಹುಡುಗ ನನ್ ಮನೆಗ್ ಬಂದ್ರು ಅವನಿಗೆ ನನ್ನ ಕೈ ತುತ್ತಿರತ್ತೆ. ನಾನು ಇರ್ಲಿ ಇಲ್ದೇ ಇರ್ಲಿ ಆ ದಿನಗಳಲ್ಲಿ ಪಾತ್ರೆಯಲ್ಲಿ ಹುಡುಕಿ ಎತ್ಕೊಂಡು ಬಿಡೋ ಅಷ್ಟು ಸ್ವಾತಂತ್ರ್ಯ ಇತ್ತು. ಅಂತ ಒಳ್ಳೆ ಹುಡುಗನ್ಗೆ ನಿವೃತ್ತಿ ಅನ್ನೋದು ಖಂಡಿತ ನಿವೃತ್ತಿ ಅನ್ನೋದು ಒಂದು ಶಬ್ದವಾಗಿ ಅಷ್ಟೇ ಹೊರತು ಅವನ್ ನಿಜವಾದ ಅರ್ಥದಲ್ಲಿ ನಿವೃತ್ತನಾಗಲ್ಲ. ಅವನ್ ಮಾಡಿರುವ ಎಲ್ಲ ಕೆಲಸಗಳನ್ನು ದಾಖಲಿಸಲಿ, ಪುಸ್ತಕಗಳಾಗಿ ಪ್ರಕಟಿಸಲಿ, ಬೇರೆಯವರಿಗೆ ಅನುಕೂಲ ಆಗ್ಲಿ. ಅವನು ಮಾಡಿರುವಂತ ಮಾಡಬೇಕಾದಂತ ಕೆಲಸಗಳಿನ್ನು ಬಹಳಷ್ಟಿವೆ. ಅವಕ್ಕೆಲ್ಲ ಇನ್ ಮುಂದೆ ಅದು ಚಾಲನೆಯನ್ನ ಪಡ್ಕೊಳ್ಳಿ ಅಂತ ನಾನು ಆಶಿಸ್ತೀನಿ. ಮೇಡಮ್, ತಮ್ಮ ಎದುರು ಬೆಳೆದಂತಹ ನಿಮ್ಮ ಹುಡುಗನಿಗೆ ಇವತ್ತು ಜನ್ಮದಿನ. ಮತ್ತಷ್ಟು ಸಂತೋಷದ ಸಂಗತಿ ಅಪ್ಪ. ತುಂಬಾ ಧನ್ಯವಾದಗಳು ಅಮ್ಮ. ನಿಮ್ಮ ಮಾತುಗಳು ಈಗ ನಮ್ಮ ತಂದೆಯವರು ಮಾತಾಡಿದ್ರು. ಸೊ ಅಮ್ಮ ಇಲ್ಲ, ನಂಗೆ 25-22 ವರ್ಷ ಆಯ್ತು ಅಮ್ಮ ತೀರ್ಕೊಂಡು. ನನ್ನ ಅಮ್ಮ ಇವರೇನೆ, ಈಗ ವಿಜಯಮ್ಮನವರೇನೆ. ಸೊ ಚಿಕ್ಕಂದಿನಿಂದ ಒಂದು ರೀತಿ ನನಗೆ ಪರಿಚಯ ಆದಾಗಿಂದ ಇವರು ಅಮ್ಮ. ಇವರು ಸಾವಿರಾರು ಜನಕ್ಕೆ ಅಮ್ಮ. ಅದಕ್ಕೆ ನನಗೆ ಒಂದು ಒಳ್ಳೆ ಸ್ಥಾನ ಕೊಟ್ಟಿರೋದಕ್ಕೆ ನನಗೆ ಗೊತ್ತು ಅಮ್ಮ ನನಗೆ ಯಾವ ಸ್ಥಾನ ಕೊಟ್ಟಿದ್ದಾರೆ, ಏನು ಎತ್ತ ಅಂತ. ನನಗೆ ಬಹಳ ಖುಷಿ ಆಗತ್ತೆ. ಅಮ್ಮ ಎಷ್ಟೋ ಸಲ ನನಗೆ ಕೈ ತುತ್ತು ಹಾಕಿದ್ದಾರೆ. ಅಮ್ಮಂಗೆ ಇಲ್ದೇನೆ ಆಮೇಲೆ ನಾನು ಒಳಗಡೆ ಹೋಗಿ ನೋಡ್ತೀನಿ, ಆ ಪಾತ್ರೆಯಲ್ಲಿ ಏನೂ ಅನ್ನ ಇರಲಿಲ್ಲ. ಅಷ್ಟು ಕೂಡ ಅಮ್ಮ ನಮಗೆ ಬಡಿಸಿದ್ದಾರೆ. ವಿಜಯಮ್ಮ ಮೇಡಮ್, ಒಂದೇನು ಅಂದ್ರೆ ತಾವು ತಮ್ಮ ಹುಡುಗನ ಮೇಲಿನ ಅಪಾರವಾದ ಪ್ರೀತಿಯಿಂದ ಅವರ ಗುಣಾತ್ಮಕವಾದಂತ ವಿಚಾರಗಳನ್ನೇ ಹೇಳ್ಬಿಟ್ರಿ. ಏನಾದ್ರೂ ತಮ್ಮ ಕೈಲಿ ಬಯಸ್ಕೊಂಡದ್ದು ಒಡಸ್ಕೊಂಡದ್ದು ಏನಾದ್ರೂ ಇದೆಯಾ? ಹುಡುಗ ಬಯಸ್ಕೊಳ್ಳೋ ಅಂತ ಕೆಲಸ ಮಾಡ್ಲೇ ಇಲ್ಲ ಒಂದಿನ. ಅಂದ್ರೆ ತುಂಬಾ ಒಳ್ಳೆ ಹುಡುಗ, ನೆನಪು ಇಲ್ಲ. ತುಂಬಾ ಸಂತೋಷ ಮೇಡಮ್. ತಾಯಿ ಅಂದ್ರೆ ಹಾಗೇನೆ ಮೇಡಮ್ ಅಲ್ವೇ? ಮಕ್ಕಳು ಮಾಡಿದ ತಪ್ಪುಗಳನ್ನ ಯಾವತ್ತೂ ಒಪ್ಕೊಳ್ಳಲ್ಲ ತಾಯಿ ಅಲ್ವಾ? ರಕ್ಷಾ ಕವಚವಾಗೇನೆ ಮಗುವನ್ನ ನೋಡ್ಕೊಳ್ಳೋದು ತಾನಿರುವವರೆಗೆ. ಬಹಳ ತುಂಬಾ ಸಂತೋಷ ಮೇಡಮ್ ಈ ಸಂದರ್ಭದಲ್ಲಿ ತಾವು ಮಾತಾಡೋದು. ಗಂಡ ಹೆಂಡತಿ ಇಬ್ರು ಮುದ್ದಾಕಿದ್ದಾರೆ. ಮನೇನು ಚಂದ, ಮನಸ್ಸು ಚಂದ, ಯಾವಾಗ್ಲೂ ಚೆನ್ನಾಗಿರ್ಲಪ್ಪ. ಥ್ಯಾಂಕ್ ಯು ಅಮ್ಮ, ಲವ್ ಯು ಅಮ್ಮ. ತಮ್ಮ ಚಂದದ ಮಾತಿಗೆ ಧನ್ಯವಾದಗಳು ಮೇಡಮ್. ನಮಸ್ಕಾರ. ನಮಸ್ತೆ ಅಮ್ಮ. ಸರ್, ಹಾಗೇನೆ ತಾಯಿ ಅಂತಂದಾಗ ಅದೊಂದು ವಿಶೇಷವಾದಂಥ ಒಂದು ಆಕರ್ಷಣೆ ಇದ್ದೇ ಇರುತ್ತೆ. ಅದು ಅಂತರಾಳದಿಂದ ಮಾತುಗಳು ಬರುತ್ತೆ ಅವರ ಬಗೆಗೆ.
ವಿಜಯಮ್ಮ ಅವರು ತಮ್ಮನ್ನ ಕೈತುತ್ತು ಕೊಟ್ಟು ಬೆಳೆಸಿದ್ದಾರೆ. ತಾವೇ ಹೇಳಿದ ಹಾಗೆ ತಾಯಿ ಇಲ್ಲದ ನನಗೆ 22 ವರ್ಷದ ನಂತರ ತಾಯಿಯಾಗಿ ಕಂಡಂತವರು ಅವರು ಅಂತ ಹೇಳಿ. ಹಾಗೆ ಬಿ ಸುರೇಶ್ ಅವರು ಕೂಡ ತಮ್ಮ ಒಡನಾಟದಲ್ಲಿ, ನಾನು ಬಿ ಸುರೇಶ್ ಕೂಡ ಸಾಕಷ್ಟು ಒಟ್ಟಿಗೆ ನಾವಿಬ್ರು ಬೀದಿ ನಾಟಕಗಳು ಮಾಡ್ತಾ ಇದ್ವಿ. ಸೊ ಬಿ ಸುರೇಶ್ ನನಗೆ ನೆನಪಿದೆ, ಕೆಲವು ನಾಟಕ ಇದಕ್ಕೆ ತಗೋತಾ ಇದ್ದ, ಅವನು ಹೇಳ್ತಾ ಇದ್ದ ಒಳ್ಳೆ ದನಿ ಇರುವಂತಹ ನಟ ಅಂತ ಬಿ ಸುರೇಶ ಪ್ರತಿ ಸಲ ನನ್ನ ಬಗ್ಗೆ ಹೇಳೋನು. ಸರ್, ಈಗ ನಟನೆಗೂ ಅಷ್ಟೇ ಆದ್ಯತೆಯನ್ನು ಕೊಡ್ತಾ ಇದ್ರಿ, ಇನ್ನುಳಿದಂತಹ ರಂಗ ಚಟುವಟಿಕೆಗಳಿಗೂ ಕೂಡ ಅಷ್ಟೇ ಆದ್ಯತೆಯನ್ನು ತಾವು ಕೊಡ್ತಾ ಇದ್ರಿ. ಯಾವತ್ತಾದ್ರೂ ಒಂದು ದಿವಸ ತಾವು ನನ್ನ ಧ್ವನಿ ಚೆನ್ನಾಗಿದೆ, ನಾನಾದ್ರೂ ಹಿನ್ನೆಲೆ ಧ್ವನಿಯನ್ನ ಕೊಡಬಹುದು, ಅಥವಾ ನಾನೊಬ್ಬ ನಟನಾಗಬೇಕು ಅನ್ನುವಂತಹ ಆಸೆ ಏನಾದರೂ ಯಾವುದಾದ್ರೂ ಒಂದು ಕ್ಷಣದಲ್ಲಿ ಅಂಕುರಿಸುತ್ತಾ ತಮಗೆ? ಹೇಗೆ ಆಗಿತ್ತು? ಆಗ್ಲೇ ನಮ್ಮ ತಂದೆಯವರು ಹೇಳಿದ ಹಾಗೆ ಅದು ಡೈರೆಕ್ಟರ್ ಆಗು ಅಲ್ಲ, ನಟನಾಗಿ ಒಂದು ತಮಿಳು ಸಿನಿಮಾಗೆ ನಾನು ಆಯ್ಕೆ ಆಗಿದ್ದೆ. ಅಂದ್ರೆ ಸೆಕೆಂಡ್ ಹೀರೋ ಆಗಿ, ಮೈನ್ ಹೀರೋ ಅಲ್ಲ, ಸೆಕೆಂಡ್ ಹೀರೋ ಆಗಿ ಆಯ್ಕೆ ಆಗಿದ್ದೆ. ಅದು ಬಹಳ ಒಳ್ಳೆಯ ಡೈರೆಕ್ಟರ್ ತಮಿಳಲ್ಲಿ, ಆಯ್ತಾ. ಸೊ ಆಗಿತ್ತು. ಆದರೆ ಮನೆಯಲ್ಲಿ ಹೇಳದ್ನಲ್ಲ ಈಗಾಗಲೇ, ಬೇಡ ಅದು ಇದು ಅನ್ನೋ ಒಂದು ಇದು ಬಂತು. ನನಗೆ ಬಹಳ ಆಸೆ ಇತ್ತು. ನಾನು ಕಾಲೇಜು ಮುಗಿಸಿದ ನಂತರ 5 ವರ್ಷ ಕೆಲಸ ಇರಲಿಲ್ಲ ಅಂತ ಹೇಳಿದ್ನಲ್ಲ, ಬೇರೆ ರೀತಿಯಾದಂತಹ ಕೆಲಸ ಇತ್ತು. ಆಗ ನಾನು 1-2 TV ಸೀರಿಯಲ್ಗೆ ವರ್ಕ್ ಮಾಡಿದ್ದೆ. ಸೊ ಆಕ್ಟು ಮಾಡಿದ್ದೆ 1-2 TV ಸೀರಿಯಲ್ ಅಲ್ಲಿ. ಬಿ ಸುರೇಶನೇ ಡೈರೆಕ್ಟ್ ಮಾಡಿದ್ದಂತಹ ಒಂದು ಇದು ಎ ಸ್ಮೃತಿ ಇವರೆಲ್ಲ ಮಾಡಿದ್ರು. ಸೊ ಅದರಲ್ಲಿ ಆಕ್ಟ್ ಮಾಡಿದ್ದೆ. ಆಮೇಲೆ ಒಂದು ಸಿನಿಮಾ ಮಾಡೋ ಪ್ರಯತ್ನದಲ್ಲೂ ಕೂಡ ನಾವಿದ್ವಿ. ಸೊ ನಾವೇ ನಮ್ಮ ಸ್ನೇಹಿತರೆಲ್ಲ ಸೇರಿಬಿಟ್ಟು ನಮ್ಮದೇ ಆದಂತಹ ಒಂದು TV ಸೀರಿಯಲ್ ಮಾಡೋಣ ಅಂತ ಹೇಳಿ ಬೆಂಗಳೂರು ದೂರದರ್ಶನ್ಗೆ ಅಪ್ಲೈ ಕೂಡ ಮಾಡ್ಕೊಂಡಿದ್ವಿ. ಸೊ ಅದು ಆಗ ಪ್ರಾಜೆಕ್ಟ್ ಸರಿಯಾಗಿ ಅಪ್ರೂವ್ ಮಾಡಲಿಲ್ಲ ದೂರದರ್ಶನದಲ್ಲಿ. ಸೊ ಯಾಕಂದ್ರೆ ಹೊಸಬರಿಗೆ ಅವಕಾಶ ಕೊಡ್ತಾ ಇರಲಿಲ್ಲ ಆಗ, ಈಗಿನ ರೀತಿ ಇರಲಿಲ್ಲ. ಅದಕ್ಕೆ ನಾನು ಹೇಳ್ತೀನಿ, ತಮಗೂ ಎಷ್ಟೋ ಸಲ ಹೇಳಿರಬೇಕು, ಅಲ್ಲೂ ಹೇಳಿದೆ ನಾನು. ಆಗಲೇ ಬರೀ ನನಗೆ 23-24 ವರ್ಷ ನಾನು TV ಸೀರಿಯಲ್ ಇದಕ್ಕೆಲ್ಲ ಕೈ ಹಾಕಿದಾಗ. ಸೊ ನಮ್ಮದೇ ಹೊಸ ಹೊಸ ಕತೆಗಳಿತ್ತು, ಬಹಳ ಚೆನ್ನಾಗಿತ್ತು. ಒಂದು ಸಂಸ್ಥೆ ಮಾಡಿಕೊಂಡು ಪ್ರಯತ್ನ ಮಾಡಿದ್ವಿ. ಪ್ರಯತ್ನ ಮಾಡಿದಾಗ ಕೊನೆಗೆ ದೂರದರ್ಶನದ ನಿರ್ದೇಶಕರು ಅವರನ್ನ ಭೇಟಿಯಾಗೋ ಅವಕಾಶ ಸಿಕ್ತು. ಅವರು ಹೇಳಿದ್ರು, ನೀವು TV ಸೀರಿಯಲ್ ಮಾಡೋ ಹಾಗಿದ್ರೆ ನಿಮ್ಮ ಬ್ಯಾನರು ಚೆನ್ನಾಗಿರಬೇಕು, ಬಹಳ ಹೆಸರುವಾಸಿ ಬ್ಯಾನರ್ ಆಗಿರಬೇಕು. ನಿಮ್ಮ ಹೊಸ ಕತೆಗಳಾದರೂ ಇರಬಹುದು. ಹಾಗೇನಾದರೂ ಅದು ಸರಿಯಾಗಿ ಆಗದೆ ಇದ್ರೆ ಸೊ ನಾವು ಬ್ಯಾನರ್ನ ಬೈತೀವಿ. ಆ ಬ್ಯಾನರ್ ಅವರು ಪ್ರೋತ್ಸಾಹ ಕೊಟ್ಟರು, ಆದರೆ ಇವ್ರು ಹುಡುಗರು ಮಾಡಲಿಲ್ಲ ಅಂತ. ಇಲ್ಲ ಅಂತಂದ್ರೆ ನೀವು ಆರ್ಡಿನರಿ ಬ್ಯಾನರ್ ಇಟ್ಕೊಳ್ಳಿ, ನಿಮ್ಮ ಕತೆಗಳು ಬಹಳ ದೊಡ್ಡ ಮಟ್ಟದ್ದಾಗಿರಬೇಕು, ಆಗ್ಲೂ ಕೂಡ ಇದಾಗತ್ತೆ ಅಂತಂದ್ರು. ಅದಕ್ಕೆ ನಾನು ಆಗ ನನ್ಗೀಗ್ಲೂ ನೆನಪಿದೆ, ನಾ ಹೇಳಿದ್ದೆ, ಸರ್ ಯಾರೂ ಕೂಡ ಅವಕಾಶ ಕೊಡದೆ ಅಮಿತಾಬ್ ಬಚ್ಚನ್ ರಾಜ್ಕುಮಾರ್ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದೆ ನಾನು. ಅದು ಅವ್ರಿಗೆ ಬಹಳ ರೇಗೋಗಿತ್ತು. ಯಾಕಂದ್ರೆ ಅವಕಾಶ ಸಿಕ್ಕಾಗ ಮಾತ್ರ ನೀವು ರಾಜ್ಕುಮಾರ್ ಆಗ್ಬೋದು, ಅಥವಾ ಅಮಿತಾಬ್ ಬಚ್ಚನ್ ಆಗ್ಬೋದು, ಅಥವಾ ಯಾವುದೇ ಒಂದು ಹೆಸರು ಮಾಡ್ಲಿಕ್ಕೆ ನಿಮ್ಗೆ ಅವಕಾಶನೇ ಕೊಡದೇ ಇದ್ರೆ, ಸೊ ನಿಮ್ಗೆ ನಿಮ್ಮ ವ್ಯಕ್ತಿತ್ವ ರೂಪಿಸ್ಕೊಳ್ಳೋದಕ್ಕೆ ಅವಕಾಶನೇ ಕೊಡದೇ ಇದ್ರೆ ನೀವು ಮುಂದೆ ಅಲ್ಲಿ ಹೇಗೆ ಹೋಗ್ಲಿಕ್ಕೆ ಸರ್? ಖಂಡಿತ. ಇಷ್ಟೆಲ್ಲ ತಾವು ಪ್ರಯೋಗಶೀಲತೆಯನ್ನ ತಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡಂಥವರು. ಒಂದಷ್ಟು ಮಾತುಗಳನ್ನು ಮುಂದುವರಿಸೋಣ. ಒಂದು ಗೀತೆಯ ತುಣುಕನ್ನ ಈಗ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರು ಹಾಗೂ ಉಪನಿರ್ದೇಶಕರಾದ ಉಮೇಶ್ ಎಸ್ ಅವರ ಅನುಭವದ ಮಾತುಗಳನ್ನು ತಾವೆಲ್ಲರೂ ಆಲಿಸ್ತಾ ಇದ್ದೀರಿ. ಇದು ಒಂದು ರೀತಿಯಲ್ಲಿ ಉಮೇಶ್ ವಿತ್ ಉಮೇಶ್ ಕಾರ್ಯಕ್ರಮ. ಸರ್, ತಾವು ಕರ್ನಾಟಕದ ಬೇರೆ ಬೇರೆ ಆಕಾಶವಾಣಿ ಕೇಂದ್ರಗಳಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದ್ದೀರಿ. ತಾವು ಎಲ್ಲೋ ಒಂದು ಕಡೆ ಹೇಳಿದಂಥ ವಿಚಾರ ನನಗೀಗ ನೆನಪಾಗ್ತಾ ಇದೆ. ನಾನು ಹೋದಂಥ ಸ್ಟೇಷನ್ಗಳಲ್ಲಿ ಒಂದಷ್ಟು ಸವಾಲುಗಳು ಮತ್ತೆ ನಾವು ನಿರೀಕ್ಷೆ ಮಾಡಲಿಕ್ಕೆ ಅಸಾಧ್ಯವಾದಂತಹ ಘಟನೆಗಳು ಜರುಗ್ತು. ಅದನ್ನೆಲ್ಲವನ್ನು ನಾನು ಎದುರಿಸ್ತೆ, ಅದೊಂದು ನನಗೆ ಅನುಭವ ಆಯಿತು ಅಂಥೇಳಿ, ಅದ್ರ ಬಗ್ಗೆ ಒಂದಷ್ಟು ಹೇಳಿ ಸರ್. ನಿಜವಾಗ್ಲೂ ನಾನು ಹೇಳ್ದಂಗೆ ಒಂದು ರೀತಿ ನಾನು ಬಹಳ ಅದೃಷ್ಟವಂತ ಅಂತಾನೆ ಹೇಳ್ಬೋದು. ಅದಕ್ಕೆ ನಾ ಯಾರ್ಯಾರಿಗೆ ಒಂದನೇ ಹೇಳಬೇಕು ಅವ್ರಿಗೆಲ್ಲ ನಾ ಹೇಳೇ ಹೇಳ್ತೀನಿ. ನಾನು ಹೇಗೆ ನನ್ನ ಪ್ಯಾಷನ್ನು ನನ್ನ ಪ್ರೊಫೆಷನ್ ಆಯಿತೋ, ಸೊ ಅದೇ ರೀತಿಯಲ್ಲಿ ನನಗೆ ಸಾಕಷ್ಟು ಅನುಭವಗಳನ್ನು ಕೂಡ ಆಕಾಶವಾಣಿ ಕೊಡ್ತು.
ಎಲ್ಲ ಪ್ರಕೃತಿ ವಿಕೋಪಗಳನ್ನು ನಾನು ಕವರ್ ಮಾಡಿದ್ದೀನಿ. ಇದು ಎಲ್ಲರಿಗೂ ಸಿಗಲ್ಲ, ನನಗೆ ಗೊತ್ತಿದೆ ಅದು. ಯಾಕೆ ಗುಲ್ಬರ್ಗಾಗೆ ಹೋದಾಗ ಗುಲ್ಬರ್ಗಾದಲ್ಲಿ ಕೋಮುಗಲಭೆ ಆಯಿತು. ಆ ಕೋಮುಗಲಭೆ ಸಮಯದಲ್ಲಿ ಸುಮಾರು 20 ದಿನನೋ 1 ತಿಂಗಳು ಕರ್ಫ್ಯೂ ಇತ್ತು. ಎಂಥ ಕರ್ಫ್ಯೂ ಅಂತಂದ್ರೆ ಬೆಳಿಗ್ಗೆ 2 ಗಂಟೆ ಸಾಯಂಕಾಲ 2 ಗಂಟೆ ಮಾತ್ರ ಸೆಟ್ಲ್ ಆಗ್ತಾ ಇತ್ತು. ಆ ಟೈಮಲ್ಲೇನೆ ನೀರು ಬಿಡ್ತಾ ಇದ್ದಿದ್ದು, ಆ ಟೈಮಲ್ಲೇನೆ ಅಂಗಡಿಗಳು ತೆಗಿತಾ ಇದ್ದಿದ್ದು, ಆ ಟೈಮಲ್ಲೇ ಜನ ಎಲ್ಲ ಕೆಲಸ ಮಾಡ್ಕೋಬೇಕಾಗಿರುವಂಥದ್ದು. ಅಷ್ಟು ಸ್ಟ್ರಿಕ್ಟ್ ಕರ್ಫ್ಯೂ ಇತ್ತು, ಅಷ್ಟು ದೊಡ್ಡ ಗಲಾಟೆ ಆಗಿತ್ತು. ಆ 2 ಗಂಟೆ ಅವಧಿಯಲ್ಲಿ ನಾನು ಮತ್ತೆ ಇನ್ನೊಬ್ಬರು ನನ್ನ ಸ್ನೇಹಿತ GR ಪ್ರಕಾಶ್ ಅವರು, ಸೊ ನಾವಿಬ್ರು ಕೂಡ ಟೇಪ್ ರೆಕಾರ್ಡರ್ ಇಟ್ಕೊಂಡು ಹೋಗ್ತಾ ಇದ್ವಿ. ಅಂದ್ರೆ ನನಗೇನೋ ಬಂದಿತ್ತು ಅದು, ಬ್ರಾಡ್ಕಾಸ್ಟರ್ ಅಂದ್ರೆ ಏನು, ನಮ್ಗೆ ಅವಕಾಶ ಸಿಕ್ಕ ಕೆಲಸ ಮಾಡಿಬಿಡ್ಬೇಕು ಅಂತ. ಆ 2 ಗಂಟೆ ಅವಧಿಯಲ್ಲಿ ಹೋಗಿ ಜನಕ್ಕೆ ಏನೇನು ತೊಂದರೆ ಆಗ್ತಾ ಇದೆ, ಅವ್ರು ಹೇಗೆ ಜೀವನ ನಡೀತಾ ಇದೆ ಅಂತ ಹೇಳಿ ಅದನ್ನ ರೆಕಾರ್ಡ್ ಮಾಡ್ಕೊಂಡ್ಬಂದು ಪ್ರಸಾರ ಮಾಡ್ತಾ ಇದ್ವಿ. ಯಾಕಂದ್ರೆ ನಮಗೂ ಬೇರೆ ಟೈಮಲ್ಲಿ ಜನ ಯಾರು ಸ್ಟುಡಿಯೋಗೆ ಬರಕ್ಕೆ ಅವಕಾಶ ಇರ್ತಾ ಇರಲಿಲ್ಲ, ಒಂಥರ ಕರ್ಫ್ಯೂ ಇದ್ದಾಗ. ಸೊ ಅದೊಂದು ಅನುಭವ ಆಯಿತು ಚೆನ್ನಾಗಿ. ಆಮೇಲೆ ಅಲ್ಲಿ ಇದಾಯಿತು, ಲಾತೂರ್ ಭೂಕಂಪ ಆಯಿತು. ಸೊ ಲಾತೂರು ಗುಲ್ಬರ್ಗಾಗೆ ಸಮೀಪ. ಸೊ ಲಾತೂರ್ ಭೂಕಂಪ ಆದಾಗ ನಾನು ವಾಸ ಇದ್ದಂತಹ ಮನೆಯನ್ನು ಕೂಡ ಬಿರುಕು ಬಿಟ್ಟಿತ್ತು. ಅಷ್ಟು ಜೋರಾಗಿ ಭೂಕಂಪ ಆಗಿತ್ತು. ಅಂದ್ರೆ ಗುಲ್ಬರ್ಗಾದಲ್ಲೂ ಎಫೆಕ್ಟ್ ಇತ್ತು ಅದು. ಸೊ ಆ ಲಾತೂರ್ ಭೂಕಂಪದ ಸಮಯದಲ್ಲಿ ನನಗೆ ಭೂಕಂಪ ಅಂದ್ರೆ ಏನು, ಅದಕ್ಕೆ ಇಂಗ್ಲಿಷಲ್ಲಿ ಸಿಸ್ಮಿಕ್ ಅಂತಾರೆ, ಸಿಸ್ಮೋಗ್ರಫಿ ಅಂತಾರೆ, ರಿಕ್ಟರ್ ಸ್ಕೇಲ್ ಅಂತಾರೆ, ಅದೆಲ್ಲ ಯಾವ ಪದಗಳು ಏನೂ ಗೊತ್ತಿರಲಿಲ್ಲ. ನಮ್ಮ ನಿರ್ದೇಶಕರು ಕರೆದುಬಿಟ್ಟು ನೀವು ಪ್ರತಿದಿನ ಭೂಕಂಪದ ಬಗ್ಗೆ ಅರ್ಧ ಗಂಟೆ ಕಾರ್ಯಕ್ರಮ ಮಾಡಬೇಕು ಅಂತ ಒಪ್ಪಿಸ್ಬಿಟ್ರು. ನಿನಗೆ ಎಲ್ಲ ತರದ ಅವಕಾಶಗಳು ಕೊಡ್ತೀವಿ, ನಿಂಗೆ ಏನೇನು ಸೌಲಭ್ಯ ಬೇಕೋ ಎಲ್ಲ ಕೊಡ್ತೀವಿ ಅಂತೆಲ್ಲ ಹೇಳಿದ್ರು. ಅದು ಒಂದು ಆಯ್ತು. ಸೊ ಅದು ನಂಗೆ ಸಾಕಷ್ಟು ಅನುಭವವನ್ನ ಕೊಡ್ತು. ಹೇಗೆ ಭೂಕಂಪವನ್ನ ನಿಭಾಯಿಸೋದು, ಭೂಕಂಪದ ಬಗ್ಗೆ ಮಾಹಿತಿ ಹೇಗೆ ಕೊಡೋದು ಅನ್ನೋದ್ರ ಬಗ್ಗೆ ಅದೆಲ್ಲ ಆಯ್ತು. ಅದಾದ ನಂತರ ಇದೇ ಸಮಯದಲ್ಲೇನೆ ಗಣೇಶೋತ್ಸವದ ಸಮಯದಲ್ಲಿನೇ ಭೂಕಂಪ ಆಗಿದ್ದು ನನಗೆ ನೆನಪಿದೆ. ಗಣೇಶ ವಿಸರ್ಜನೆ ಒಟ್ಟಿಗೆ ಹೋಗುತ್ತೆ, ಅಲ್ಲಿ ಊರಲ್ಲಿರೋ ಗಣೇಶ ಎಲ್ಲ ಒಟ್ಟಿಗೆ ವಿಸರ್ಜನೆ ಮಾಡ್ತಾರೆ. ಅದು ರಾತ್ರಿ 9:30ಗೆ ವಿಸರ್ಜನೆ ಶುರು ಆದ್ರೆ ಮರುದಿನ ಬೆಳಿಗ್ಗೆ 6 ಗಂಟೆಗೆ ವಿಸರ್ಜನೆ. 6 ಗಂಟೆವರೆಗೂ ಮೆರವಣಿಗೆ ಹೋಗುತ್ತೆ ಊರಲ್ಲಿರೋ ಗಣೇಶ ಎಲ್ಲ. ನೀವೆಲ್ಲಾದ್ರೂ ಒಂದು ಜಾಗದಲ್ಲಿ ಕೂತ್ಕೊಂಡ್ಬಿಟ್ರೆ ಆ ರೋಡಲ್ಲಿ, ಸೊ ನಿಮಗೆ ಎಲ್ಲಾ ಗಣೇಶನೂ ನೋಡ್ತಾ ಇರ್ಬೋದು, ಚಿಕ್ಕ ಗಣೇಶದಿಂದ ದೊಡ್ಡ ಗಣೇಶದವರೆಗೂ ಎಲ್ಲ ನೋಡ್ತಾ ಇರ್ಬೋದು. ನಾನು ಆ ರೀತಿ ಬೆಳಗಿನ ಜಾವ 2 ಗಂಟೆಲೋ 3 ಗಂಟೆಲೋ ಒಂದು ಟೇಪ್ ರೆಕಾರ್ಡರ್ ಇಟ್ಕೊಂಡ್ಬಿಟ್ಟು, ಆಫೀಸಿಂದ ಕೊಟ್ಟಿದ್ರು ಟೇಪ್ ರೆಕಾರ್ಡರ್, ಅದನ್ನ ಇಟ್ಕೊಂಡ್ಬಿಟ್ಟು ಎಫೆಕ್ಟ್ಸ್ ರೆಕಾರ್ಡ್ ಮಾಡೋಣ ಅಂತ ಕೂತಿದ್ದೆ. ಕೂತು ಬಂದು ಮನೆ ಒಳಗಡೆ ಬಂದು ಮಲಗಿದೀನಿ. ಮಲಗಿದ ಕೂಡ್ಲೇನೆ ಭೂಮಿ ಅಲ್ಲಾಡ್ದಂಗೆ ಆಯ್ತು ಬೆಳಿಗ್ಗೆ 4:30-5 ಗಂಟೆ ಹೊತ್ತಿಗೆ. ಸೊ ಅದು ಒಂದು ಅನುಭವ ಆಯ್ತು. ಅದಾದ ನಂತರ ಮಡಿಕೇರಿಗೆ ಬಂದೆ. ಮಡಿಕೇರಿನಲ್ಲಿ ಪ್ರವಾಹದ ಅನುಭವ. ಸೊ ಪ್ರವಾಹ ಬಂದ ಮೊದಲ ವರ್ಷ 94ರಲ್ಲೇನೆ ಭಾಗಮಂಡಲದ ದೇವಸ್ಥಾನ ಸಂಪೂರ್ಣವಾಗಿ ಮುಚ್ಚೋಗಿತ್ತು. ಅದ್ರ ಬಗ್ಗೆ ಕಾರ್ಯಕ್ರಮಗಳು ಮಾಡಬೇಕಾಗಿ ಬಂತು. ಸೊ ಪ್ರವಾಹದ ಬಗ್ಗೆ ಕಾರ್ಯಕ್ರಮ ಮಾಡಿದೆ. ಆ ನಂತರ ಮೈಸೂರಲ್ಲಿ ಆ ರೀತಿ ಏನೂ ಆಗಲಿಲ್ಲ. ಪೋರ್ಟ್ ಬ್ಲೇರ್ಗೆ ಹೋದಾಗ, ಪೋರ್ಟ್ ಬ್ಲೇರಲ್ಲಿ ನಾ ಕಾರ್ಯಕ್ರಮ ಮಾಡಲಿಲ್ಲ, ಆದರೆ ಅದಕ್ಕೆ ಮುಂಚೆ 2004ರಲ್ಲಿ ಸುನಾಮಿ ಆಗಿತ್ತು. ಅಲ್ಲಿದ್ದಂತಹ ನಾನು ಯಾರ ಜೊತೆ ಕೆಲಸ ಮಾಡಿದ್ನಲ್ಲ, ನನ್ನ ಸಹೋದ್ಯೋಗಿಗಳು, ಅವರುಗಳು ಸುನಾಮಿ ಬಗ್ಗೆ ಸಾಕಷ್ಟು ಕತೆಗಳನ್ನು ಹೇಳಕ್ಕೆ ಶುರು ಮಾಡಿದ್ರು. ಆಗ ಪೋರ್ಟ್ ಬ್ಲೇರು ಸಾಕಷ್ಟು ಕೆಲಸ ಮಾಡಿದೆ. ಪೋರ್ಟ್ ಬ್ಲೇರ್ ಆಕಾಶವಾಣಿ ಏನಿಲ್ಲ ಅಂದ್ರೂ ಲಕ್ಷಾಂತರ ಜನಕ್ಕೆ ಒಂದು ಕೊಂಡಿಯಾಗಿ ಬೆಸೆದು, ಎಷ್ಟೋ ಕಡೆ ಕಮ್ಯುನಿಕೇಷನ್ ಇರಲಿಲ್ಲ, ಬರೀ ರೇಡಿಯೋ ಮುಖಾಂತರನೇ ಜನರನ್ನ ಸಂಪರ್ಕ ಮಾಡಿ ದೂರ ದೂರದ ದ್ವೀಪಗಳಲ್ಲಿದ್ದಂತಹ ಜನರನ್ನೆಲ್ಲ ಆಕಾಶವಾಣಿ ಹೊರಗಡೆ ತರ್ಕೊಂಬರಕ್ಕೆ ಸಹಾಯ ಮಾಡಿದೆ. ಸೊ ಈ ಕತೆಗಳನ್ನೆಲ್ಲ ಅವ್ರು ಹೇಳ್ತಾ ಇದ್ರು. ಸೊ ನಂಗೆ ಒಂದು ರೀತಿ ಸುನಾಮಿಯ ಅನುಭವ ಕೂಡ ಸಾಕಷ್ಟು ಆಗಿದೆ. ಯಾಕಂದ್ರೆ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಅವ್ರು ಕೆಲಸ ಮಾಡಿದ್ರಲ್ಲ, ಈಗ ನೀವು ಕೆಲಸ ಮಾಡಿದ್ರಲ್ಲ ಆ ಒಂದು ಇದರಲ್ಲಿ. ಆ ನಂತರ ಇಲ್ಲಿ ಮೈಸೂರಿಗೆ ಬಂದಾಗ ಈಗ ಮತ್ತೆ ನನಗೆ ದೊಡ್ಡ ಅನುಭವ ಆಗಿದ್ದು ಕರೋನಾ ಸಂದರ್ಭದಲ್ಲಿ. ಸೊ ಕರೋನಾ ಸಂದರ್ಭದಲ್ಲಿ ತಮಗೆ ಗೊತ್ತಿದೆ, ತಾವು ಸಾಕಷ್ಟು ಕೆಲಸ ಮಾಡಿದ್ದೀರಾ. ಆ ಸಮಯದಲ್ಲಿ ಆನ್ ಏರ್ ನೀವು ಎಷ್ಟು ಜನಕ್ಕೆ ಊಟೋಪಚಾರದ ವ್ಯವಸ್ಥೆ ಆಗಿರ್ಬೋದು, ಔಷಧಿ ವ್ಯವಸ್ಥೆ ಆಗಿರ್ಬೋದು, ತಾವಾಗ್ಲಿ ಅಥವಾ ತಮ್ಮ ಜೊತೆ ಇದ್ದಂತಹ ಮತ್ತೊಬ್ಬ ಅನೌನ್ಸರ್ ಮಳ್ಳಿಮಠ ಆಗಲಿ ಅಥವಾ ಶಂಕರಪ್ಪನವರಾಗ್ಲಿ, ತಾವೆಲ್ಲ ಸುಮಾರು ಮಾಡಿದ್ದೀರಾ. ಈ ರೀತಿಯಾಗಿ ನನಗೆ ಒಂದು ರೀತಿ ಎಲ್ಲ ಪ್ರಕೃತಿ ವಿಕೋಪಗಳಲ್ಲಿ ಒಬ್ಬ ಪ್ರಸಾರಕನಾಗಿ, ಯಾಕಂದ್ರೆ ಬ್ರಾಡ್ಕಾಸ್ಟರ್ ಆದಾಗ ನಾನು ಅದೇ ಹೇಳ್ತೀನಿ, ನಮಗೆ ಪ್ರತಿಯೊಂದು ಕೂಡ ಅವಕಾಶಗಳೇ. ಹೌದು. ಅದನ್ನ ನಾವು ಬಳಸ್ಕೋಬೇಕು. ಆ ಅವಕಾಶ ನನಗೆ ಸಿಕ್ತು, ಅದಕ್ಕೆ ನಾನು ಧನ್ಯ ಅಂತ ಹೇಳ್ತೀನಿ.
ಒಂದು ಏನು ಅಂತಂದ್ರೆ ಸರ್, ವಿಪತ್ತುಗಳನ್ನ ನಿರ್ವಹಣೆ ಮಾಡುವಂಥದ್ದು ನಮ್ಮ ಜವಾಬ್ದಾರಿ ಆಗುತ್ತೆ. ಅದು ನಾವು ಮಾಡಲೇಬೇಕಾಗುತ್ತೆ, ಅದು ನಮ್ಮ ಕರ್ತವ್ಯವೂ ಕೂಡ. ಆದ್ರೆ ಆ ವಿಪತ್ತುಗಳನ್ನ ಆಪತ್ತಿಗೆ ತುತ್ತಾಗ್ತಾ ಇರುವಂತಹ ಜನರ ಜೊತೆಯಲ್ಲಿ ನಾವು ಸಂಸರ್ಗವನ್ನ ಇಟ್ಕೊಂಡು ನಮ್ಮ ಜನಕ್ಕೆ ಏನು ಕೊಡಬೇಕು, ಆ ಸಮಯದಲ್ಲಿ ನಮ್ಮ ಜನರನ್ನ ಹೇಗೆ ಸಾಂತ್ವನ ನೀಡಬೇಕು, ಮೊದಲಿಗೆ ಸಾಂತ್ವನ ನೀಡಬೇಕು, ಅವರ ಬದುಕಿಗೆ ಹೇಗೆ ರೂಪಿಸಬೇಕು, ಕೆಲವೆಲ್ಲ ಹೊಸ ಬದುಕು ಕಟ್ಕೊಡ್ಬೇಕಾಗತ್ತೆ. ಈ ರೀತಿಯಾದಂತಹ ಸಹಾಯ ನಾವು ಏನು ಮಾಡಕ್ಕೆ ಸಾಧ್ಯ? ಇದು ಬಹಳ ಉತ್ತಮವಾದಂತಹ ಮಾಧ್ಯಮ. ನಾ ಹೇಳ್ತಾ ಇದ್ದೀನಿ, ಆಕಾಶವಾಣಿ ಅಥವಾ ಎನಿ ಶ್ರವ್ಯ ಮಾಧ್ಯಮ ಇದೆಯಲ್ಲ, ಶ್ರವ್ಯ ಮಾಧ್ಯಮಕ್ಕೆ ಇರೋ ಅಷ್ಟು ಶಕ್ತಿ ಬೇರೆ ಯಾವ ಮಾಧ್ಯಮಕ್ಕೂ ಇಲ್ಲ. ಸೊ ಶ್ರವ್ಯ ಮಾಧ್ಯಮ ಈಗಂತೂ ಈಗಿನ ತಂತ್ರಜ್ಞಾನದಲ್ಲಿ ಬಹಳ ಸುಲಭ ಶ್ರವ್ಯ ಮಾಧ್ಯಮ ಮಾಡೋದು. ಒಂದು ಮೊಬೈಲ್ ಇಟ್ಕೊಂಡು ನಾವೀಗ ರೇಡಿಯೋನ ರನ್ ಮಾಡಬಹುದು. ಆ ಪ್ರಯತ್ನವನ್ನು ನಾವು ಮಾಡಿದೀವಿ. ಅದು ಮೈಸೂರು ಆಕಾಶವಾಣಿ ಇಂಥ ಪ್ರಯೋಗಶೀಲತೆಗೆ ಒಕ್ಕೊಂಡಿದೆ, ಅದು ತಮ್ಮ ಒಂದು ಮಾರ್ಗದರ್ಶನದ ಮೂಲಕ. ಸರ್, ಈಗ ತಾವು ನಾಟಕ ವಿಭಾಗವನ್ನ ಸಾಕಷ್ಟು ವರ್ಷಗಳವರೆಗೆ ನೋಡ್ಕೊಂಡ್ರಿ. ನಾಟಕ ದಿಗ್ಗಜರು ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಜನ ಇದ್ರು, ಈಗಲೂ ಕೂಡ ಇದ್ದಾರೆ. ತಾವು ಯಾರ್ಯಾರನ್ನ ಕಂಡ್ರಿ, ಮತ್ತೆ ಅವರನ್ನ ನೋಡಿ ನನಗೆ ಒಂದು ರೀತಿ ರೋಮಾಂಚನ ಆಯಿತು, ಅವರ ಡೈಲಾಗ್, ಅವರ ಅಭಿನಯ ಇವೆಲ್ಲವೂ ಕೂಡ ನನಗೆ ಸ್ಫೂರ್ತಿಯನ್ನು ನೀಡ್ತು ಅಂತೇಳಿ ತಮಗೆ ಯಾರ್ಯಾರನ್ನ ಕಂಡಾಗ ಅನಿಸುತ್ತೆ ಸರ್? ನನಗೆ ಆ ರೀತಿಯಾದಂತಹ ಹೆಚ್ಚು ಪ್ರಭಾವ ಬೀರಿದಂಥವ್ರು ಆ ಥರ ಏನಿಲ್ಲ. ನಾನು ಒಂದು ರೀತಿ ಎಲ್ಲವನ್ನು ಕೂಡ ಸ್ವೀಕರಿಸ್ತಾನೆ ಇದ್ದೆ. ಸೊ ನನಗೆ ಹೆಚ್ಚು ಒಡನಾಟ ಇದ್ದಿದ್ದು ಮಾಸ್ಟರ್ ಹಿರಣ್ಣಯ್ಯನವರ ಜೊತೆ ಹೆಚ್ಚು ಸಂಪರ್ಕದಲ್ಲಿ ಇದ್ದೆ. ಹಿರಣ್ಣಯ್ಯನವರ ಮಾತು, ಯಾಕಂದ್ರೆ ಮಾತುಗಾರಿಕೆ ಬಹಳ ಮುಖ್ಯ ಆಗತ್ತೆ. ಸೊ ಹಿರಣ್ಣಯ್ಯನವರು ಸ್ವಲ್ಪ ಪ್ರಭಾವ ಬೀರಿದ್ರು, ಹೇಗೆ ಮಾತಾಡೋದು, ಏನ್ ಮಾಡೋದು, ಅದು ಇದು ಅನ್ನೋದ್ರ ಬಗ್ಗೆ ಸಾಕಷ್ಟು ಹೇಳಿದ್ರು. ನಾನೀಗಾಗಲೇ ಹೇಳಿದ ಹಾಗೆ ನನ್ನ ಕಾಲೇಜಿನ ಗುರುಗಳಾದಂತಹ ಜೆ ಶ್ರೀನಿವಾಸ ಮೂರ್ತಿ ಅವರು ಇರ್ಬೋದು, ಅವರು ಒಂದು ಹೆಚ್ಚು ನಾಟಕ ಮಾಡದೇ ಇದ್ರು ಕೂಡ ನಾಟಕಕ್ಕೆ ಸಾಕಷ್ಟು ಪ್ರೋತ್ಸಾಹ ನೀಡ್ತಾ ಇದ್ರು. ಗೋಪಾಲ ಕೃಷ್ಣ ನಾಯ್ರಿ ಅವರು ರೂಪಿಸಿದ್ದು ಸಾಕಷ್ಟು ಒಡನಾಟ ನನಗೆ ಗೋಪಾಲ ಕೃಷ್ಣ ನಾಯ್ರಿ ಅವರ ಜೊತೆ ಇತ್ತು. ಆ ನಂತರ ಕವ್ಯಂ ರಾಜಗೋಪಾಲ್ ಅವರಿದ್ದರು, ಪ್ರೊಫೆಸರ್ ಬಿ ಚಂದ್ರಶೇಖರ್ ಅವರಿದ್ದರು. ಸೊ ರಂಗಾಯಣದ ಸಾಕಷ್ಟು ಸ್ನೇಹಿತರು ಈಗಲೂ ಇದ್ದಾರೆ. ಸೊ ಹೀಗೆ ನನಗೆ ನಾಟಕದಲ್ಲಿ ಜಯಶ್ರೀ, ಸ್ಪಂದನದ ಜಯಶ್ರೀ ಅವರು ಇದ್ರು. ಸೊ ಹೀಗೆ ಸಾಕಷ್ಟು ಜನ ಇದು ಮಾಡಿದ್ವಿ. ಬಿ ಸುರೇಶ್ ಅವರ ಜೊತೆ ಬೀದಿ ನಾಟಕ ಮಾಡುವಂಥದ್ದಾಗಲಿ ಸಾಕಷ್ಟು ಕಡೆ ಇದ್ದಾರೆ. ರಂಗಭೂಮಿ ಅಂತಂದ್ರೆ ಅದು ಸಂವೇದನಾಶೀಲತೆಯನ್ನ ಒಳಗೊಂಡಿರುವಂಥದ್ದು, ಎಲ್ಲವನ್ನ ಬಹಳ ಸೂಕ್ಷ್ಮವಾಗಿ ನೋಡ್ತಾ ಇರ್ತೇವೆ, ಇಡೀ ಲೋಕವನ್ನ. ಒಬ್ಬ ಸೂಕ್ಷ್ಮ ಸಂವೇದನಾಶೀಲ ವ್ಯಕ್ತಿ ಒಂದು ಆಡಳಿತಾತ್ಮಕವಾದಂತಹ ಸಂಗತಿಗಳನ್ನು ನಿರ್ವಹಿಸುವ ಸಂದರ್ಭದಲ್ಲಿ ತಮಗೆ ಕಷ್ಟ ಅಂತ ಅನಿಸುತ್ತೋ, ಯಾಕೆ ಇವೆಲ್ಲ ಈ ಅಕೌಂಟ್ಸ್ ನೋಡಬೇಕು, ಅದು ನೋಡಬೇಕು, ಇದು ನೋಡಬೇಕು ಅಂತ ಅನಿಸಿದೆಯೋ, ಏನನ್ನಿಸ್ತು ಸರ್ ತಮಗೆ? ನನಗೇನು ಅನಿಸಿಲ್ಲ. ನನ್ನ ಜೊತೆಗೆ ಹೇಳಿದ್ನಲ್ಲ, ಇನ್ನೊಂದು ನನಗೆ ಪೂರಕವಾಗಿ ನಿಂತಿದ್ದು ಅಂದ್ರೆ ನನ್ನ BCom. ಸೊ BCom ಕಾಮರ್ಸ್ ಓದಿದ್ರಿಂದ, ಸೊ ಜೊತೆಗೆ ನಂಗೆ ಮುಂಚಿಂದ ಮ್ಯಾಥ್ಸ್ ಬಹಳ ಇಷ್ಟವಾದ ಸಬ್ಜೆಕ್ಟ್ ಆಗಿದ್ರಿಂದ, ಸೊ ಮ್ಯಾಥ್ಸ್ ಅಲ್ಲಿ ನಾನು ಸಾಕಷ್ಟು ಮಾರ್ಕ್ಸ್ ಕೂಡ ಪಡ್ಕೊಂಡಿದ್ದೆ, ಒಳ್ಳೊಳ್ಳೆ ಮೇಸ್ಟ್ರುಗಳು ಇದ್ದಿದ್ರಿಂದ ನನಗೆ ಈ ಲೆಕ್ಕಾಚಾರದ ವಿಷಯಗಳು ಅದು ಇದು ಅಷ್ಟು ಏನು ಅನ್ನಿಸ್ಲಿಲ್ಲ. ನಾ ಹೇಳ್ದಂಗೆ ಪ್ರತಿಯೊಂದು ಕೂಡ ಅವಕಾಶನೇ. ಅದನ್ನು ಕೂಡ ನಾವು ಏನ್ ಮಾಡ್ತೀವಿ, ಅಧಿಕಾರ ಬೇಕು ಅಂತೀವಿ, ಜವಾಬ್ದಾರಿ ಬೇಡ ಅಂತೀವಿ. ಆ ಒಂದು ಇದಕ್ಕಿಂತ ನಮ್ಗೆ ಅಧಿಕಾರ ಸಿಕ್ಕಾಗ ಆ ಒಂದು ಅವಕಾಶ ಅದು ಮತ್ತೆ ಮತ್ತೆ ಸಿಗಲ್ಲ. ನಂಗೆ ಮತ್ತೆ ಸೆಪ್ಟೆಂಬರ್ 1ರಿಂದ ಯಾವ ಅಧಿಕಾರ ಕೂಡ ಇರಲ್ಲ. ಆದ್ರೆ ಜವಾಬ್ದಾರಿ ಇರುತ್ತೆ. ಆ ಒಂದು ಅಧಿಕಾರ ಚಲಾಯಿಸಬೇಕು. ಇದೇ ಉಮೇಶ್ ಅವ್ರ ಬಗ್ಗೆ ಜೋರ್ ಮಾಡಬೇಕು ಅಂದ್ರೆ ಅಫಿಷಿಯಲಿ ಜೋರ್ ಮಾಡಕ್ ಸಾಧ್ಯ ಇಲ್ಲ. ಅಲ್ಲ, ಯಾವತ್ತೂ ಜೋರ್ ಮಾಡಿಲ್ಲ ನೀವು. ಬಹಳ ಪ್ರೀತಿಯಿಂದನೇ ಎಲ್ಲವನ್ನ ಆಗು ಮಾಡ್ಕೊಂಡಿದ್ದೀರಿ. ಬಹಳ ಗೌರವ ಇದೆ ಅದರ ಬಗ್ಗೆ. ನಿಮ್ಮ ಜೊತೆ ಹಲವಾರು ವರ್ಷಗಳವರೆಗೆ ಕರ್ತವ್ಯವನ್ನ ನಿರ್ವಹಿಸಿದಂಥವ್ರು, ಹೋಗೋ ಬಾರೋ ಫ್ರೆಂಡ್ಸು ನೀವಿಬ್ರು ಕೂಡ. ಅವರು ನಮ್ಮ ಆಕಾಶವಾಣಿಯ ಸಹಾಯಕ ನಿರ್ದೇಶಕರು TV ವಿದ್ಯಾಶಂಕರ್ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಸರ್ ಹೇಳಿ, ತಮ್ಮ ಗೆಳೆಯ, ನಮ್ಮ ಆಫೀಸಿನ ಹಿರಿಯ ಅಧಿಕಾರಿಗಳು ಇವತ್ತು ಸೇವಾ ನಿವೃತ್ತಿಯನ್ನ ಹೊಂದುತ್ತಾ ಇದ್ದಾರೆ. ನಿಮ್ಮ ಮತ್ತು ಅವರ ನಡುವಿನ ಆ ಸ್ನೇಹ ಬಾಂಧವ್ಯ ಹೇಗಿತ್ತು, ಅದರ ಬಗ್ಗೆ ಹೇಳಿ ಸರ್. ಬೆಂಗಳೂರಲ್ಲಿ ಉಮೇಶ್ ಜೊತೆನಲ್ಲಿ ನಾನು ಕೆಲಸ ಪ್ರಾರಂಭ ಮಾಡಿದ್ದು. ಅಂದರೆ ಅವರು ಗುಲ್ಬರ್ಗ, ಮಡಿಕೇರಿ, ಭದ್ರಾವತಿ ಇಲ್ಲೆಲ್ಲನೂ ಕೆಲಸ ಮುಗಿಸ್ಕೊಂಡು ಬೆಂಗಳೂರಿಗೆ ವರ್ಗ ಆಗಿ ಬಂದಮೇಲೆ, ಅಷ್ಟೊತ್ತಿಗೆ ನಾನು ಆಗಲೇ ಬೆಂಗಳೂರಲ್ಲಿ ಬಿಟ್ಬಿಟ್ಟಿದ್ದೆ. ನಾನು ಸುಮಾರು ವರ್ಷಗಳಿಂದ ಬೆಂಗಳೂರಲ್ಲೇ ಕೆಲಸ ಮಾಡ್ತಿದ್ದೆ.
ಅವರು ಎಷ್ಟೋ ವರ್ಷಗಳ ನಂತರ ಸುಮಾರು 18 ವರ್ಷನೋ ಏನೋ ಹೊರಗಡೆ ಕೆಲಸ ಮಾಡಿ ನಂತರ ಬೆಂಗಳೂರಿಗೆ ಬಂದವರು. ಹಲವಾರು ಮೀಟಿಂಗ್ಗಳಲ್ಲಿ ನಾವು ಸೇರ್ತಾ ಇದ್ವಿ, ಮತ್ತೆ ಅದೇನೋ ಒಂದು ಹೋಗೋ ಬಾರೋ ಬಂದ್ಬಿಟ್ಟಿತ್ತು. ಆದರೆ ನೇರವಾಗಿ ಕೆಲಸ ಅಲ್ಲಿ ಶುರು ಮಾಡಿದಾಗ್ಲೂ ನಾವು ಹೋಗೋ ಬಾರೋ ಅಂತಾನೆ ಇದ್ವಿ. ಆಮೇಲೆ ನಂತರ ಅವರು ನನ್ನ ಅಧಿಕಾರಿನೂ ಆದರು. ಮೈಸೂರಲ್ಲಿ ನಾನು ಅವ್ರ ಜೊತೆ ಕೆಲಸ ಮಾಡಕ್ ಬಂದ್ಮೇಲೆ ನಾನೇ ನನಗೆ ಒಂದು ಚೌಕಟ್ಟು ಹಾಕ್ಕೊಂಡೆ, ಈ ಏಕವಚನ ಬಳಸಬಾರದು ಅಂತ. ಯಾಕೆಂದ್ರೆ ಅದು ನೀವು ಬಾಯ್ಬಿಟ್ಟು ಅದು ಹೇಳಿದ್ರಿಂದ ಬಹುಶಃ ನೀವು ಮೈಸೂರಲ್ಲಿ ನಮ್ಮ ಜೊತೆ ಕೆಲಸ ಮಾಡಿದಾಗ ಅದನ್ನ ಗಮನಿಸಿದ್ರೋ ಏನೋ ನನಗೆ ನೆನಪಾಗಲ್ಲ. ಆದ್ರೆ ನಾನೇ ನನಗೆ ಚೌಕಟ್ಟು ಹಾಕೊಂಡು ಹೋಗೋ ಬಾರ ಅಂತರಂಗ ಒಪ್ತಿತ್ತ ಸರ್ ಸರ್ ಅಂತ ಇಲ್ಲ. ಅಂದ್ರೆ ಇದು ಒಂದು ಈ ಅಫಿಷಿಯಲ್ ಡೆಕೋರಮ್ ಅಂತ ಒಂದು ಇರುತ್ತೆ, ಅದಕ್ಕೆ ನಾವು ಬಹಳ ಬೆಲೆ ಕೊಡಬೇಕು, ಇಲ್ಲಾಂದ್ರೆ ತಪ್ಪಾಗತ್ತೆ. ಅದು ಆ ಸಡಿಲಿಕೆಯನ್ನ ನಾವು ತಗೊಳ್ಬಾರ್ದು, ಆ ಸಲಿಗೆಯನ್ನ ತಗೊಳ್ಬಾರ್ದು. ಹಾಗಾಗಿ ಅದು ಒಪ್ಕೊಳತ್ತದು, ಮನಸ್ಸು ಒಪ್ಕೊಳತ್ತ, ಅದ್ರಲ್ಲಿ ಏನು ಎರಡು ಮಾತಿಲ್ಲ. ಇನ್ನು ಉಮೇಶ್ ವಿಚಾರಕ್ಕೆ ಹೇಳಬೇಕು ಅಂತಂದ್ರೆ ಅಜಾತ ಶತ್ರು ಬಹಳ. ಈಗ ನಾನು ಅಲ್ಲಿ ಬೆಂಗಳೂರಲ್ಲೂ ನೋಡಿದ್ದೀನಿ. ಆಮೇಲೆ ನೀವು ತುಂಬ ಸಂವೇದನಾಶೀಲತೆ ಇದು ಮತ್ತು ಇದನ್ನು ಮಾಡಬೇಕಾ ಈ ಥರದ್ದು ಈಗ ತಾನೇ ನೀವು ಕೇಳ್ತಿದ್ರಿ. ಅವರ ಮುಖದಲ್ಲಿ ಮತ್ತು ಅವರ ಕೆಲಸದಲ್ಲಿ, ವ್ಯಕ್ತಿತ್ವದಲ್ಲಿ ನಿರ್ಲಿಪ್ತತೆ ಅನ್ನೋದು ಎಷ್ಟು ಚೆನ್ನಾಗಿ ಇತ್ತು ಅಂದರೆ ಅದರಿಂದಾನೇ ಅವರು ಅಷ್ಟು ಇಫೆಕ್ಟಿವ್ ಆಗಿ ಆಡಳಿತ ಮತ್ತು ಕಾರ್ಯಕ್ರಮ ಎರಡನ್ನೂ ಸುಲಲಿತವಾಗಿ ಮಾಡ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗಿತ್ತು. ಇಲ್ಲಾಂದ್ರೆ ಅದು ಅಷ್ಟು ಸುಲಭ ಅಲ್ಲ. ನನಗೆ ಏನೇನೋ ದಾಕ್ಷಿಣ್ಯಗಳು, ಏನೇನೋ ನಾನು ಎಷ್ಟೋ ಸತಿ ಐ ಆಮ್ ನಾಟ್ ಎ ಗುಡ್ ಅಡ್ಮಿನಿಸ್ಟ್ರೇಟರ್ ಅಂತ ನನಗೆ ಅನಿಸಿದ್ದಿದೆ. ಬಟ್ ನಾನು 2005ರಿಂದ ಬರೀ ಅಡ್ಮಿನಿಸ್ಟ್ರೇಷನ್ನೇ ಮಾಡ್ಕೊಂಬಂದಿರೋದು ಕಾರ್ಯಕ್ರಮಕ್ಕಿನ್ನ. ಬಟ್ ಸ್ಟಿಲ್ ಐ ಫೀಲ್ ನಾನು ಐ ಆಮ್ ನಾಟ್ ಎ ಗುಡ್ ಅಡ್ಮಿನಿಸ್ಟ್ರೇಟರ್ ಅಂತ. ಈ ಒಂದು ವರ್ಷದಲ್ಲಿ ನಾನು ಕಳೆದ ಸೆಪ್ಟೆಂಬರ್ನಲ್ಲಿ ಬಂದು ಸೇರಿದ್ದು ಮೈಸೂರಿಗೆ. ಈ ಒಂದು ವರ್ಷದಲ್ಲಿ ತುಂಬಾನೇ ನಾನು ಉಮೇಶ್ ಅವರಿಂದ ಕಲ್ತಿದ್ದು. ಅಂದರೆ ಆ ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ಸ್ ಇದೆಯಲ್ಲ, ನಾವು ಘಟಾನುಘಟಿಗಳ ಜೊತೆನಲ್ಲಿ ಕೆಲಸ ಮಾಡಿದ್ವಿ, ಅವರಿಂದ ಎಷ್ಟೋ ಕಲ್ತ್ವಿ. ಆದರೆ ದ ಟೀಮ್ ವರ್ಕ್ ಅನ್ನೋದಿದೆಯಲ್ಲ, ಅದನ್ನ ನಾವು ಹೇಳಬೇಕು. ವಿ ಹ್ಯಾವ್ ಟು ಲರ್ನ್ ಫ್ರಮ್ ಉಮೇಶ್. ಅಷ್ಟು ಖಂಡಿತವಾದಿನೂ ಅವ್ರೇನು ಸುಮ್ಮನೆ ನಾವು ತುಂಬಾ ಫ್ರೆಂಡ್ಲಿಯಾಗಿ ಭುಜದ ಮೇಲೆ ಕೈ ಹಾಕೊಂಡು ನಿಮ್ ಜೊತೆ ಮಾತಾಡ್ತಾರೆ ಅಂದಾಕ್ಷಣ ನೀವೇನು ಅವ್ರನ್ನ ನಡ್ಸ್ಕೊಂಡು ಹೋಗ್ಬೋದು ಅಂತ ಅನ್ಕೊಳಕ್ಕಾಗಲ್ಲ. ಗ್ರಾಂಟೆಡ್ ಅವ್ರೇನಾದ್ರೂ ಒಂದು ಪದ ಹೇಳಿದ್ರೆ ಎದೆ ಮೇಲೆ ಓದಂಗೆ ಇರುತ್ತೆ. ಅದನ್ನ ನಾನು ಗಮನಿಸಿದ್ದೀನಿ. ಆಮೇಲೆ ಅವ್ರು ಹಾಗಂತಾರಲ್ಲ, ಹಾಗಂದಾಗ ಯಾವತ್ತು ನಿಮಗೆ ಒಂಥರ ಕೋಪ ಬರೋದಾಗ್ಲಿ ಅಥವಾ ಏನಪ್ಪಾ ಇವ್ರು ಹಿಂಗ ಅನ್ಬಿಟ್ರು ಅಂತ ಅನ್ಸೋದಾಗ್ಲಿ ಅನ್ಸಲ್ಲ. ಒಂದು ಕ್ಷಣ ಯೋಚನೆ ಮಾಡಿದ್ರೆ ಸರಿ ಅಂತ ಹೌದಲ್ವಾ, ಸರಿ ಇದೆ ಅಲ್ವಾ, ನನ್ನೆಂಡಲ್ಲೇ ಇದು ಈ ತೊಂದರೆ ಇದೆ ಅಲ್ವಾ ಅಂತ ನಮ್ಗೆ ಅನ್ಸ್ಬಿಡುತ್ತೆ. ಅಂದ್ರೆ ಅದನ್ನ ವಿವೇಕಪೂರ್ಣವಾಗಿ ನಾವು ತಗೋಬೇಕು ಒಳಗಡೆಗೆ. ಆದ್ರಿಂದ ಅದು ಅನ್ಸುತ್ತೆ. ಆ ವ್ಯಕ್ತಿತ್ವ ನಾವು ನೋಡಿರ್ತೀವಲ್ಲ, ವ್ಯಕ್ತಿತ್ವ ಯಾಕೆ ಈ ರೀತಿ ತನ್ನ ಸಿಟ್ಟನ್ನ ವ್ಯಕ್ತಪಡಿಸ್ತು ಅಥವಾ ಯಾಕೆ ನಮ್ಗೆ ಪ್ರಿಯವಲ್ಲದ ಮಾತುಗಳನ್ನ ಬಳಸ್ತರು ಅನ್ನೋದು ಅನಂತರ ನಮ್ಗೆ ಅರ್ಥ. ಈಗ ಕುರಿಗಾಹಿನೋ ಅಥವಾ ಗೊಲ್ಲನೋ ಅದ್ರ ಹಸುಗಳನ್ನೋ ಕುರಿಗಳನ್ನೋ ಎಲ್ಲ ಒಟ್ಟಿಗೆ ಅವನ್ ಸುಮ್ನೆ ಒಂದ್ಸತಿ ಅಂದ್ರೆ ಅವೆಲ್ಲ ಒಂದು ಹದಕ್ಕೆ ಬರುತ್ತಲ್ಲ, ಹಾಗೆ ಉಮೇಶ್. ಅದು ತುಂಡು ದನಗಳು ಇದ್ದೇ ಇರತ್ವೆ, ಏನ್ ಮಾಡಕ್ಕಾಗಲ್ಲ. ಒಂಚೂರು ಆಚೀಚೆ ಹೋಗ್ತಾ ಇರುತ್ತೆ. ಬಟ್ ಅವನ್ನೂ ಎಳ್ಕೊಂಡ್ಬಂದು ದೊಡ್ಡಿಗೆ ಸೇರ್ಸೋದಿದೆಯಲ್ಲ, ಅದು ಉಮೇಶ್ ಅವರ. ಹೌದು ಹೌದು. ನಾವು ಒಂದು ಮಾತು ಹೇಳಲೇಬೇಕಾ ಸರ್, ಇವತ್ತು ಧ್ಯಾನ್ ಚಂದ್ ಅವರ ಜನ್ಮದಿನಾಚರಣೆ ಕ್ರೀಡಾ ದಿನವನ್ನಾಗಿ ಆಚರಣೆ ಮಾಡಲಾಗ್ತಾ ಇದೆ. ಕ್ಯಾಪ್ಟನ್ ಅಂದ್ರೆ ಯಾರು ಅಂತಂದ್ರೆ ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥದ್ದು, ತಾವು ಹೇಳಿದ ಹಾಗೆ ಎಲ್ಲರನ್ನೂ ಜೊತೆಯಲ್ಲೇ ತೆಗೆದುಕೊಂಡು ಹೋಗುವಂತ ಒಂದು ಔದಾರ್ಯ ಇವರಲ್ಲಿ. ಚಾಣಾಕ್ಷತನೆ, ಔದಾರ್ಯ ಅಲ್ಲ, ಚಾಣಾಕ್ಷತನೆ. ಇಲ್ಲ, ಅಫಿಷಿಯಲ್ ಆಗಿ ಔದಾರ್ಯ ಅನ್ನೋದು ಕೆಲಸವೇ ಮಾಡಲ್ಲ ಅಂತ ನನ್ನ ಪ್ರಕಾರ. ಅಧಿಕಾರ ಅನ್ನುವಂಥದ್ದು ಹರಿತ ಅಲಗು. ಹೌದು, ಎರಡೂ ಕಡೆ ಬೋತ್ ಎಡ್ಜಸ್ ಅದು. ಹೌದು ಹೌದು. ಬಹಳ ಸಂತೋಷ ಸರ್
ತಮ್ಮ ಗೆಳೆಯನ ಬಗ್ಗೆ, ಅಧಿಕಾರಿಯ ಬಗ್ಗೆ ಒಂದಷ್ಟು ಮಾತನ್ನ ಆಡಿದಿರಿ. ಯಾಕೆಂದ್ರೆ ಕಷ್ಟ, ಅಧಿಕಾರಕ್ಕೆ ಏರಿದಾಗ ಗೆಳೆಯನನ್ನ ಹೇಗೆ ಸಂಬೋಧಿಸಬೇಕು ಅನ್ನುವಂಥ ಪ್ರಶ್ನೆಗಳೇ ನಮ್ಮನ್ನ ಕಾಡ್ತಾ ಇರ್ತವೆ. ಅದು ಡೆಕೋರಮ್ಗೆ ತಕ್ಕ ಹಾಗೆ ನಮ್ಮ ಮಾತುಗಳನ್ನು ಆಮೇಲೆ ಇದನ್ನ ನಂಗೊಬ್ಬ ಹಿರಿಯ ಅಧಿಕಾರಿನೂ ಒಂದ್ಸತಿ ಹೇಳಿದ್ರು ಮೀಟಿಂಗ್ ಅಲ್ಲಿ. ನಾನು ಇನ್ನೊಬ್ರು ಇದಾರೆ ನನಗೆ ಇದೇ ತರ ತುಂಬಾ ಆತ್ಮೀಯರಾದವರು ಬೆಂಗಳೂರಲ್ಲಿ ಇವತ್ತು ಇದ್ದಾರೆ. ಅವ್ರನ್ನ ಒಂದ್ಸತಿ ಮೀಟಿಂಗ್ ಅಲ್ಲಿ ಏಕವಚನದಲ್ಲಿ ನಾನು ಕರೆದಾಗ ನನ್ನ ಹಿರಿಯ ಅಧಿಕಾರಿ ಆಮೇಲೆ ನನ್ನನ್ನು ಕರೆದು ಹೇಳಿದ್ರು, ಅಪ್ಪ ಮೀಟಿಂಗ್ ಅಂತ ಒಂದು ಡೆಕೋರಮ್ ಇರುತ್ತೆ, ನೀವ್ ಎಷ್ಟೇ ಸ್ನೇಹಿತರಿರಿ ಆ ಮೀಟಿಂಗ್ ಅಲ್ಲಿ ಏಕವಚನ ಬಳಸಬೇಡಿ ಅಂತ. ಹೌದು ಹೌದು ಸರ್, ಹೌದು. ಬಹಳ ಸಂತೋಷ ಸರ್, ಧನ್ಯವಾದಗಳು ವಿದ್ಯಾಶಂಕರ್ ಅವರೇ. ನಿಮ್ಮ ನಿವೃತ್ತಿ ಜೀವನ ತುಂಬಾ ನೆಮ್ಮದಿಯಾಗಿರ್ಲಿ. ನಿಮ್ಮ ಅಫ್ಕೋರ್ಸ್ ನೀವು ಬಹಳ ಅದನ್ನ ನೆಮ್ಮದಿಯನ್ನ ಕಂಡ್ಕೊಳ್ಳೋ ರೀತಿ ನಿಮಗೆ ಗೊತ್ತಿದೆ. ಸೊ ಯಾರು ಅದಕ್ಕೆ ಹೇಳಬೇಕಾಗಿಲ್ಲ, ಅದು ತಂತಾನೆ ನಿಮ್ಮಲ್ಲಿದೆ. ಅದು ಹಾಗೆ ಮುಂದುವರಿತಾ ಇರಲಿ. ತುಂಬಾ ನೆಮ್ಮದಿಯಾದ ನಿವೃತ್ತಿ ಜೀವನವನ್ನ ನೀವು ನಡೆಸಿ. ಥ್ಯಾಂಕ್ ಯು ಸರ್, ತುಂಬಾ ಧನ್ಯವಾದಗಳು ವಿದ್ಯಾಶಂಕರ್ ಅವರು. ಥ್ಯಾಂಕ್ ಯು ಸರ್. ಸರ್, ತಾವು ಹೇಳಿ ಮೈಸೂರಿನಲ್ಲಿ ತಾವು ಹಲವು ಮೈಲುಗಲ್ಲುಗಳನ್ನು ಸ್ಥಾಪನೆ ಮಾಡಿದ್ರಿ. ಅದು ಮುಕ್ತ ದಿನ ಆಗಿರಬಹುದು, ಕೊರೋನಾ ಸಂದರ್ಭದಲ್ಲಿ ಆಕಾಶವಾಣಿ ಕೆಲವರ ನೆರವಿಗೆ ನಿಂತದ್ದು ಆಗಿರಬಹುದು. ತಮ್ಮ ಅದೃಷ್ಟವೋ ಅಥವಾ ಈ ನೆಲದ ಗುಣವೋ ಗೊತ್ತಿಲ್ಲ, 90 ವರ್ಷ ತುಂಬಿದಂತಹ ಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿಗೆ ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳಲ್ಲಿ ವೈವಿಧ್ಯಮಯವಾದಂಥ ಕಾರ್ಯಕ್ರಮವನ್ನು ತಮ್ಮ ನೇತೃತ್ವದಲ್ಲಿ ಆಕಾಶವಾಣಿ ಹಮ್ಮಿಕೊಳ್ತು. ಹಾಗೇನೆ ಅದರಲ್ಲಿ ಯಶಸ್ವಿಯನ್ನು ಕೂಡ ಗಳಿಸ್ತು. ಜನಸ್ಪಂದನೆ ತುಂಬ ಚೆನ್ನಾಗಿತ್ತು. ಈ ಥರದ ಒಂದು ಪ್ಲ್ಯಾನ್ ತಮ್ಮ ತಲೆಯಲ್ಲಿ ಬಂದಿದ್ದು ಹೇಗೆ? ಆ ಆಚರಣೆಯನ್ನು ಮಾಡುವ ಸಂದರ್ಭದಲ್ಲಿ ತಮಗೆ ಉಂಟಾದಂಥ ಅನುಭವಗಳು ಏನು? ಆ ಜನಸ್ಪಂದನೆಯನ್ನು ಕಂಡಾಗ ತಮ್ಮ ಮನಸ್ಸಿನಲ್ಲಿ ಮೂಡಿದ ಭಾವನೆಗಳು ಏನು? ನನಗೆ ಯಾವತ್ತೂ ಕೂಡ ಯಾವುದೇ ಒಂದು ವಿಷಯನ ನಾವು ಸಂಭ್ರಮಿಸಬೇಕು. ಇವತ್ತು ಕೂಡ ನಾನು ಸಂಭ್ರಮಿಸ್ತಾ ಇದ್ದೀನಿ. ಸೊ ಪ್ರತಿಯೊಂದು ವಿಷಯವನ್ನ ಎಲ್ಲಿ ಅವಕಾಶ ಸಿಗುತ್ತೋ ಅದನ್ನು ನಾವು ಸಂಭ್ರಮಿಸಬೇಕು. ಅದಕ್ಕೆ ಏನೇ ಅಡೆತಡೆಗಳಿದ್ರೂ ಕೂಡ ದಾರಿ ಮಾಡ್ಕೋಬೇಕು ಅನ್ನೋ ಒಂದು ಭಾವನೆ ಮುಂಚಿಂದ ನಂಗೆ ಬಂದ್ಬಿಟ್ಟಿದೆ. ಇರೋದ್ರಲ್ಲೇ ಸಂಭ್ರಮಿಸಬೇಕು. ನಮ್ಗೆ ಯಾರು ಹೊಸದೇನು ಕೊಡಕ್ ಸಾಧ್ಯ ಇಲ್ಲ. ಕೋಟಿಗಟ್ಟಲೆ ಬೇಕು, ದುಡ್ಡು ಬೇಕು ಅಂತಂದ್ರೆ ಯಾರು ಕೊಡಲ್ಲ. ಇರೋ ಅಷ್ಟು ಇದರಲ್ಲೇ ನಾವು ಖುಷಿ ಪಡಬೇಕು. ಆ ಖುಷಿ ಕೊಡುವಂಥದ್ದು ಈ ತರಹದ ಘಟನೆಗಳು, ಈ ತರಹದ ಈವೆಂಟ್ಸ್ ಕೊಡುತ್ತೆ. ಅವಕಾಶ ಇದ್ದಾಗ ಮಾಡಬೇಕು ಅನ್ನೋದು ನನಗೆ ಮುಂಚಿಂದ ಬಂದಿರುವಂಥದ್ದು. ನನಗೆ ರಂಗಭೂಮಿ ಮತ್ತೆ ಈ ಥರ ಎಲ್ಲರೂ ಕೂಡ ಕಲಿಸ್ಕೊಟ್ಟಿರುವಂಥದ್ದು. ಜೊತೆಗೆ ಇಲ್ಲಿ ನಮಗೆ ಒಳ್ಳೆ ಟೀಮ್ ಇದೆ. ಇಂಥ ಒಳ್ಳೆ ಟೀಮು, ಇಂಥ ಒಳ್ಳೆ ಜಾಗ ನನಗೆ ನೋಡೋದು ಕೂಡ್ಲೇನೆ ನನಗೆ ಒಂಥರ ಜ್ಞಾನೋದಯ ಆಯಿತು 2ನೇ ಸಾರಿ ಮೈಸೂರಿಗೆ ಬಂದಾಗ. ಯಾಕಂದ್ರೆ ನಂಗೆ 1ನೇ ಸಾರಿ ಇದ್ದಾಗ ನನಗೇನು ಆ ಥರ ಅಧಿಕಾರ ಇರಲಿಲ್ಲ. ಸೊ ಅಧಿಕಾರ ಬಂದು ಮೈಸೂರಿಗೆ ಬಂದಾಗ ನನಗೆ ಜ್ಞಾನೋದಯ ಆಯಿತು. ಮೈಸೂರು ಎಷ್ಟು ವಿಚಿತ್ರವಾಗಿದೆ ಈ ಆಕಾಶವಾಣಿ ಅಂತಂದರೆ ನನಗೆ ಬಹಳ ಖುಷಿ ಆಗುತ್ತೆ. ಎಷ್ಟು ಕರೆಕ್ಟಾಗಿದೆ. ಆ ಬಿಲ್ಡಿಂಗ್ ಯಾವ ಜಾಗದಲ್ಲಿ ಇರಬೇಕೋ ಅಲ್ಲೇ ಇದೆ. ಸುತ್ತಮುತ್ತ ಎಷ್ಟು ಜಾಗ ಇರಬೇಕೋ ಆ ರೀತಿ ಜಾಗ ಇದೆ. ಓಪನ್ ಸ್ಪೇಸ್ ಇದೆ, ಸುತ್ತಾಡಕ್ಕೆ ಜಾಗ ಇದೆ. ಎಲ್ಲ ರೀತಿಯಾದಂತಹ ಅನುಕೂಲತೆಗಳು ಮೈಸೂರು ಆಕಾಶವಾಣಿಯ ಬಿಲ್ಡಿಂಗ್ ಅಲ್ಲೇ ಇದೆ. ಅದರಿಂದ ಇಲ್ಲಿ ಏನೇ ಒಂದು ಈವೆಂಟ್ ಮಾಡೋದಕ್ಕೂ ಕೂಡ ಸಾಧ್ಯ ಇದೆ. ಆ ಒಂದು ನಿಟ್ಟಿನಲ್ಲಿ ಬಹಳ ಧೈರ್ಯದಿಂದ ನಾನು ಕೈ ಹಾಕಿದ್ದು ಮುಕ್ತ ದಿನ. ಯಾಕಂದ್ರೆ ನಾನು ಕೆಲ್ಸಕ್ಕೆ ಸೇರಿದಾಗಿಂದ ಸುಮಾರು ಜನ ಕೇಳ್ತಾ ಇದ್ರು, ಆಕಾಶವಾಣಿ ಒಳಗೆ ಬರಬಹುದಾ ಅಂತ. ನಾವು ಇಲ್ಲ ಅಂತ ಹೇಳಿ ಇದು ಮಾಡ್ತಾ ಇದ್ವಿ. ಈ ನಮ್ಮ ಹಿಂದ್ಗಡೆ ಆಕಾಶವಾಣಿ ಹಿಂಭಾಗ ಇರೋ ಮನೆಯವರೇನೆ ಆಕಾಶವಾಣಿ ಒಳಗಡೆ ಬಂದಿಲ್ಲ. 50-60 ವರ್ಷಗಳಾದರೂ ಬಂದಿಲ್ಲ. ಸೊ ಇದೆಲ್ಲ ಒಂದು ಕೊರಗಿತ್ತು. ಇದನ್ನ ಎಲ್ಲಾದರೂ ಒಂದ್ ಕಡೆ ತೀರಿಸಬೇಕಲ್ಲ ಅನ್ನೋ ಒಂದು ಭಾವನೆ ಬಂತು ನನಗೆ. ಆ ಒಂದು ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಸಹಕಾರ ಕೊಟ್ರಿ. ಬಹಳ ಚೆನ್ನಾಗಿ ನಾವು ಮುಕ್ತ ದಿನವನ್ನ ಮಾಡಿದ್ವಿ. ಇವತ್ತಿಗೂ ಕೂಡ ಸುಮಾರು ಮೈಸೂರಲ್ಲಿರೋ ಎಷ್ಟೋ ಜನ ಈಗಲೂ ಕೂಡ ನೆನಪಿಸ್ಕೋತಾರೆ, ಕೇಳ್ತಾರೆ ಯಾವತ್ ಮಾಡ್ತೀರಿ ಮತ್ತೆ ಅಂತ, ಯಾವಾಗ ಮಾಡ್ತೀರಿ ಅಂತ ಕೇಳ್ತಾರೆ. ಜೊತೆಗೆ ಹಾಗೇನೆ 90 ವರ್ಷದ ಸಂಭ್ರಮ ಕೂಡ ಬಂತು. ನಮ್ಮ ಹಿಂದಿನ ಹಿರಿಯರಾದಂತಹ ಜೊತೆಗೆ ಸಂಸ್ಥಾಪಕರಾದಂತಹ ಗೋಪಾಲ್ ಸ್ವಾಮಿ ಅವರ ಕುಟುಂಬ ಸಂಪರ್ಕಕ್ಕೆ ಬಂತು. ನಾ ಕಸ್ತೂರಿ ಅವರ ಕುಟುಂಬ ಸಂಪರ್ಕಕ್ಕೆ ಬಂತು. ಯಾಕೆ ಅವರುಗಳ ಒಂದು ಲೆಗೆಸಿ ಅಂತಾರಲ್ಲ, ಆ ಒಂದು ಪರಂಪರೆಯನ್ನು ಯಾಕೆ ಮತ್ತೆ ನಾವು ಮುಂದುವರಿಸಬಾರದು ಅನ್ನೋ ಒಂದು ಯೋಚನೆ ಬಂತು. ಇದು ಕೂಡ ಅವಕಾಶನೇ. ಅವರು ಪರಿಚಯ ಆದ್ರು ಅಂತ ನಾ ಸುಮ್ಮನೆ ಇರ್ಬೋದಿತ್ತು. ಆದ್ರೆ ಆ ಪರಿಚಯವನ್ನ ನಮಗೆ ತಕ್ಕ ಹಾಗೆ ಯಾವ ರೀತಿ ಬೇಕು, ಆಕಾಶವಾಣಿಗೆ ಹೇಗೆ ಬೇಕೋ ಆ ರೀತಿ ಯಾಕೆ ಮಾಡಬಾರದು ಅಂತ ಹೇಳಿ ಕಾರ್ಯಕ್ರಮಗಳನ್ನ ರೂಪಿಸಿದ್ವಿ. 90 ವರ್ಷದ್ದು ತಾವುಗಳು ಎಲ್ಲ ಸಹಕಾರ ಕೊಟ್ರಿ. ಒಳ್ಳೆಯ ಸ್ಟಾಫ್ ಇದ್ದಾರೆ, ಎಲ್ಲರನ್ನೂ ಕೂಡ ನೆನೆಸ್ಕೋಬೇಕು. ತಾವು ಡಾಕ್ಟರ್ ಉಮೇಶ್ ಆಗಿರಬಹುದು, ಬೈದ್ರೆ ಮಂಜುನಾಥ್ ಆಗಿರಬಹುದು, ಕೇಶವಮೂರ್ತಿ, ದಿವಾಕರ್ ಹೆಗ್ಡೆ, ಸಾತ್ವಿಕ್, ಸುಬ್ರಹ್ಮಣ್ಯ, ಈಗಿನ ವಿದ್ಯಾಶಂಕರ್ ಅವರು, ಕೇಶವಮೂರ್ತಿ, ಶಾಂತ್ ಕುಮಾರ್, ದಿಗ್ವಿಜಯ್, ಜಾಂಪಣ್ಣ, ಮತ್ತೆ ಇನ್ನಾರು ಸರ್
ಎಲ್ರು ನಮ್ಮ ಹಾಗೆ ನಮ್ಮ ಕ್ಯಾಶುವಲ್ಸ್ ಅಲ್ಲಿ ಲಕ್ಷ್ಮೀನಾರಾಯಣ್, ಮಂಜು, ಇಲ್ಲೇ ಚಿನ್ಮಯಿ ಇದ್ದಾರೆ, ತೇಜಸ್ವಿ ಇದ್ದಾರೆ, ಲೋಕೇಶ್ವರಿ ಇದ್ದಾರೆ, ಮೀನಾ ಅವರು ಸಾಕಷ್ಟು ಕೆಲಸ ಮಾಡಿದ್ರು, ಹಿಂದೆ ಮಳಿಮಠ ಅವರು ಇದ್ರು. ಎಲ್ರು ಕೂಡ ಅವರವರ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ನಾ ಹೇಳೋದು ಅದೇನೆ, ಎಲ್ರು ಅವರವರು 5% ಕೆಲಸ ಮಾಡಿದ್ರೆ ಅದು 100%, ಇನ್ನು 100ಕ್ಕೆ ಇನ್ನೂ ಹೆಚ್ಚೇ ಆಗತ್ತೆ. ಆ ನಿಟ್ಟಿನಲ್ಲಿ ಇಲ್ಲಿ ಕೆಲಸ ಆಯ್ತು. 90ನೇ ವರ್ಷದ ಸಂಭ್ರಮ ಬಹಳ ಚೆನ್ನಾಗಾಯ್ತು. ಅದು ಮೈಸೂರಲ್ಲಿ ಆದಂತಹ ಕಾರ್ಯಕ್ರಮ. ಸೊ ಅದರದ್ದು ಐಡಿಯಾ ಕೊಟ್ಟವರೇ ಡಾಕ್ಟರ್ ಉಮೇಶ್ ಅವರು. ಇಲ್ಲೇ ಆಕಾಶವಾಣಿಯಲ್ಲಿ ಮಾಡೋಣ ಅಂತ ಹೇಳಿ ಅದಕ್ಕೊಂದು ಸ್ಟೇಜ್ ಹಾಕಿ ಎಲ್ಲ ಮಾಡಿದ್ವಿ. ನಮ್ಮ ಮಹಾ ನಿರ್ದೇಶಕರು ದಿಲ್ಲಿಯಿಂದ ಬಂದಿದ್ರು. ಸೊ ಈ ರೀತಿ ನಂಗೇನೋ ಹೊಸ ಕಾರ್ಯಕ್ರಮಗಳು ಮಾಡಬೇಕು, ಬಹಳ ದೊಡ್ಡ ಮಟ್ಟದಲ್ಲಿ ಇರಬೇಕು. ಸೊ ಇಂಗ್ಲಿಷಲ್ಲಿ ಒಂದು ಇದಿದೆ, ಒಂದು ಸೇಯಿಂಗ್ ಇದೆ, ಥಿಂಕ್ ಆಲ್ವೇಸ್ ಬಿಗ್ ಅಂತ. ಹೌದು, ಯಾವತ್ತು ನಾವು ಬೃಹತ್ ಆದದನ್ನ ಯೋಚನೆ ಮಾಡಬೇಕು, ದೊಡ್ಡದಾಗಿ ಯೋಚನೆ ಮಾಡಬೇಕು ಅಂತ. ದೊಡ್ಡದಾಗಿ ಯೋಚನೆ ಮಾಡಿದ್ರೆ ಅದು ಅಟ್ಲೀಸ್ಟ್ ನಮ್ಮ ಮಟ್ಟಕ್ಕಿಂತ ಸ್ವಲ್ಪ ಮೇಲಕ್ಕಾದ್ರೂ ಕೆಲಸ ಆಗತ್ತೆ. ಹೌದು, ಅದರಿಂದ ದೊಡ್ಡ ಮಟ್ಟದಲ್ಲಿ ಯಾವಾಗ್ಲೂ ಯೋಚನೆ ಮಾಡಿದಾಗ ನಮ್ಗೆ 100% ಅಲ್ಲದೆ ಇದ್ರೂ 60-70% ಆದ್ರೂ ರೀಚ್ ಆಗೋ ಅವಕಾಶಗಳು ಇರುತ್ತೆ. ಸರ್, ತಾವು ಮೈಸೂರು ಆಕಾಶವಾಣಿಗೆ ಅಧಿಕಾರಿಯಾಗಿ ಬಂದ ನಂತರದಲ್ಲಿ ಹೊಸ ಪ್ರಯೋಗಗಳನ್ನ ಮಾಡಿದ್ರಿ. 5 ನಿಮಿಷದ ಕಾರ್ಯಕ್ರಮ ಮತ್ತೆ ಬೇರೆ ಬೇರೆ ವಿಚಾರಗಳನ್ನ ಒಳಗೊಂಡಿರುವಂತಹ ವಿಶಿಷ್ಟವಾದಂತಹ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ಹೇಳಿ ತಾವು ಮುಂದಾದ್ರಿ. ಈ 5 ನಿಮಿಷದ ಕಾರ್ಯಕ್ರಮ ಮಾಡಬೇಕು ಅನ್ನುವಂತಹ ಆಲೋಚನೆ ತಮಗೆ ಬಂದಿದ್ದು ಹೇಗೆ? 5 ನಿಮಿಷದ ಕಾರ್ಯಕ್ರಮ ಆಲೋಚನೆ ಯಾಕೆ ಅಂತಂದ್ರೆ, 5 ನಿಮಿಷದ ನನಗೇನು ಮನಸ್ಸಿತ್ತು ಅಂತಂದ್ರೆ, ನಮ್ಮಲ್ಲಿ ಡಾಕ್ಯುಮೆಂಟೇಶನ್ ಬಹಳ ಕಡಿಮೆ, ನಮ್ಮಲ್ಲಿ ಡಾಟಾ ಬ್ಯಾಂಕ್ಗಳೇ ಬಹಳ ಕಡಿಮೆ. ಲೈಕ್ 5 ನಿಮಿಷದಲ್ಲಿ ನೋಡಿ ನಾವು ನಮ್ಮ ನದಿಗಳು ಅಂತ ಮಾಡಿದ್ವಿ. ಸೊ ಕಾವೇರಿ, ಗೋದಾವರಿ, ನರ್ಮದಾ, ಈ ನದಿಗಳು ಯಾವತ್ತೂ ಹಾಗೆ ಇರುತ್ತೆ. ಈ ನದಿಗಳ ಬಗೆಗಿನ ವಿಷಯ ಹಾಗೆ ಇರುತ್ತೆ. ಹೆಸರು ಕೇಳಿರ್ತೀವಿ, ವಿವರಗಳು ಯಾರಿಗೂ ಗೊತ್ತಿರಲ್ಲ. ಈಗ ನನಗೆ ಎಷ್ಟೋ ವಿವರಗಳು ಗೊತ್ತಿರಲ್ಲ. ನಾನೇ ನಮ್ಮ ಕಾರ್ಯಕ್ರಮದ ಮುಖಾಂತರ ಸಾಕಷ್ಟು ವಿವರಗಳನ್ನ ಕಂಡುಕೊಂಡಿದ್ದೀನಿ. ಸೊ ಇದು ಯಾಕೆ ಪ್ರಯತ್ನ ಮಾಡಬಾರದು ಅಂತ ಹೇಳಿ ಇದು ಮಾಡಿದ್ವಿ. ಒಂದು ರೀತಿ ನಾನು ಇವತ್ತು ನಿಮ್ಗೆಲ್ಲ ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೀನಿ. 5 ನಿಮಿಷದ ಈ ರೀತಿ ನಿರಂತರವಾದಂತಹ ಕಾರ್ಯಕ್ರಮ, ಪ್ರತಿದಿನ 5 ನಿಮಿಷದ ಕಾರ್ಯಕ್ರಮ ಕರ್ನಾಟಕದ ಯಾವುದೇ ಆಕಾಶವಾಣಿ ಕೇಂದ್ರದಲ್ಲೂ ಇಲ್ಲ. ಅದು ನನಗಲ್ಲ, ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ. ಮೈಸೂರು ಆಕಾಶವಾಣಿಯ ಎಲ್ಲ ಸಿಬ್ಬಂದಿಗೂ ಹೆಮ್ಮೆ. ಜೊತೆಗೆ ನನಗೆ ಗೊತ್ತಿರೋ ಹಾಗೆ ನಮ್ಮ ದೇಶದಲ್ಲೇ ಯಾವ ಆಕಾಶವಾಣಿ ಕೇಂದ್ರ ಕೂಡ ಈ ತರ ನಿರಂತರವಾಗಿ 5 ನಿಮಿಷದ ಕಾರ್ಯಕ್ರಮ ಮಾಡ್ತಾ ಇಲ್ಲ. ಯಾಕೆಂದ್ರೆ ನನ್ನ ಒಬ್ಬರು ಸಹೋದ್ಯೋಗಿ ಇದ್ರು, ಅವರು ನಿವೃತ್ತರಾಗಿದ್ದಾರೆ, ಬಲೂನಿ ಅಂತ, ಡೆಲ್ಲಿನಲ್ಲಿದ್ರು. ಅವರಿಗೆ ಒಂದ್ಸಾರಿ ಈ ತರದ ವಿಷಯ ಹೇಳಿದಾಗ, ನಾ ಈ ತರ ಶುರು ಮಾಡಿದ್ದೀನಿ ಅಂದಾಗ, ಹೌದಾ, ಬಹಳ ಉತ್ತಮ ಪ್ರಯತ್ನ ಸೊ ಅಂತ ಅವರು ದಿಲ್ಲಿಯಿಂದ ಕೂಡ ಅಪ್ರಿಶಿಯೇಟ್ ಮಾಡಿದ್ರು. ಆ ಒಂದು ನಿಟ್ಟಿನಲ್ಲಿ ನಾ ಹೇಳ್ತಾ ಇದ್ದೀನಿ, ಇದು ಬಹಳ ಉತ್ತಮವಾದಂತಹ ಸ್ಲಾಟ್. ಅದು 5 ನಿಮಿಷದಲ್ಲಿ ಸಾಕಷ್ಟು ವಿಷಯಗಳನ್ನ ಕೊಡುವಂತ, ಅದೊಂದು ರೀತಿಯಲ್ಲಿ ಕರಿಯನ್ನ ಕನ್ನಡಿಯಲ್ಲಿ ತೋರಿಸಿದ ಹಾಗೆ. ಹೌದು, ಅದ್ ನಿಮ್ಗೆ ಪರಿಚಯ ಮಾಡಿಕೊಡತ್ತೆ. ಈಗ ಸಣ್ಣ ಸಣ್ಣ ಪುಸ್ತಕಗಳು ಬರಲ್ವಾ, ಕೈಪಿಡಿ ಅಷ್ಟೇ, ಅದ್ ನಿಮ್ಗೆ ಪರಿಚಯ ಮಾಡಿಕೊಡತ್ತೆ. ಮತ್ತೆ ಇನ್ನೂ ಹೆಚ್ಚು ಓದಬೇಕು ಅಂತಂದ್ರೆ ನಾವು ದೊಡ್ಡ ಪುಸ್ತಕ ಹಿಡ್ಕೊಂಡು ಹೋಗ್ತೀವಿ. ಖಂಡಿತ ಓಡೋದಕ್ಕಿಂತ ನಡ್ಕೊಂಡು ಹೋದ್ರೆ ಒಂಥರ ಚಂದ. ಮತ್ತೆ ಜನಗಳು ಸಿಗ್ತಾರೆ, ಮಾತಾಡ್ತೀವಿ, ಒಂದಷ್ಟು ಅನುಭವಗಳು ನಮ್ಗೆ ಸಿಗುತ್ತೆ. ಈ ರೀತಿ ಅದು. ಸರ್, ಈಗ ಸಮಯ ಇಲ್ಲ, ಆದ್ರೆ ಅಗಾಧವಾದಂತಹ ವಿಚಾರಗಳು ವಿನಿಮಯ ಮಾಡಿಕೊಳ್ಳುವಂತಹ ಮನಸ್ಸಿದೆ. ಸಮಯ ನಮಗೆ ಇಲ್ಲ. ಕಡೆಯದಾಗಿ ತಾವು ಇಷ್ಟು 3.5 ದಶಕಗಳವರೆಗೆ ಆಕಾಶವಾಣಿಯಲ್ಲಿ ಸೇವೆಯನ್ನ ಸಲ್ಲಿಸಿದಂಥವರು, ತಮಗೆ ಯಾರ್ಯಾರನ್ನ ನೆನಪಿಸ್ಕೊಳ್ಬೇಕು ಅಂತ ಅನ್ಸುತ್ತೆ, ಮತ್ತೆ ಮುಂದೆ ಆಕಾಶವಾಣಿ ಹೇಗಿರಬೇಕು ಅಂತ ಅನ್ಸುತ್ತೆ? ಇವರೆಲ್ಲರ ಬಗ್ಗೆ ಒಂದು ಭಾವ ತುಂಬಿದ ಒಂದು ಮಡು ತಮ್ಮೊಳಗಡೆ ಇದೆ, ಅದನ್ನ ಹೇಳ್ಬಿಡಿ ಸರ್. ನನಗೆ ತೃಪ್ತಿ ಇದೆ. ಆಕಾಶವಾಣಿಯ ನನ್ನ ಈ ಒಂದು ಜೀವನ ಏನಿದೆ, 34 ವರ್ಷ 2 ತಿಂಗಳು 15 ದಿನ, ಈ ಒಂದು ಜೀವನ ಏನಿದೆ, ನನಗೆ ತೃಪ್ತಿ ಇದೆ. ಯಾಕಂದ್ರೆ ನನಗೆ ಎಲ್ಲ ಅವಕಾಶಗಳು ಕೂಡ ಆಕಾಶವಾಣಿ ಕೊಟ್ಟಿದೆ. ದನಿಯನ್ನ ಹೇಗೆ ಜೊತೆ ಆಟ ಆಡಬೇಕು, ದನಿ ಜೊತೆ ಹೇಗೆ ಆಟ ಆಡಬೇಕು ಅನ್ನೋದನ್ನ ಆಕಾಶವಾಣಿ ನನಗೆ ಕಲಿಸ್ಕೊಟ್ಟಿದೆ. ನಾನು ಅದನ್ನು ಕೂಡ ಕಲ್ತಿದ್ದೀನಿ. ನಿಮ್ಮ ದನಿ ಆಟವನ್ನ ಕಾದಂಬರಿ ವಿಹಾರದಲ್ಲಿ ನಮ್ಮ ಕೇಳುಗರು ಅನುಭವಿಸ್ತಾ ಇದ್ದಾರೆ. ಅಲ್ಲ, ಯಾಕಂದ್ರೆ ನನ್ನ ದನಿ ನಾನು ಆಟ ಆಡ್ತಾ ಇರಲಿಲ್ಲ. ನಾನು ರಂಗಭೂಮಿಯ ಪ್ರಾಡಕ್ಟ್. ನೀವು ಇವತ್ತಿಗೂ ಕೂಡ ನೋಡಿ, ರಂಗಭೂಮಿಯ ಎಲ್ಲ ನಟರನ್ನು ನೋಡಿ, ಅವರು ಒಳ್ಳೆ ಆಕ್ಟರ್ ಆದರೂ ಕೂಡ ಅವರಲ್ಲಿ ವಾಯ್ಸ್ ವೇರಿಯೇಷನ್ ಇರಲ್ಲ, ಮಾಡ್ಯುಲೇಷನ್ ಇರಲ್ಲ. ನಿಮ್ಗೆ ಬೇಕಿದ್ರೆ ಗಮನಿಸಿ, ಬೇಕಿದ್ರೆ ನಮ್ಮ ಸೌಂಡ್ ಟ್ರ್ಯಾಕ್ಗಳನ್ನ ಕೇಳಿ. ನೀವು ಸೌಂಡ್ ಟ್ರ್ಯಾಕ್ ಅಲ್ಲಿ ಕೇಳಿಬಿಟ್ಟು ಎಷ್ಟು ಜನ ಉತ್ತಮ ನಟರು, ಅಂದ್ರೆ ರೇಡಿಯೋಗೆ ಸೂಟ್ ಆಗುವಂತ ನಟರು ಅಂತ ತಮಗೆ ಗೊತ್ತಾಗತ್ತೆ. ಆ ತರದ ಇದು ಇರಲಿಲ್ಲ ನನಗೆ. ರಂಗಭೂಮಿಯ ನಟನೆ ಇತ್ತೇ ಹೊರತು
ದನಿಯ ನಟನೆ ಇರಲಿಲ್ಲ. ಆ ದನಿಯನ್ನ ನನಗೆ ಶುದ್ಧ ಮಾಡಿ, ಭಾಷೆ ಕೂಡ ಶುದ್ಧ ಮಾಡಿ, ನಾ ಭಾಷೆಯಲ್ಲಿ ಇಂಗ್ಲಿಷ್ ಇನ್ಫ್ಲೂಯೆನ್ಸ್ ಸಾಕಷ್ಟಿತ್ತು ನನಗೆ. ನಾನು ಮಧ್ಯ ಓಕೆ ಈ ತರ ಇಂಗ್ಲಿಷ್ ಅಲ್ಲೇ ಮಾತಾಡಿದ್ರಲ್ಲ ಅದು ಬೆಂಗಳೂರಿನ ಇನ್ಫ್ಲೂಯೆನ್ಸ್ ಅದು. ಸೊ ಅದೇನು ಮಾಡಕ್ ಆಗಲ್ಲ. ಸೊ ಈ ರೀತಿ ಭಾಷೆಯನ್ನ ಶುದ್ಧ ಮಾಡಿ ದನಿಯ ಜೊತೆ ಆಟ ಆಡುವಂತಹ ಅವಕಾಶ ಮಾಡಿಕೊಟ್ಟಿದ್ದು ನನಗೆ ಆಕಾಶವಾಣಿ. ಸೊ ಆಕಾಶವಾಣಿಗೆ ನಾನು ಯಾವತ್ತೂ ಕೂಡ ಕೃತಜ್ಞನಾಗಿರ್ತೀನಿ. ಆಕಾಶವಾಣಿಯಲ್ಲಿ ಒಂದಂತೂ ಇದೆ, ತಮಗೆಲ್ಲ ಹೇಳ್ತೀನಿ ಸಲಹೆ, ಏನು ಬೇಕಾದ್ರೂ ಪ್ರಯೋಗ ಮಾಡಬಹುದು. ಹೌದು, ಇದು ಏನು ಬೇಕಾದ್ರೂ ಏನು ಬೇಕಾದ್ರೂ ಮಾಡಬಹುದು. ಅದಕ್ಕೆ ಇಂಗ್ಲಿಷ್ ಅಲ್ಲಿ ಒಂದು ಸೇಯಿಂಗ್ ಇದೆ. ಸೊ ಎನಿ ಎಕ್ಸ್ಪೆರಿಮೆಂಟ್ anything can be experimented. An experiment may be a success, may not be a success, but it is not a failure ಅಂತ. ಸೊ ಅಂದ್ರೆ ಯಾವುದೇ ಒಂದು ಎಕ್ಸ್ಪೆರಿಮೆಂಟ್ ಫೇಲ್ಯೂರ್ ಅಂತೂ ಆಗಲ್ಲ ಅಂತ. ಈಗ ನಿಮ್ ಕಾರ್ಯಕ್ರಮ ನೀವು ಮಾಡ್ತೀರಾ, ಚೆನ್ನಾಗಿದ್ರೆ ಅವು ಬಹಳ ಚೆನ್ನಾಗಾಯ್ತು ಅಂತೀರಾ. ನೀವು ಚೆನ್ನಾಗಿದ್ರೆ ಇಲ್ಲ ಸರ್ ಅದು ಎಕ್ಸ್ಪೆರಿಮೆಂಟ್ ಮಾಡಿದೆ, ಪ್ರಯೋಗ ಮಾಡಿದೆ. ಸೊ ಅದಕ್ಕೆ ಅಂದ್ರೆ ಒಂದು ಮಾತಿದೆ ನಮ್ಮಲ್ಲೂ ಕೂಡ, ಗೆದ್ರೆ ಆಡಕ್ ಬಂದಿದೆ, ಸೋತ್ರೆ ನೋಡಕ್ ಬಂದಿದ್ದೆ ಅಂತ. ಹಂಗಾಗ್ಬಿಡ್ತದ ಅದು. ಆ ರೀತಿಯಾದ ಅವಕಾಶಗಳು ಆಕಾಶವಾಣಿಯಲ್ಲಿ ಯಾಕಿದೆ ಅಂತಂದ್ರೆ ಆಕಾಶವಾಣಿಯ ತನ್ನದೇ ಆದಂತಹ ಲಿಮಿಟೇಷನ್ಸ್. ಯಾಕಂದ್ರೆ ದುಡ್ಡು ಕಾಸು ಖರ್ಚಿಲ್ಲ ಹೆಚ್ಚು. ಇದನ್ನೇ ನೀವು ಟಿವಿನಲ್ಲಿ ಮಾಡಕ್ ಬರಲ್ಲ. ಯಾಕಂದ್ರೆ ಟಿವಿನಲ್ಲಿ ಫೇಲ್ಯೂರ್ ಆಗ್ಬಿಟ್ರೆ ಸಾವಿರಾರು ರೂಪಾಯಿ ಖರ್ಚಾಗುತ್ತೆ ಅದ್ರ ಹಿಂದೆ. ಹೌದು ಹೌದು. ಫಿಲ್ಮ್ ಇರ್ಬೋದು, ಶೂಟಿಂಗ್ ಇರ್ಬೋದು, ಆ ಟೈಮಿಂಗ್ ಇರ್ಬೋದು, ಎಲ್ಲ ಕೂಡ ಸಾಕಷ್ಟು ಇತರೆ ಖರ್ಚುಗಳು ಸಾಕಷ್ಟಿದೆ. ಇಲ್ಲೇನ್ ದನಿ ಇಲ್ಲಿ ಬರೀ ಸಮಯ ಮಾತ್ರ ಖರ್ಚಷ್ಟೇ ಹೊರತು ಬೇರೆ ಯಾವುದು ಖರ್ಚಾಗಲ್ಲ. ಆ ನಿಟ್ಟಿನಲ್ಲಿ ಆಕಾಶವಾಣಿ ನಂಗೆ ಬಹಳ ತೃಪ್ತಿ ಕೊಟ್ಟಿದೆ. ಎಲ್ಲರನ್ನೂ ಕೂಡ ನಾನು ಇವತ್ತು ಸ್ಮರಿಸ್ಕೋತೀನಿ. ಎಲ್ಲರೂ ಕೂಡ ನನಗೆ ಸಹಕಾರ ಕೊಟ್ಟಿದ್ದಾರೆ. ತುಂಬು ಜೀವನ ಅಂತ ಹೇಳ್ತಾರಲ್ಲ, ಆ ರೀತಿಯಾದಂತಹ ತುಂಬು ವೃತ್ತಿಯನ್ನ ಆಕಾಶವಾಣಿ ನನಗೆ ಕೊಟ್ಟಿದೆ. ನಾನು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀನಿ. ಸರ್, ತಾವು ಭಾವುಕರು ಮೂಲತಃ. ಈ 3.5 ದಶಕಗಳ ವರೆಗಿನ ಈ ಒಡನಾಟ ಹಲವಾರು ಪಾಠಗಳನ್ನ ತಮಗೆ ಕಲಿಸ್ಕೊಟ್ಟಿದೆ, ತಮ್ಮನ್ನ ಬೆಳೆಸಿದೆ. ಅದನ್ನ ಆ ಕರುಳನ್ನ ಕಳಚ್ಕೊಂಡು ಹೋಗುವ ಸಂದರ್ಭದಲ್ಲಿ ನೋವು, ಸಂಕಟ ಆಗುವಂಥದ್ದು ಸಹಜ. ಅದು ತಮ್ಮೊಳಗೆ ಆಗ್ತಾ ಇದೆ ಅಂತ ನನಗನ್ಸುತ್ತೆ. ತಮ್ಮ ಮುಖವನ್ನ ನೋಡಿದ್ರೆ ತಮ್ಮ ಅಂತರಾಳ ಏನ್ ಹೇಳುತ್ತೆ? ಆ ರೀತಿಯಾದಂತಹ ನೋವು ಆ ಥರ ಏನೂ ಇಲ್ಲ. ದಿನ ಆಫೀಸಿಗೆ ಬರಬೇಕು ಹೋಗಬೇಕು ಅನ್ನೋ ಒಂದು ತಪ್ಪಿತು ನನಗೆ. ಸಾಕಷ್ಟು ಜವಾಬ್ದಾರಿಗಳು ತಪ್ಪಿತು ನನಗೆ. ಏನಾಯ್ತು ಅಂದ್ರೆ ಬರೀ ಕಾರ್ಯಕ್ರಮ ರೂಪಿಸೋದ್ರ ಜೊತೆಗೆ ಇನ್ಫ್ಯಾಕ್ಟ್ ನಾನು ಹೆಚ್ಚು ಕಾರ್ಯಕ್ರಮಗಳು ತೊಡಗಿಸ್ಕೊಳ್ಳೋಕೆ ಆಗ್ಲಿಲ್ಲ. ಯಾಕಂದ್ರೆ ನನ್ನ ಈ ತರ ಆಡಳಿತದ ದೃಷ್ಟಿಯಿಂದ ಆಗ್ಲಿಲ್ಲ. ಆ ಒಂದು ನಿಟ್ಟಿನಲ್ಲಿ ನನಗೆ ಬಹಳ ವಿರಾಮ ಅಂತಾನೆ ಹೇಳಬಹುದು. ಇತರೆ ದೃಷ್ಟಿಯಿಂದ ನನಗೆ ಸಾಕಷ್ಟು ಜನ ಕೇಳುಗರು ಸಿಕ್ಕಿದ್ದಾರೆ, ಲಕ್ಷಾಂತರ ಕೇಳುಗರು ಸಿಕ್ಕಿದ್ದಾರೆ, ಲಕ್ಷಾಂತರ ಅಭಿಮಾನಿಗಳು ಸಿಕ್ಕಿದ್ದಾರೆ. ಇದೆಲ್ಲ ಕೂಡ ಆಕಾಶವಾಣಿ ಕೊಟ್ಟಿದ್ದು. ಇದೆಲ್ಲ ಕೂಡ ನಾವು ನಮ್ಮ ದನಿ ಮುಖಾಂತರ ಮಾತ್ರ ನಾವು ಪರಿಚಯ ಆದರೂ ಕೂಡ ನಮಗೆ ಎಷ್ಟು ಜನ ಅಭಿಮಾನಿಗಳಿದ್ದಾರೆ. ಆದರೆ ನಿಜವಾಗ್ಲೂ ಮುಖ ನೋಡಿ ಇದು ಮಾಡಿದವ್ರಿಗೆ ಅಷ್ಟು ಅಭಿಮಾನಿಗಳಿರೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಎಲ್ಲ ಸಿಬ್ಬಂದಿಗೂ, ಅದು ಹೆಚ್ಚಾಗಿ ನಮ್ಮ ಕಾರ್ಯಕ್ರಮದ ಸಿಬ್ಬಂದಿ, ಕ್ಯಾಶುವಲ್ಸ್ ಇರ್ಬೋದು, ರೆಗ್ಯುಲರ್ಸ್ ಇರ್ಬೋದು, ಯಾರೇ ಇರ್ಬೋದು, ಎಲ್ಲರಿಗೂ ಕೂಡ ಅವರವ್ರದೇ ಆದಂತಹ ಅಭಿಮಾನಿ ಬಳಗವನ್ನ ಹೊಂದಿದ್ದಾರೆ. ಇದು ಆಕಾಶವಾಣಿ ಕೊಡುತ್ತೆ. ಇದನ್ನು ನಾವು ಉಳಿಸ್ಕೋಬೇಕು. ಇಟ್ ಈಸ್ ಎ ವೆರಿ ವೆರಿ ಪವರ್ಫುಲ್ ಮೀಡಿಯಂ. ಇಷ್ಟು ಪವರ್ಫುಲ್ ಮೀಡಿಯಂ ನಿಮ್ಗೆ ಬೇರೆ ಎಲ್ಲೂ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಆ ದೃಷ್ಟಿಯಿಂದ ನನಗೆ ಆಕಾಶವಾಣಿ ಎಲ್ಲ ಕೊಟ್ಟಿದೆ. ಎಲ್ಲರಿಗೂ ನಾನು ಋಣಿಯಾಗಿದ್ದೀನಿ. ಜೊತೆಗೆ ನಮ್ಮ ಎಲ್ಲ ಕೇಳುಗ ದೇವರೆಲ್ಲರಿಗೂ ಕೂಡ ನಾನು ನನ್ನ ದೊಡ್ಡ ನಮಸ್ಕಾರಗಳನ್ನು ಹೇಳ್ತೀನಿ. ಅವರೆಲ್ಲರಿಗೂ ಕೂಡ ಋಣಿಯಾಗಿರ್ತೀನಿ ಅಂತ ನನ್ನ. ಸರ್, ಈಗ ಕರ್ವಾಲೋ ಓದಿದ್ರಿ, ಪಾತಾಳದಲ್ಲಿ ಪಾಪಚ್ಚಿ, ದೂರ ಸರಿದರು, ತಾವರೆ ಕೊಳ, ಮತ್ತೆ ಈಗ ರಂಗಣ್ಣನ ಕನಸಿನ ದಿನಗಳು, ಇಷ್ಟೂ ಕಾದಂಬರಿಗಳನ್ನ ತಾವು ಓದಿ ಒಂದು ಸ್ಥಾನವನ್ನ ನಮ್ಮ ಕೇಳುಗ ದೇವರುಗಳ ಮನಸ್ಸಿನಲ್ಲಿ ಪಡ್ಕೊಂಡ್ಬಿಟ್ಟಿದ್ದೀರಿ. ತಾವು ಕೇಳುಗರಿಗಾಗಿ ಓದಿದ್ರಿ, ಇನ್ ಮುಂದೆ ತಾವು ನಿಮಗಾಗಿ ಓದ್ಕೊಳ್ತೀರಾ, ನಿಮಗಾಗಿ ನಾಟಕವನ್ನ ಬರೀತೀರಾ, ನಿಮಗಾಗಿ ನಾಟಕವನ್ನ ಓದ್ಕೊಳ್ತೀರಾ, ಹೇಗೆ ಮುಂದೆ? ಈಗಾಗಲೇ ಕೆಲವು ಡಿಮಾಂಡ್ಗಳಿದೆ. ಕಾದಂಬರಿಯನ್ನ ಓದಿ ಮುಂದುವರಿಸಿ ಯೂಟ್ಯೂಬಲ್ಲಿ ಹಾಕಿ ನಮಗೂ ಓದಿ ಮಾಡಿ ಅಂತೆಲ್ಲ ಇದೆ. ಸೊ ಏನಾಗತ್ತೆ ಹೇಗಾಗತ್ತೆ ಗೊತ್ತಿಲ್ಲ. ಸೊ ಹೇಗೆ ಕರ್ಕೊಂಡು ಹೋಗುತ್ತೋ ಹಾಗೆ ನಾವು ಹೋಗುವಂಥದ್ದು. ನಾನು ಪ್ರತಿ ಸಲ ಹೇಳ್ತೀನಿ, ರೇಡಿಯೋಗೆ ಮತ್ತೊಂದು ಹೆಸರು ರಿಸೀವರ್ ಅಂತ. ಸೊ ಯು ಹ್ಯಾವ್ ಟು ಬಿ ಎ ರಿಸೀವರ್. ಎಲ್ಲವನ್ನೂ ಕೂಡ ಸ್ವೀಕರಿಸ್ತಾ. ಸೊ ಅದು ಹೇಗೆ ಬರುತ್ತೋ, ಜೀವನವನ್ನು ಹೇಗೆ ಬರುತ್ತೋ ಆ ರೀತಿ ಸ್ವೀಕರಿಸ್ತಾ ಇರಬೇಕು.
ಸೊ ನನ್ನ ಜೀವನ ಸಂಗಾತಿ ನನ್ನ ಜೊತೆ ಇದ್ದಾರೆ. ಸೊ ರಾಜೇಶ್ವರಿ ಅವರು ಇದ್ದಾರೆ. ಸೊ ಅವರು ಯಾವತ್ತೂ ನಗ್ತಾ ಇರ್ತಾರೆ, ಇಬ್ರು ನಗ್ತಾ ಇರ್ತೀವಿ. ಸೊ ಎಲ್ಲಿ ಬೇಕೋ ಅಲ್ಲಿ ಸುತ್ತಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಸೊ ಈ ಜನಕ್ಕೆ ಯಾವ ರೀತಿ ಕೆಲಸ ಮಾಡಬೇಕು, ಸೊ ಏನೇನು ಸಹಕಾರ ನೀಡಬೇಕು, ಆ ರೀತಿಯಾದಂತಹ ಒಂದು ಕಾರ್ಯಕ್ರಮಗಳನ್ನು ನಾವಿಬ್ರು ಕೂಡ ಈಗಾಗಲೇ ಮಾಡ್ತಾ ಇದ್ದೀವಿ. ಸೊ ಇದನ್ನು ಹೆಚ್ಚು ಹೆಚ್ಚು ಮುಂದುವರಿಸಿಕೊಂಡು ಹೋಗಬೇಕು. ಕಟ್ಟ ಕಡೆಯ ಪ್ರಶ್ನೆ ಸರ್, ಇದು ಮೈಸೂರು ಆಕಾಶವಾಣಿಗೆ ಒಂದು ವೈಬ್ರೇಷನ್ ಇದೆ. ಒಂದು ಅದನ್ನು ನಾನು ಸಕಂಪನ ಅಂತ ಕನ್ನಡದಲ್ಲಿ ಹೇಳ್ಬಹುದೇನೋ, ಒಂದು ಒಳ್ಳೆಯ ವೈಬ್ರೇಷನ್ ಇಲ್ಲಿ ಇದೆ. ಕಡೆಯದಾಗಿ ನಮ್ಮ ಸಿಬ್ಬಂದಿ ವರ್ಗಕ್ಕೆ, ನಿಮ್ಮ ಕಿರಿಯರಿಗೆ ಏನನ್ನ ಹೇಳಲಿಕ್ಕೆ ಬಯಸ್ತೀರಿ? ನಿಮ್ಮೆಲ್ಲರಿಗೂ ಕೂಡ ನನ್ನ ಪ್ರೀತಿಯ ಮುತ್ತುಗಳು. ನೀವೆಲ್ಲರೂ ನನ್ನ ಜೊತೆ ಇದ್ದೀರಾ. ನೀವೆಲ್ಲರೂ ನನ್ನ ಜೊತೆ ಇದ್ದಿದ್ದಕ್ಕೇನೆ ನಾನು ಇವತ್ತು ಇಲ್ಲಿ ಕೂತು ಮಾತಾಡೋಕ್ಕೆ ಸಾಧ್ಯ ಆಗಿರೋದು. ಕೆಲಸ ಬಿಡಬೇಡಿ. ಸೊ ಅವಕಾಶ ಸಿಕ್ಕಾಗ ಖಂಡಿತ ಅದನ್ನು ಬಳಸ್ಕೊಳ್ಳಿ. ಸೊ ಅವಕಾಶ ಸಿಗೋದು ಬಹಳ ಕಷ್ಟ, ಎಲ್ಲರಿಗೂ ಸಿಗಲ್ಲ. ಜೊತೆಗೆ ನಾವು ಪ್ರತಿಯೊಂದರಲ್ಲೂ ಕೂಡ ಅವಕಾಶವನ್ನು ಕಂಡುಕೋಬೇಕು. ಸೊ ಇದರಲ್ಲಿ ಒಂದೇ ಒಂದು ನಿಮಿಷ ನಿಮಗೆ ಹೇಳಿಬಿಡ್ತೀನಿ. ನಮಗೊಂದು ಡ್ರಾಮಾ ವರ್ಕ್ಶಾಪ್ ಆಯಿತು ಆಕಾಶವಾಣಿ ವತಿಯಿಂದ ಪೂನಾದಲ್ಲಿ. ಸೊ ಇದು ಆಲ್ ಇಂಡಿಯಾ ಡ್ರಾಮಾ ವರ್ಕ್ಶಾಪ್ ಆಯಿತು. ಬರೀ 7 ಜನ ನಾಟಕದವರೆಗೆ ಮಾತ್ರ ಮಾಡಿದ್ದು. ಆ 7 ಜನರಲ್ಲಿ ನಾನೊಬ್ಬ ಸೆಲೆಕ್ಟ್ ಆಗಿದ್ದು. ಆಲ್ ಇಂಡಿಯಾದಲ್ಲಿ ಪೂನಾದಲ್ಲಿ 22 ದಿನದ ವರ್ಕ್ಶಾಪ್ ಆಯಿತು. ಒಬ್ಬ ಜರ್ಮನ್ ಉಲ್ಫ್ರಮ್ ಫ್ರಾಮ್ಲೆಟ್ ಅಂತ, ಅವನಲ್ಲಿ ದೊಡ್ಡ ಬ್ರಾಡ್ಕಾಸ್ಟರು, ರೈಟರು ಎಲ್ಲ ಕೂಡ ಆ ಮನುಷ್ಯ. ಅವರೊಬ್ಬರೇ ಬಂದು 22 ದಿನ ಅವರೊಬ್ಬರೇ ರಿಸೋರ್ಸ್ ಪರ್ಸನ್ನು, ಅವರೊಬ್ಬರೇ ಮೇಷ್ಟ್ರು. 1 ಸೆಕೆಂಡು ನಮಗೆ ಬೇಜಾರಾಗಲಿಲ್ಲ. 1 ಸೆಕೆಂಡು. ಪ್ರತಿದಿನ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 4:15ವರೆಗೂ ಅವರೇ ಮೇಷ್ಟ್ರು. ಆ ಮನುಷ್ಯನಿಂದ ನಾವು ಎಷ್ಟು ಕಲಿತ್ವಿ ಅಂತಂದ್ರೆ ನೀವು ನೋಡಿದಾಗ ಗೊತ್ತಾಗತ್ತೆ. ಅವ್ರು ಕೂತ್ಕೋತಾನೆ ಇರಲಿಲ್ಲ. ನಿಂತ್ಕೊಂಡು ಚೇರ್ ಅಲ್ಲಾಡಿಸೋರು, ಚೇರ್ ಮೇಲೆ ನಿಂತ್ಕೊಳ್ಳೋರು, ಚೇರ್ ಮೇಲೆ ಹಿಂಗ್ ಮಾಡೋರು, ಚೇರ್ ಉಲ್ಟಾ ಮಾಡೋರು, ಮಾತಾಡ್ತಾನೆ ಇರ್ತಾ ಇದ್ರು. ನಾವು ಅವ್ರ ಮಾತು ನೋಡ್ತಾ ಇದ್ವಿ. ಒಂದು ಚೇರನ್ನ, ಟೇಬಲ್ ಅನ್ನ ಹೇಗೆ ಬಳಸಬಹುದು ಅನ್ನೋದನ್ನ ಕೂಡ ಹೇಳ್ಕೊಡ್ತಾ ಇದ್ರು ಆ ಮನುಷ್ಯ. ಅಂದ್ರೆ ಈ ರೀತಿಯಾದಂತಹ ಅವಕಾಶಗಳನ್ನು ಕೂಡ ಆಕಾಶವಾಣಿ ನನಗೆ ಕೊಡ್ತು. ಅಂದ್ರೆ ಇರೋದ್ರಲ್ಲೇ ಸಾಧ್ಯತೆಗಳನ್ನು ಹುಡುಕುವ ಸಾಧ್ಯತೆಗಳನ್ನು ಹುಡುಕಬೇಕು. ಇರೋ ವಸ್ತುವನ್ನೇ ಹೇಗೆ ನಾವು ಬಳಸ್ಕೋಬಹುದು ಅನ್ನೋದನ್ನ ಆ ಮನುಷ್ಯ ತೋರಿಸ್ಕೊಡ್ತಾನೆ. ಬಹಳ ಸಂತೋಷ ಸರ್. ಸಾಕಷ್ಟು ಮಾತುಗಳನ್ನು ಆಡಿದಿರಿ. ಹೇಳಬೇಕಾದದ್ದು ಇನ್ನಷ್ಟು ಇದೆ. ಮುಂದೆ ಯಾವಾಗಾದ್ರೂ ಅವಕಾಶ ಸಿಗಬಹುದು ಅಂತ ನಾವು ಅಂದ್ಕೊಳ್ಳೋಣ. ಯಾಕೆ ಅಂತಂದ್ರೆ ಸಾಧ್ಯತೆಗಳ ಬಗ್ಗೆ ನಾವೀಗಷ್ಟೇ ಮಾತಾಡಿದ್ವಿ. ಎಲ್ಲ ಕೇಳುಗರ ಪರವಾಗಿ, ಆಕಾಶವಾಣಿ ಸಿಬ್ಬಂದಿ ವರ್ಗದ ಪರವಾಗಿ, ಆಡಳಿತದ ವಿಭಾಗ ಆಗಿರ್ಬೋದು, ಇಂಜಿನಿಯರಿಂಗ್ ವಿಭಾಗ ಆಗಿರಬಹುದು, ಕಾರ್ಯಕ್ರಮ ವಿಭಾಗ ಆಗಿರಬಹುದು, ನಮ್ಮ ಎಲ್ಲ ಅಭಿಮಾನಿಗಳು ಕೂಡ ಸಹಕಾರ ಕೊಟ್ಟಿದ್ದಾರೆ. ಇಂಜಿನಿಯರಿಂಗ್ ರಾಮಾಂಜನಪ್ಪ ಆಗ್ಬೋದು, ರಂಜಿತ್ ಆಗ್ಬೋದು, ರೀಟಾ ಆಗ್ಬೋದು, ಭಾರತಿ, ಪ್ರೇಮು, ಎಲ್ಲರೂ ಕೂಡ ಸಾಕಷ್ಟು ಸಹಕಾರವನ್ನ ನನಗೆ ನೀಡಿದ್ದಾರೆ. ಎಲ್ಲರಿಗೂ ಕೂಡ ನಾನು ಯಾವತ್ತೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ. ಇವತ್ತು ನಮ್ಮ ಆಕಾಶವಾಣಿಯ ಲಾಸ್ಟ್ ವರ್ಕಿಂಗ್ ಡೇ ಆಗಿದೆ. ಇವತ್ತು ನಿಮ್ಮ ಜನ್ಮದಿನವೂ ಕೂಡ. ಹಾಗಾಗಿ ತಾವು ಇವತ್ತು ಆಫೀಸ್ ಮೂಲಕ ನಿವೃತ್ತಿಯನ್ನು ಪಡ್ಕೊಳ್ತಾ ಇದ್ದೀರಿ. ಆದರೆ ನಿವೃತ್ತಿ ಆಗುವಂಥದ್ದು ಭಾನುವಾರ 31ನೇ ತಾರೀಕು ರಾತ್ರಿ 12 ಗಂಟೆವರೆಗೆ ನಮ್ಮ ಡೆಪ್ಯೂಟಿ ಡೈರೆಕ್ಟರು ತಾವು ಆಗಿರ್ತೀರಿ. ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರೇ ಆಗಿರ್ತೀರಿ. 1.5 ಗಂಟೆಗಳ ಕಾಲ ಸುದೀರ್ಘವಾದಂತಹ ಈ ಒಂದು ಮಾತುಕತೆಯಲ್ಲಿ ತಾವು ಭಾಗವಹಿಸಿ ಅಮೂಲ್ಯವಾದಂಥ ವಿಚಾರಗಳನ್ನು ನಮ್ಮೊಡನೆ ಹಂಚಿಕೊಂಡಿದ್ದೀರಿ. ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೂ ಇಂದು ಸೇವಾ ನಿವೃತ್ತಿ ಹೊಂದುತ್ತಿರುವ ಮೈಸೂರು ಆಕಾಶವಾಣಿಯ ಕಾರ್ಯಕ್ರಮ ಮುಖ್ಯಸ್ಥರು ಹಾಗೂ ಉಪನಿರ್ದೇಶಕರಾದ ಉಮೇಶ್ ಎಸ್ಎಸ್ ಅವರೊಂದಿಗೆ ಆತ್ಮೀಯ ಸಂವಾದ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾ ಮೈಸೂರು ಉಮೇಶ್. ಇದುವರೆಗೂ ಇಂದು ಸೇವಾ ನಿವೃತ್ತಿ ಹೊಂದುತ್ತಿರುವ ಮೈಸೂರು ಆಕಾಶವಾಣಿಯ ಕಾರ್ಯಕ್ರಮ ಮುಖ್ಯಸ್ಥರು ಹಾಗೂ ಉಪನಿರ್ದೇಶಕರಾದ ಉಮೇಶ್ ಎಸ್ಎಸ್ ಅವರೊಂದಿಗೆ ಆತ್ಮೀಯ ಸಂವಾದ ಆಲಿಸಿದಿರಿ. ಪ್ರಸ್ತುತಪಡಿಸಿದವರು ಡಾ ಮೈಸೂರು ಉಮೇಶ್.